ಎಲ್ಲರಿಗೂ ನಮಸ್ಕಾರ. ಸೊ ಕ್ಯಾಶುಯಲ್ ಟಾಕ್ ಅಂತ ಒಂದು ಚಾನಲ್ಲು. ನನ್ನ ಹೆಸರು ಮಹೇಶ್ ಅಂತ, ನನ್ನ ಫ್ರೆಂಡ್ ವಿಜಯ್ ಅಂತ. ಸೊ ನಾವಿವತ್ತು ರೀಸೆಂಟ್ ಆಗಿ ನಡೆದಿರೋ IPL ಆಪ್ಷನ್ಸ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಸ್ಪೆಸಿಫಿಕ್ ಆಗಿ ನಾವು ಬ್ಯಾಂಗ್ಳೂರ್ ಟೀಮ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ಸೊ ಸೊ ಏನಿತ್ತು ಹೆಂಗೆ ಅನ್ನೋದು ಒಂದೊಂದೇ ಪಾಯಿಂಟ್ ಟು ಪಾಯಿಂಟ್ ವಿಲ್ ಕವರ್. ಸೊ ಎಷ್ಟಿತ್ತು ವಿಜಯ್ ಬಜೆಟ್ ಇನಿಷಿಯಲಿ, ಹೆಂಗೆ ಏನಿತ್ತು, ಯಾರ್ಯಾರು ರಿಟೈನ್ ಆಗಿದ್ರು, what was the situation? Yeah, actually one of the biggest purse ಇತ್ತು RCB ಹತ್ರ 83 crores ಇತ್ತು. Okay. ನಮ್ಗಿಂತ ಜಾಸ್ತಿ ಇದ್ದಿದ್ದು ಒಂದೇ ಒಂದು ಟೀಮು, ಅದು ಪಂಜಾಬ್ 110 ಕೋಟಿ ಏನೋ ಇತ್ತು. ಸೊ ಸೆಕೆಂಡ್ ಹೈಯೆಸ್ಟ್ ನಾವೇ ಇದ್ದಿದ್ದು, ಯಾಕಂದ್ರೆ ನಾವು ಬರೀ 3 ಜನ ರಿಟೈನ್ ಮಾಡಿದ್ದು. ವಿರಾಟ್ ಕೊಹ್ಲಿ, ರಜತ್ ಪತಿದಾರ್ ಅಂಡ್ ಯಶ್ ದಯಾಳ್, 3 ಜನನ ನಾವು ರಿಟೈನ್ ಮಾಡಿದ್ದು. ಆದ್ರಿಂದ ನಮ್ಮ ಹತ್ರ ಜಾಸ್ತಿ ಪರ್ಸ್ ಇತ್ತು. ಬಟ್ ಹಂಗೆ ಟೀಮು ಬಿಲ್ಡ್ ಮಾಡ್ಬೇಕಾಗಿತ್ತು. ನಮ್ಮ ಹತ್ರ 3 ಇದೆ. ಯೂಶಲಿ ಏನಿಲ್ಲ ಅಂದ್ರೂ ಮಿನಿಮಮ್ 18 ಮೆಂಬರ್ ಸ್ಕ್ವಾಡ್ ಮಿನಿಮಮ್. ಓಕೆ, ಸೊ ಏನಿಲ್ಲ ಅಂದ್ರೂ 15 ಜನ ಬೇಕಿತ್ತು. ಸೊ ಇವಾಗ ನಾವು ನೋಡಿದ್ರೆ, ಇವಾಗ ಆಪ್ಷನ್ ಆದ್ಮೇಲೆ ನೋಡಿದ್ರು ಆಲ್ಮೋಸ್ಟ್ 22 ಮೆಂಬರ್ಸ್ ಇದಾರೆ ಟೋಟಲ್. ಅಂದ್ರೆ ಆಲ್ಮೋಸ್ಟ್ 19 ಮೆಂಬರ್ಸ್ ಬೈ ಮಾಡಿದ್ದಾರೆ ಆಪ್ಷನ್ ಅಲ್ಲಿ. ಸೊ ದಟ್ ಸ್ಟ್ರಾಟಜಿಲಿ ದೇ ಹ್ಯಾವ್ ಡನ್ ಅ ಗುಡ್ ಜಾಬ್. ಪರ್ಸ್ ಲೆಕ್ಕದಲ್ಲಿ ತಗೊಂಡ್ರೆ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಅಂದ್ರೆ ಎಲ್ಲಾ ಆಪ್ಷನ್ಸ್ ಅಲ್ಲೂ RCB ಇದ್ದಿದ್ ಮೇಜರ್ ಪ್ರಾಬ್ಲಮ್ ಏನಂದ್ರೆ, ಯಾವ್ದೋ ಒಬ್ಬ ಪ್ಲೇಯರ್ ಇಂದ ಬಿದ್ದು ಒಂದು 20 ಕೋಟಿ 30 ಕೋಟಿ ಕೊಟ್ಬಿಟ್ಟು ಆಮೇಲೆ ಟೀಮ್ ಬಿಲ್ಡ್ ಮಾಡಕ್ಕೆ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿಗೆ ಬರ್ತಾ ಇದ್ರು. ಸೊ ಈ ಸತಿ ಆಪ್ಷನ್ ರೀತಿ ದುಡ್ಡಲ್ಲಿ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅದು ವೆರಿ ಇಂಪಾರ್ಟೆಂಟ್ ಟೇಕ್ ಅವೇ ಈ ಸತಿ RCB ಆಪ್ಷನ್ಸ್ ಅಲ್ಲಿ. ಸೊ ನಾವು ಇವಾಗ ಆಪ್ಷನ್ ವಿ ಹ್ಯಾಡ್ ಅ ವೆರಿ ಗುಡ್ ಪರ್ಸ್ ಅಂಡ್ ರಿಟೈನ್ ಮಾಡಿದ್ 3 ಜನ. ಸೊ ಇವಾಗ ನಾವು ಯಾವ್ದೇ ಒಂದು ಟೀಮ್ ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೊಂಡಾಗ, ಇಲ್ಲಾಂದ್ರೆ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದಾಗ ಏನ್ ಫಾರ್ಮ್ಯಾಟ್ಸ್ ನಾವು ನೋಡ್ತೀವಿ ಅಂದ್ರೆ, ಎಷ್ಟು ಜನ ಬ್ಯಾಟ್ಸ್ಮನ್ಸ್ ಇರ್ಬೇಕು, ಎಷ್ಟು ಜನ ಮಿಡ್ಲ್ ಆರ್ಡರ್, ಸ್ಪಿನ್ನರ್ಸ್, ಬೌಲರ್ಸ್, ಹೆಂಗೆ ಕನ್ಸಿಡರ್ ಮಾಡ್ತೀವಿ? ವಾಟ್ ವಿಲ್ ಬಿ ಅಂದ್ರೆ ನಾನು ಒಂದು ಸ್ಪೆಸಿಫಿಕ್ ಟೀಮ್ಗೆ ಅಂತ ಕೇಳ್ತಿಲ್ಲ, ಜನರಲ್ ಆಗಿ ಯಾವ ತರ ಒಂದು ಟೀಮ್ ಅಲ್ಲಿ ನೋಡ್ಬೇಕು ಅಂತ ಅನ್ಕೊಂತೀವಿ? ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅದು ಡೈನಮಿಕ್ಸ್ ಆಫ್ ದ ಟೀಮ್ ಮತ್ತೆ ಎಲ್ಲಿ ಆಡ್ತಾ ಇದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಚೆನ್ನೈ ಪಿಚ್ ಅಲ್ಲಿ ಆಡ್ತಾ ಇದಾರೆ ಅಂದ್ರೆ ಜಾಸ್ತಿ ಜನ ಸ್ಪಿನ್ನರ್ಸ್ ಬೇಕಾಗುತ್ತೆ, ಬಿಕಾಸ್ ಅದು ಸ್ಲೋ ಟರ್ನಿಂಗ್ ಪಿಚ್ ಇರುತ್ತೆ. ಸೊ ಅವ್ರ ಫೋಕಸ್ ಜಾಸ್ತಿ ಜನ ಸ್ಪಿನ್ ಬೌಲರ್ಸ್ ಮತ್ತೆ ಸ್ಪಿನ್ ಚೆನ್ನಾಗಿ ಆಡೋ ಬ್ಯಾಟ್ಸ್ಮನ್ಸ್ ಬೇಕಾಗ್ತಾರೆ ಅವ್ರಿಗೆ. ಬಿಕಾಸ್ ಅವ್ರ ಪಿಚ್ ಅಲ್ಲಿ ಚೆನ್ನಾಗಿ ಆಡಬೇಕಂದ್ರೆ ಸ್ಪಿನ್ ಚೆನ್ನಾಗಿ ಆಡೋರು ಇರ್ಬೇಕು, ಅಂದ್ರೆ ಸ್ಪಿನ್ ಅಲ್ಲಿ ಸ್ವೀಪ್ ಆಡೋರು ಇರ್ಬೇಕು, ಸ್ಪಿನ್ ಅನ್ನು ಅಟ್ಯಾಕ್ ಮಾಡೋರು ಇರ್ಬೇಕು ಅಂತ ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಬಟ್ ನಮ್ದು ಮೇಜರ್ ಚಾಲೆಂಜಸ್ ನಾವು ಚಿನ್ನಸ್ವಾಮಿಲಿ ಆಡ್ತಾ ಇರೋದು. ಸೊ ಮೇಜರ್ ಚಾಲೆಂಜ್ ಏನಂದ್ರೆ, ಒಂದು ದಿಸ್ ಪಿಚ್ ಇಸ್ ಲೈಕ್ ಅಂದ್ರೆ ಹೈ ಸ್ಕೋರಿಂಗ್ ಗ್ರೌಂಡ್. ಇದು ಎಲ್ಲಾ ಮ್ಯಾಚ್ ನೀವು ನೋಡಿದ್ರೆ 180 ಬ್ಯಾಟಿಂಗ್ ಪಿಚ್, ಇದು ಬೇಸಿಕಲಿ ಬ್ಯಾಟಿಂಗ್ ಪಿಚ್ 180 200 ಆ ರೇಂಜ್ ಅಲ್ಲೇ ಬರ್ತಾ ಇರುತ್ತೆ. ಇವಾಗ ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಮೇಲೆ ಇನ್ನ ಜಾಸ್ತಿ ಆಗುತ್ತೆ. 220 230 ಲಾಸ್ಟ್ ಸೀಸನ್ ಇಂದಾನೆ ನೋಡಕ್ ಶುರು ಮಾಡಿದ್ರು. ಲಾಸ್ಟ್ ಸೀಸನ್ ಹೈದರಾಬಾದ್ 270 280 ಎಲ್ಲ ರೀಚ್ ಆದ್ರು. ಆಮೇಲೆ ಅದನ್ನು ಚೇಸ್ ಮಾಡೋ ಲೆವೆಲ್ ಬೇರೆ ಟೀಮ್ಸ್ ಹೋಗಿದ್ರು. ಸ್ವಲ್ಪ ಒಂದು 20-30 ರನ್ಸ್ ಇಂದ ಅವ್ರ ಮೇಲೆ ಗೆಲ್ಲಕ್ಕಾಗದೆ ಪರಿಸ್ಥಿತಿ ಬಂದಿತ್ತು. ಸೊ ಇವಾಗ ಕ್ರಿಕೆಟ್ ಚೇಂಜ್ ಆಗಿ ಹೋಗ್ತಿದೆ ವಿತ್ ಇಂಪ್ಯಾಕ್ಟ್ ಪ್ಲೇಯರ್. ಇಂಪ್ಯಾಕ್ಟ್ ಪ್ಲೇಯರ್ ಇಂದ ಒಂದ್ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಸಿಗ್ತಾನೆ ನಿಮ್ಗೆ ಬ್ಯಾಟಿಂಗ್ ಚೇಸ್ ಮಾಡುವಾಗ ಅಥವಾ ಬ್ಯಾಟಿಂಗ್ ಆಡುವಾಗ. ಸೊ ಅದರಿಂದ ಏನಾಗ್ತಿದೆ, ಸೊ ಬೆಂಗಳೂರು ಪಿಚ್ ಪ್ರಕಾರ ನೋಡಕ್ ಹೋದ್ರೆ ನಮ್ಗೆ ಒಳ್ಳೆ ಬೌಲರ್ಸ್ ಬೇಕು. ಅಂಡ್ ಎನಿ IPL ಟೀಮ್ ಇರ್ರೆಸ್ಪೆಕ್ಟಿವ್ ಆಫ್ ಎಲ್ಲಿ ಆಡ್ತಾ ಇದಾರೆ ಅಂದ್ರೆ, ಇದು ಇಂಡಿಯನ್ ಪ್ರೀಮಿಯರ್ ಲೀಗ್. ಸೊ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ನಿಮ್ಗೆ ಕೋರ್ ಇಂಡಿಯನ್ ಗ್ರೂಪ್ ಇರಬೇಕು. ಒಳ್ಳೆ ಬೌಲರ್ಸ್, ಬ್ಯಾಟ್ಸ್ಮನ್ಸ್, ಆಲ್ರೌಂಡರ್ಸ್, ಮಿಡ್ಲ್ ಆರ್ಡರ್, ಇವರೆಲ್ಲ ಇಂಡಿಯನ್ ಒಳ್ಳೆ ಟೀಮ್ ಇತ್ತಂದ್ರೆ ಅವಾಗ ಗೆಲ್ಲೋ ಚಾನ್ಸಸ್ ಜಾಸ್ತಿ. ಯಾರ್ಯಾರು ಕಪ್ ಗೆದ್ದಿದಾರಲ್ಲ, ಮುಂಬೈ ಆಗಿರ್ಬೋದು 5 ಸತಿ ಗೆದ್ದಿದ್ದಾರೆ, ಚೆನ್ನೈ ಆಗಿರ್ಬೋದು 5 ಸತಿ ಗೆದ್ದಿದ್ದಾರೆ, ಇವರು ಕೋಲ್ಕತ್ತಾದವ್ರಾಗಿರ್ಬೋದು ಅವ್ರು 3 ಸತಿ ಗೆದ್ದಿದ್ದಾರೆ. ಎಲ್ಲಾರ್ದು ನೀವು ನೋಡಕ್ ಹೋದ್ರೆ ಅವ್ರದ್ದು ಕೋರ್ ಇಂಡಿಯನ್ ಗ್ರೂಪ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಆ ಕೋರ್ ಇಂಡಿಯನ್ ಗ್ರೂಪ್ ಬಿಲ್ಡ್ ಮಾಡೋದ್ರಲ್ಲಿ ನಮ್ಮ RCB ನವ್ರು ಯಾವಾಗ್ಲೂ ಫೇಲ್ಯೂರ್ ಆಗ್ತಾ ಇದ್ರು. ನಮ್ಮ ಹತ್ರ ಒಳ್ಳೊಳ್ಳೆ ಪ್ಲೇಯರ್ಸ್ ಇರೋರು, ಗೇಲ್ ಇದ್ರು, AB ಡಿ ವಿಲಿಯರ್ಸ್ ಇದ್ರು, ವಿರಾಟ್ ಕೊಹ್ಲಿ ಇದ್ರು, ಎಲ್ಲಾರು ಇದ್ರು. ಬಟ್ ಅದಾದ್ಮೇಲೆ ಇಂಡಿಯನ್ ಪ್ಲೇಯರ್ಸ್ ಬರ್ತಾ ಇದ್ರಲ್ಲ, ಅವ್ರು ಅಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇರ್ಲಿಲ್ಲ. ದಟ್ಸ್ ವೇರ್ ನಮ್ದು ಮೇಜರ್ ಪ್ರಾಬ್ಲಮ್ ಶುರು ಆಗ್ತಾ ಇತ್ತು. ಸೊ ನಮ್ದು ಇವಾಗ ಬಿಕಾಸ್ ನಾವು ಸ್ಪೆಸಿಫಿಕ್ ಆಗಿ RCB ಬಗ್ಗೆ ಮಾತಾಡ್ತಿರೋದ್ರಿಂದ, ಸ್ಪೆಸಿಫಿಕ್ ಆಗಿ ಬೇಕಾಗಿದ್ದು ನಮ್ಗೆ ಒಳ್ಳೆ ಕ್ವಾಲಿಟಿ ಬೌಲರ್ಸ್. ಬಿಕಾಸ್ ಇಲ್ಲಿ ನಿಮ್ಗೆ ಅಷ್ಟೊಂದು ಬೌಲರ್ಸ್ ಅಸಿಸ್ಟೆನ್ಸ್ ಇಲ್ಲ. ಚಿನ್ನಸ್ವಾಮಿಲಿ ಅಸಿಸ್ಟೆನ್ಸ್ ಬೇಕಂದ್ರೆ ಅವನು ತುಂಬಾ ಶ್ರೂಡ್ ಆಗಿರ್ಬೇಕು, ಅಂದ್ರೆ ಎವ್ರಿ ಟೈಮ್ ವೇರಿಯೇಷನ್ಸ್ ತಗೊಂಡ್ ಬರ್ಬೇಕು. ಪ್ಲೇಯರ್ಸ್ ನ ಗೆಸ್ ಮಾಡ್ಬೇಕು, ಅಂದ್ರೆ ಸೆಕೆಂಡ್ ಗೆಸ್ಸಿಂಗ್ ದ ಬ್ಯಾಟ್ಸ್ಮನ್ ಅಂತಾರೆ. ಅಂದ್ರೆ ಅವ್ನು ಏನ್ ಮಾಡ್ತಾ ಇದ್ದಾನೆ ಅಂತ ಹೋಗ್ಬಿಟ್ಟು ಯು ಹ್ಯಾವ್ ಟು ಗೆಸ್ ಅಂಡ್ ದೆನ್ ಪ್ಲೇ ಯುವರ್ ಟ್ಯಾಕ್ಟಿಕ್ಸ್. ಸೊ ಆ ತರ ಮೈಂಡ್ ಇಂಟೆಲಿಜೆಂಟ್ ಆಗಿರೋರು, ಅಂದ್ರೆ ಮೈಂಡ್ ಅಲ್ಲಿ ಕ್ರಿಕೆಟ್ ಇಂಟೆಲಿಜೆಂಟ್ ಆಗಿರೋರು ಬೇಕಿತ್ತು. ನಾಟ್ ಓನ್ಲಿ ಸ್ಕಿಲ್ಸ್ ಬಟ್ ಮೈಂಡ್ ಸೆಟ್ ಇಂದನೂ ಬೇಕಿತ್ತು. ಸೊ ಆ ಪ್ರಕಾರದಲ್ಲಿ ದಟ್ ವಾಸ್ ಅ ಮೇಜರ್ ಥಿಂಗ್. ಆಮೇಲೆ ಇನ್ನೊಂದು RCBಗೆ ಸ್ಪೆಸಿಫಿಕ್ ಆಗಿ ನೋಡೋಂಗಿದ್ರೆ ವಿ ನೀಡೆಡ್ ಅ ಕ್ಯಾಪ್ಟನ್ ಈ ಸತಿ. ಯಾಕೆ ನಾವು ಫಾಫ್ ಉಳಿಸ್ಕೊಂಡಿಲ್ಲ, ಫಾಫ್ RTM ಯೂಸ್ ಮಾಡ್ಲಿಲ್ಲ, ಫಾಫ್ ಬೈ ಮಾಡ್ಲಿಲ್ಲ, ರಿಟೈನ್ ಮಾಡ್ಲಿಲ್ಲ. ಸೊ ಇದು ಯಾವ್ದು ಆಗಿಲ್ಲದೆ ಇರೋದ್ರಿಂದ ವಿ ನೀಡೆಡ್ ಅ ನ್ಯೂ ಕ್ಯಾಪ್ಟನ್. ಸೊ ಅದೆಲ್ಲ ಮೇನ್ ಫೋಕಸ್ ಆಗಿತ್ತು ನಮ್ RCB ಆಪ್ಷನ್ ಹೋಗೋ ಮುಂಚೆ. ಸೊ ಇವಾಗ ಹಾಗಿದ್ರೆ
ನಾವು ಫಸ್ಟ್ ಡೇ ಯಾರನ್ನ ತಗೊಂಡ್ವಿ, ಏನೇನಕ್ಕೆ ತಗೊಂಡ್ವಿ, ಸೆಕೆಂಡ್ ಡೇ ಯಾರು we know for the reason we have three players, retained players, Virat Kohli and ರಜತ್ ಪಟಿದಾರ್ and ಯಶ್ ದಯಾಳ್. Yes, they are. Okay, so ಒಬ್ಬ ಬ್ಯಾಟ್ಸ್ಮನ್ ಆದ, ಇಬ್ರು ಬ್ಯಾಟ್ಸ್ಮನ್, ಇಬ್ರು batsmen. ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ರಜತ್ ಪಟೇಲ್, ಒಬ್ಬ ಇವನು ಯಶ್ ದಯಾಳ್ ಫಾಸ್ಟ್ ಬೌಲರ್, ಲೆಫ್ಟ್ ಆರ್ಮ್ ಬೌಲರ್. ಲೆಫ್ಟ್ ಆರ್ಮ್ ಬೌಲರ್. ಸೊ ಯಾರ್ಯಾರನ್ನ ತಗೊಂಡ್ರು, ಹೌ ದೇ ಇಂಪ್ಯಾಕ್ಟ್ ದ ಟೀಮ್, ಸೊ ಅವ್ರದ್ದು ಪ್ಲೇಸ್ಮೆಂಟ್ ಹೆಂಗಿರುತ್ತೆ ಟೀಮ್ ಅಲ್ಲಿ, ಅಂಡ್ ಓವರ್ ಆಲ್ ಟೀಮ್ ಹೆಂಗೆ ಫಾರ್ವರ್ಡ್ ಆಗುತ್ತೆ ಅನ್ನೋದು ನೋಡ್ಕೊಳ್ಳೋಣ ಇವಾಗ. ಈ ಸತಿ ಫಸ್ಟ್ ಡೇ ಆಕ್ಷನ್ ಆದಾಗ ತುಂಬಾ ಟ್ರೋಲ್ ಆದ್ರು ಆರ್ ಸಿ ಬಿನವರು, ಸಿಕ್ಕಾಬಟ್ಟೆ ಟ್ರೋಲ್ ಆದ್ರು. ಎಲ್ಲಾರು ಬೈತಾ ಇದ್ರು ಆರ್ ಸಿ ಬಿ ಏನ್ ಮಾಡ್ತಾ ಇದೀರಾ ನೀವು ಮ್ಯಾನೇಜ್ಮೆಂಟ್ ನವರು ಅಂತ. ಬಿಕಾಸ್ ಅವ್ರು ಲಿಟ್ರಲಿ ಪ್ಲೇಯರ್ಸ್ ನ ಬೈ ಮಾಡಿಲ್ಲ, ಅಂದ್ರೆ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಲಿಟ್ರಲಿ ಬೈ ಮಾಡಿಲ್ಲ ಅಂತಲ್ಲ. ಬಟ್ ಆದ್ರೆ ಎಲ್ಲರಿಗೂ ಏನಿತ್ತಂದ್ರೆ 83 crores ಇದೆ, ಸೆಕೆಂಡ್ ಹೈಯೆಸ್ಟ್ ಪರ್ಸು. ನಮ್ಗೆ ಅದು ಫಸ್ಟ್ ಅಲ್ಲಿ 2 ಸೆಟ್ ಕರೀತಾರೆ, ಮಾರ್ಕ್ಯೂ ಸೆಟ್ ಅಂತ. ದೋಸ್ ಆರ್ ವೆರಿ ರಿನೌಂಡ್ ಇಂಟರ್ನ್ಯಾಷನಲ್, ಅಂದ್ರೆ ಇಂಡಿಯನ್ಸ್ ನಾನು ಹೇಳ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕ್ರಿಕೆಟ್ ಆಡಿ ರಿನೌಂಡ್ ಆಗಿರೋ ಪ್ಲೇಯರ್ಸ್ ಬರ್ತಾರೆ ಫಸ್ಟ್ 2 sets ಅಲ್ಲಿ. ಅವ್ರು ನಿಮಗೆ ತುಂಬಾ ಪೊಟೆನ್ಶಿಯಲ್ ಇರೋರು, ಇವ್ರ ಕ್ಯಾಪ್ಟನ್ಸಿ ಮೆಟೀರಿಯಲ್, ಇವ್ರ ಫ್ಯೂಚರ್ ಸೂಪರ್ ಸ್ಟಾರ್ಸ್ ಅವರೆಲ್ಲ ನಿಮ್ಗೆ ಅಲ್ಲಿ ಸಿಗ್ತಾರೆ, ಲೈಕ್ ಆಲ್ರೆಡಿ ಇಂಟರ್ನ್ಯಾಷನಲ್ ರೆಕಗ್ನೈಸ್ ಆಗಿರೋರು. ಸೊ ಆರ್ ಸಿ ಇದು ಫಸ್ಟ್ ಡೇ ಏನಕ್ಕೆ ಟ್ರೋಲ್ ಆದ್ರೆ ಅಂದ್ರೆ ಬಿಕಾಸ್ ಆಫ್ ದಟ್ ರೀಸನ್, ಬಿಕಾಸ್ ನಾವು ಮಾರ್ಕ್ಯೂ ಸೆಟ್ ಅಲ್ಲಿ ವಿ ಡಿಡ್ಂಟ್ ಗೋ ಫಾರ್ ಎನಿ ಒನ್. ಎಲ್ಲದಕ್ಕಿಂತ ಜಾಸ್ತಿ ನೋವಾಗಿದ್ದು ಎಲ್ಲರಿಗಂದ್ರೆ ನಾವು KL ರಾಹುಲ್ಗೆ ಬಿಡ್ ಮಾಡಿಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್. ಅಂದ್ರೆ KL ರಾಹುಲ್ ನ LSG ನವ್ರು ಬಿಟ್ಟಿದ್ರು, ಲಕ್ನೋನವ್ರು ಬಿಟ್ಟಿದ್ರು. ಅಂಡ್ ನಮ್ಗೆ ಒಬ್ಬ ಕ್ಯಾಪ್ಟನ್ ಬೇಕಿತ್ತು, ಒಬ್ಬ ಓಪನಿಂಗ್ ಬ್ಯಾಟ್ಸ್ಮನ್ ಬೇಕಿತ್ತು ವಿರಾಟ್ ಕೊಹ್ಲಿ ಜೊತೆಗೆ, ಅಂಡ್ ಒಬ್ಬ ವಿಕೆಟ್ ಕೀಪರ್ ಬೇಕಿತ್ತು. ಮೂರನ್ನು ಸಾಲ್ವ್ ಮಾಡುವ ಒಬ್ಬ ವ್ಯಕ್ತಿ ಆಗಿದ್ದ, ದಟ್ ಈಸ್ KL ರಾಹುಲ್. ಬಟ್ ಪ್ರಾಬ್ಲಮ್ ಏನಂದ್ರೆ ನಮ್ ಆರ್ ಸಿ ಬಿನವರು KL ರಾಹುಲ್ಗೆ ಬಿಡ್ ಮಾಡಿಲ್ಲ. ಅಂದ್ರೆ ಐ ಥಿಂಕ್ 10 crores ಅವ್ರಿಗೆ ಏನೋ ಹೋದ್ರ ಅನ್ಸುತ್ತೆ, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ. ಆಮೇಲೆ ಸ್ಟಾಪ್ ಮಾಡಿದ್ರು. ಅವರು 14 crores ಎಂಟಾಗಿ ಸೇಲ್ ಆಗಿದ್ದು 14 crores ಅವರು ಡೆಲ್ಲಿನವ್ರು ತಗೊಂಡ್ರು, ಡೆಲ್ಲಿನವ್ರು ಬೈ ಮಾಡಿದ್ರು. ಸೊ ಅಲ್ಲಿಂದ ಸ್ವಲ್ಪ ಇಶ್ಯೂಸ್ ಸ್ಟಾರ್ಟ್ ಆಯ್ತು ಎಲ್ಲಾರ್ಗು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದ್ರಲ್ಲೂ ದೇ ಸ್ಟಾರ್ಟೆಡ್ ಗೋಯಿಂಗ್ ವಾಂಕರ್ಸ್, ಸೇಯಿಂಗ್ ದಟ್ ಇದೇನ್ ಹಿಂಗೆ ಟೀಮ್ ಯಾರು ಮಾರ್ಕ್ಯೂ ಪ್ಲೇಯರ್ಸ್ ಇಲ್ಲ ಏನಿಲ್ಲ ಅಂತ. ಆದ್ರೆ ಜನಕ್ಕೆ ಅರ್ಥ ಆಗದಿರೋದು ಏನಂದ್ರೆ ಯು ಆಲ್ರೆಡಿ ಹ್ಯಾವ್ ಅ ಬಿಗ್ಗೆಸ್ಟ್ ಮಾರ್ಕ್ಯೂ ಪ್ಲೇಯರ್ ಇನ್ ಯುವರ್ ಟೀಮ್, ದಟ್ ಈಸ್ ವಿರಾಟ್ ಕೊಹ್ಲಿ. ಅವ್ರಿಗಿಂತ ಇನ್ನೊಬ್ಬ ಮಾರ್ಕ್ಯೂ ಪ್ಲೇಯರ್ ನಿಮ್ಗೆ ಯಾಕೆ ಹುಡುಕ್ತಾ ಇದ್ರು ನನಗೆ ಗೊತ್ತಿಲ್ಲ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಎಲ್ಲರೂ ಬ್ಯಾಲೆನ್ಸ್ ಮಾಡೋದಕ್ಕೆ, ಯಾಕಂದ್ರೆ ನಮ್ಮ ಹತ್ರ ಬ್ಯಾಟ್ಸ್ಮನ್ ಅಂತೂ ಇದಾನೆ, ಬಟ್ ವಿ ನೀಡ್ ಮಿಡ್ಲ್ ಆರ್ಡರ್, ವಿ ನೀಡ್ ಸ್ಪಿನ್ನರ್ಸ್ ಆರ್ ಬೌಲರ್ಸ್, ಫಾಸ್ಟ್ ಬೌಲರ್ಸ್, ಯಾಕಂದ್ರೆ ಎಲ್ಲ ಇದ್ರೆ ತಾನೇ ನಾವು ಬ್ಯಾಲೆನ್ಸ್ ಮಾಡೋದಕ್ಕೆ. ಪ್ರಾಬಬ್ಲಿ ಅದಕ್ಕೋಸ್ಕರ ಅವರು ಮಾರ್ಕ್ಯೂ ಪ್ಲೇಯರ್ ನ ನೋಡ್ತಾ ಇದ್ದಾರೆ. ಅಂದ್ರೆ ಮಾರ್ಕ್ಯೂ ಪ್ಲೇಯರ್ ಹೇಳ್ದಂಗೆ ಒಳ್ಳೆ ಬೌಲರ್ಸ್ ಇದ್ರು. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ತಗೊಂತಾರೆ, ಎಷ್ಟು ಕೋಟಿ ಆದ್ರೂ ಅಂತ ಎಲ್ಲರೂ ಗೆಸ್ ಮಾಡಿದ್ರೆ ಯಜುವೇಂದ್ರ ಚಹಲ್. ಸೊ ಈಸ್ ಅ ವೆರಿ ಗುಡ್ ಲೆಗ್ ಸ್ಪಿನ್ನರ್. ಆಮೇಲೆ ಅವರು ಮುಂಚೆ ಆರ್ ಸಿ ಬಿಗೆ ಆಡಿದ್ರು, ಐ ಥಿಂಕ್ 4 years 5 years ಏನೋ ಆಡಿದ್ರು ಅನ್ಸುತ್ತೆ ಆರ್ ಸಿ ಬಿಗೋಸ್ಕರ. ಅಂದ್ರೆ ತುಂಬಾ ಚೆನ್ನಾಗಿ ಬೋಲ್ ಮಾಡಿ, ಒನ್ ಆಫ್ ದ ಲೋಯೆಸ್ಟ್ ಎಕನಾಮಿ ರೇಟಿಂಗ್ ಚಿನ್ನಸ್ವಾಮಿ ಇಸ್ ನಾಟ್ ಅ ಜೋಕ್ ಅಲ್ಲ ಅದು. ಅಲ್ಲಿ ಬೋಲ್ ಮಾಡೋದಕ್ಕೆ ಗೊತ್ತಿರುತ್ತೆ ಅದು ಹೆಂಗ್ ಎಷ್ಟು ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಅದು. ಅಲ್ಲಿ ಬೌಲಿಂಗ್ ಮಾಡೋದಕ್ಕೆ ತುಂಬಾ ವೇರಿಯೇಷನ್ಸ್ ಮತ್ತೆ ಹಾರ್ಟ್ ಬೇಕು, ಏನಂತಾರೆ ಅದು ಬಿಗ್ ಹಾರ್ಟ್ ಟು ಥ್ರೋ ದ ಬಾಲ್. 1 6 ಹೊಡ್ಸ್ಕೊಂಡ್ರು ನಾನು ಮತ್ತೆ ಹೋಗಿ ಬೋಲ್ ಮಾಡ್ತೀನಿ ಅನ್ನೋದೊಂದು ಹಾರ್ಟ್ ಇರ್ಬೇಕಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಚಿನ್ನಸ್ವಾಮಿಲಿ. ಸೊ ಎಲ್ಲಾರು ಏನನ್ ಕೊಟ್ರು ಅಂದ್ರೆ ಒಂದು 15 ಕೋಟಿ ಖರ್ಚಾದ್ರೂ ನಾವು ತಲೆ ಕೆಡ್ಸ್ಕೊಂಡಲ್ಲ, ನಾವು ಯಜುವೇಂದ್ರ ಚಹಲ್ ಹೋಗ್ತಾ ಇದೀವಿ. ಆಮೇಲೆ ಅವ್ರು ಎಲ್ಲದಕ್ಕೂ ಸೂಟ್ ಆಗೋರು. ಇವಾಗ ಇನ್ನೊಂದ್ ಏನಾಗುತ್ತೆ ಅಂದ್ರೆ ವಿರಾಟ್ ಕೊಹ್ಲಿ ಅಂತ ದೊಡ್ಡ ಪ್ಲೇಯರ್ ಇದ್ದಾಗ ನಮ್ಗೆ ಯಾರನ್ನೂ ತಗೊಂಬಂದ್ ಹಾಕಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಜೊತೆ ಒಳ್ಳೆ ರ್ಯಾಪೋ ಇರ್ಬೇಕು. ಆಮೇಲೆ ವಿರಾಟ್ ಕೊಹ್ಲಿ ಜೊತೆಗೆ ಒಳ್ಳೆ ಜೆಲ್ಲಿಂಗ್ ಇದಿರ್ಬೇಕು, ಟೀಮ್ ಮ್ಯಾನ್ ಆಗಿರ್ಬೇಕು, ಅವಾಗ ವರ್ಕೌಟ್ ಆಗುತ್ತೆ. ಇವಾಗ ವಿರಾಟ್ ಕೊಹ್ಲಿಗೆ ಯಾರೋ ಇನ್ನೊಬ್ಬನ್ ತಗೊಂಡ್ಬಂದು ಈಗೋ ಪ್ರಾಬ್ಲಮ್ಸ್ ಆಗತ್ತೆ ಅಂತಲ್ಲ, ಬಟ್ ಎವ್ರಿ ಒನ್ ಥಿಂಗ್ಸ್ ಇನ್ ದಟ್ ವೇ. ಇವಾಗ ಒಬ್ಬ ಬಿಗ್ ಪ್ಲೇಯರ್ ಇದ್ದಾಗ ಆಲ್ರೆಡಿ ನೀವು ಇನ್ನೊಬ್ಬನ್ನ ತಗೊಂಡ್ ಬಂದು ಅಲ್ಲಿ ನಿಲ್ಸಕ್ ನೋಡಲ್ಲ, ಯಾರು ಅವ್ರ ಜೊತೆಗೆ ಬ್ಲೆಂಡ್ ಆಗಿ ಆಡೋವಂತವ್ರನ್ನ ಟ್ರೈ ಮಾಡ್ತಾರೆ. ಸೊ ಆ ಲೆವೆಲ್ ಅಲ್ಲಿ ಎಲ್ಲಾ ಟಿಕ್ ಮಾಡಿದ್ದವರು KL ರಾಹುಲ್ ಮತ್ತೆ ಯಶುವೇಂದ್ರ ಚಹಲ್ ಇಬ್ರು. KL ರಾಹುಲ್ ಆಲ್ರೆಡಿ ಇದು ಆರ್ ಸಿ ಬಿಗೆ ಆಡಿದ್ದಾರೆ, ಅಂಡ್ he has a very good bond with ವಿರಾಟ್ ಕೊಹ್ಲಿ. ನಾವು ನೋಡಿದಾಗ ಅಂದ್ರೆ ಔಟ್ಸೈಡ್ ಇಂದ. ಅಂಡ್ ಯಜುವೇಂದ್ರ ಚಹಲ್ ಇಸ್ ಅ ವೆರಿ ಫನಿ ಗೈ, ಅಂದ್ರೆ ತುಂಬಾ ಕಾಮಿಡಿ ಹ್ಯೂಮರಸ್ ಆಗಿ ಇರುವಂತವ್ರು, ಮತ್ತೆ ಈಸ್ ವೆರಿ ಗುಡ್ ಟ್ಯಾಲೆಂಟೆಡ್ ಆಲ್ಸೋ. ಸೊ ಇಬ್ರು ಬ್ಲೆಂಡ್ ಆಗ್ತಾರೆ ಆರ್ ಸಿ ಬಿಗೆ ಅನ್ನೋದು ಇನ್ನೊಂದು ಥಿಂಕಿಂಗ್ ಅಲ್ಲಿ ಇತ್ತು. ಸೊ ವಿ ಡಿಡ್ಂಟ್ ಪಿಕ್ ಬೋತ್ ಆಫ್ ದೆಮ್. ಅಲ್ಲಿಂದ ಎಲ್ಲ ಸೋಷಿಯಲ್ ಮೀಡಿಯಾ ಬ್ರೇಕ್ಔಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಏನಿದು ಮ್ಯಾನೇಜ್ಮೆಂಟ್, ಇದೆಂತ ಮ್ಯಾನೇಜ್ಮೆಂಟ್ ಅದೆಲ್ಲ. ಬಿಕಾಸ್ ಎಲ್ಲರಿಗೂ ಭಯ ಏನಂದ್ರೆ ಇಟ್ ಲೈಕ್ ಆಲ್ರೆಡಿ ಫೇಲ್ಯೂರ್ಸ್ ನೋಡಿದೀವಲ್ಲ, ಫ್ರಮ್ ಲಾಸ್ಟ್ 18 seasons ನಾವು ಗೆದ್ದಿಲ್ಲ. ಸೊ ಅದೊಂದು ಫೇಲ್ಯೂರ್ ಹೊಡ್ತಾ ತಿಂದು ಆರ್ ಸಿ ಬಿ ಫ್ಯಾನ್ಸ್ ಹಂಗ ಆಗ್ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಮೀ. ಸಿಗ್ನೆಟ್ ಏನ್ ಇಂತ ಟೀಮ್ ಬೈ ಮಾಡ್ತಾ ಇದಾರೆ, ಏನಿದು ಯಾಕೆ ಅಂತ ಒಂದು ಕ್ವಶನ್ ಮಾರ್ಕ್ ಬಂತು. ಬಟ್ ಆದ್ರೆ
ಆಮೇಲೆ ಅವ್ರು ಬೈ ಮಾಡ್ತಾ ಇರೋದನ್ನ ಒಂದೊಂದೇ ಅನಲೈಸ್ ಮಾಡ್ತಾ ಹೋದ್ರೆ ದೇ ಹ್ಯಾವ್ ಡನ್ ಅ ವೆರಿ ಗುಡ್ ಸ್ಟ್ರಾಟಜಿ. ಅವ್ರು ಈ ಸತಿ ಎವ್ರಿ ಟೈಮ್ ಮಾಡಿದಿರೋ ತಪ್ಪನ್ನು ಮಾಡಿದ್ದಾರೆ. ಆಕ್ಚುಲಿ ಫ್ಯಾನ್ಸ್ ಏನ್ ಹೇಳ್ತಾ ಇದ್ರು ಅಂದ್ರೆ ಮತ್ತೆ ಅದೇ ತಪ್ಪು ಮಾಡಿ ಅಂತ ಇದ್ರು. ಯಾರೋ ಒಬ್ಬನ ಹಿಡಿದ್ಬಿಟ್ಟು ಅವ್ನು ಎಷ್ಟು ಕೋಟಿಗಾದ್ರೂ ಅಷ್ಟು ಕೋಟಿ ಖರ್ಚು ಮಾಡೋಣ ಗುರು, ಒಂದ್ ಲೆಕ್ಕಕ್ಕೆ ನಾವು ಬೇಕವ್ರು ಅನ್ನೋ ಲೆಕ್ಕ ಕೊಟ್ಟೋಗ್ಬಿಟ್ಟಿದ್ರು. ಬಟ್ RCB ಮ್ಯಾನೇಜ್ಮೆಂಟ್ ತುಂಬಾ ಕಾಮ್ ಹೆಡೆಡ್ ಅಲ್ಲ, ಅದೊಂದು ಮಾತ್ರ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಬೇಕು. ತುಂಬಾ ಕಾಮ್ ಹೆಡೆಡ್ ಆಗಿ ಆಯ್ತು ಗುರು, ನಾವ್ ಎವ್ರಿ ಟೈಮ್ ಏನ್ ಮಿಸ್ಟೇಕ್ ಮಾಡಿದೀವಿ, ಲೆಟ್ಸ್ ನಾಟ್ ಡೂ ದಟ್. ಮಾರ್ಕ್ಯೂ ಸೆಟ್ ಅಲ್ಲಿ 28 ಲಕ್ಷ ಅಲ್ಲ, 28 ಕೋಟಿ ಅಲ್ಲ ಗುರು, 50 ಕೋಟಿಗೆ ಹೋಗ್ಲಿ, ನಾವ್ ಕೈ ಹಾಕಲ್ಲ. ಲೆಟ್ಸ್ ವೇಟ್. ನನಗೆ ಯಾವ ಪ್ಲೇಯರ್ ಬೇಕು ಆ ಪ್ಲೇಯರ್ ಬೈ ಮಾಡಕ್ ದುಡ್ಡು ಇಟ್ಕೊಳ್ಳೋಣ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಎಮೋಷನಲ್ ಆಸ್ಪೆಕ್ಟ್ ಏನಿತ್ತು ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಆಡಿದ್ದಾರೆ. ಸೊ ಅದರಿಂದ ಫಸ್ಟ್ ಶುರುನಲ್ಲಿ ಅವ್ರು ಚೆನ್ನಾಗಿ ಆಡಿಲ್ಲ ಅಂತ ಅನ್ಸಿದ್ರು, ಅದೇ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಅವ್ರು ಪ್ಲಾನ್ ಮಾಡಿಲ್ಲ ಅನ್ಸಿದ್ರು ತುಂಬಾ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಹೋಗಿದೆ. ಅಂಡ್ ನನಗೆ ಔಟ್ಸೈಡ್ ಇಂದ ಅನ್ಸೋದು ಏನಂದ್ರೆ ದಿಸ್ ಈಸ್ ಅ ಚೇಂಜ್ ದಟ್ ಹಸ್ ಹ್ಯಾಪನ್ ಬಿಕಾಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸಪೋರ್ಟಿಂಗ್ ಗ್ರೂಪ್ ಅಲ್ಲಿ RCB. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ದಿನೇಶ್ ಕಾರ್ತಿಕ್ ಲಾಸ್ಟ್ ಇಯರ್ ಅವ್ರು RCB ಆಡಿದ್ರು, ಇವಾಗ ಅವ್ರನ್ನ ಇದು ಏನಾದ್ರು ಮ್ಯಾನೇಜ್ಮೆಂಟ್ ಸಪೋರ್ಟಿಂಗ್ ಸ್ಟಾಫ್ ಗೆ ತಗೊಂಡಿದ್ದಾರೆ. ಸೊ ಅವರು ಬಿಹೈಂಡ್ ದ ಸೀನ್ಸ್ ತುಂಬಾ ವರ್ಕ್ ಮಾಡಿದ್ದಾರೆ ಅಂತ ನನ್ಗೆ ಅನ್ಸ್ತಾ ಇದೆ ಇದು ರಿಸಲ್ಟ್ ನೋಡಿದಾಗ. ಡನ್ ಅ ಗುಡ್ ಜಾಬ್. ಎಲ್ಲ ಕವರ್ ಮಾಡಿದಾರ ಅಲ್ಟಿಮೇಟ್ ಟೀಮ್ ದಟ್ ವಿ ವಿಲ್ ಸಿ. ಬಟ್ ಔಟ್ಸೈಡ್ ಅಲ್ಲಿ ಎವ್ರಿ ಟೈಮ್ ಇರುವಂತ ಲೂಪ್ ಹೋಲ್ಸ್, ಆ ಗ್ಲೇರಿಂಗ್ ಪ್ರಾಬ್ಲಮ್ಸ್, ಆಮೇಲೆ ಏನದು ವಿರಾಟ್, ಗೈಲು, AB de Villiers ಆದ್ಮೇಲೆ ಯಾರಪ್ಪ ಗುರು ಅಂತ ಇದ್ವಲ್ಲ, ಆ ಪರಿಸ್ಥಿತಿ ಕಡಿಮೆ ಆಗಿದೆ. ದಟ್ ಹ್ಯಾಸ್ ಗಾಟ್ ರಿಡ್ಯೂಸ್, ಸಬ್ಸ್ಟಾನ್ಶಿಯಲಿ ರಿಡ್ಯೂಸ್ ಆಗಿದೆ. ಅದು ಮಾತ್ರ ಗುಡ್. ಸೊ ಇವಾಗ ಫಸ್ಟ್ ಡೇ ನಾವು ತುಂಬಾ ಕಡಿಮೆ ಜನ ತಗೊಂಡ್ವಿ. ಐ ಥಿಂಕ್ ಫಸ್ಟ್ ಡೇ ನಾವು ಲಿಯಮ್ ಲಿವಿಂಗ್ಸ್ಟನ್, ಆಮೇಲೆ ಫಿಲ್ ಸಾಲ್ಟ್, ಹೇಸಲ್ವುಡ್ ಪ್ಲೇಯರ್ಸ್ ಆಗಿ ಇನ್ನೊಬ್ರು ಯಾರೋ ತಗೊಂಡ್ವಿ. ಸೊ ಐ ಥಿಂಕ್ ಅಷ್ಟೇ, ನಾವು ತುಂಬಾ ಕಡಿಮೆ ಜನ. ಹೌದು. ಅದೇ ವೇಟ್ ಅಂಡ್ ವಾಚ್ ಸಿ ಏನಾಗುತ್ತೆ ಅಂದ್ರೆ, ಇವರು ಮಹಿಳಾ ಜಯವರ್ಧನೆ ಮುಂಬೈ ಇಂಡಿಯನ್ಸ್ ಕೋಚ್ ಇವಾಗಿರೋದು, ಹಿ ಸೆಟ್ ಅ ವೆರಿ ಗುಡ್ ಪಾಯಿಂಟ್. ಅವರು ಅದೇ ಸ್ಟ್ರಾಟಜಿ ಯೂಸ್ ಮಾಡಿದ್ರು. ಅವರು ಫಸ್ಟ್ ಡೇ ಐ ಥಿಂಕ್ ಒಬ್ಬರನ್ನೇ ಬೈ ಮಾಡಿದ್ರು, ಟ್ರೆಂಟ್ ಬೋಲ್ಟ್ ಒಬ್ಬನೇ, ಯಾರನ್ನು ಬೈ ಮಾಡಿಲ್ಲ. ಅವ್ರು ವೇಟ್ ಮಾಡಿದ್ರು ಮೇನ್ ಪ್ಲೇಯರ್ಸ್ ಅಲ್ಲಿ. ಅವ್ರು ಹೇಳಿದ ಏನಂದ್ರೆ, ಆಯ್ತು ಗುರು, ಫಸ್ಟ್ ಡೇ ಯು ಹ್ಯಾಡ್ 84 ಪ್ಲೇಯರ್ಸ್, ಐ ಥಿಂಕ್ 84 to 90 ಪ್ಲೇಯರ್ಸ್ ಏನೋ ಆಪ್ಷನ್ ಆಗಿತ್ತು. ಸೊ 577 ಜನರಲ್ಲಿ 84 ಪ್ಲೇಯರ್ಸ್ ತೆಗ್ದಾಕ್ಬಿಡು, ಇನ್ನ 400 ಚಿಲ್ಡ್ರೆ ಪ್ಲೇಯರ್ಸ್ ಸೆಕೆಂಡ್ ಡೇ ಬರೋದಿದ್ದಾರೆ. ಸೊ ನೀನು ಫಸ್ಟ್ ಡೇ ಪರ್ಸ್ ಖಾಲಿ ಮಾಡ್ಕೊಂಡ್ರೆ ಹೌ ವಿಲ್ ಯು ಮ್ಯಾನೇಜ್ ದ ರಿಮೈನಿಂಗ್ 400 ಪೀಪಲ್? you are going to miss out on lot of things. ಸೊ ಅದಕ್ಕೆ ಇವ್ರು ಏನ್ ಮಾಡಿದ್ರು ಅಂದ್ರೆ, ಫಸ್ಟ್ ಡೇ ಆದಷ್ಟು ಕಡಿಮೆ ಬೈ ಮಾಡಿದ್ರು. ಎಕ್ಸಾಕ್ಟ್ ಎಷ್ಟು ಜನ ಬೈ ಮಾಡಿದ್ರು ಕೌಂಟ್ ನನ್ನ ಹತ್ರ ಇಲ್ಲ, ಬಟ್ ತುಂಬಾ ಕಡಿಮೆ ಜನ ಬೈ ಮಾಡಿ ದೇ ವೇಟೆಡ್ ಸೆಕೆಂಡ್ ಡೇಗೆ. ಆಕ್ಚುಲಿ ಬಿಗ್ ಪರ್ಸ್ ಇಟ್ಕೊಂಡು ವೆಯ್ಟ್ ಮಾಡಿದ್ರು. ಸೆಕೆಂಡ್ ಡೇ ಬೆಂಗಳೂರು ಮತ್ತೆ ಮುಂಬೈನವ್ರ ಹತ್ರ ಹೈಯೆಸ್ಟ್ ಪ್ರೈಸ್ ಪರ್ಸ್ ಉಳಿಸ್ಕೊಂಡಿದ್ರು. ಬೆಂಗಳೂರಿನವರು 30 crores ಏನೋ, ಅಂಡ್ ಮುಂಬೈನವರು 26 crores ಏನೋ ಇಟ್ಕೊಂಡು ವೆಯ್ಟ್ ಮಾಡಿದ್ರು. ಸೊ ದೇ ವೇಟೆಡ್ ಟು ಸೇ ಓಕೆ ಸೆಕೆಂಡ್ ಲಾಟ್ ಬರುತ್ತೆ ಅಂತ. ಆಮೇಲೆ ಇನ್ನೊಂದು ಏನಂದ್ರೆ, ಇವರು ಕಾನ್ಸೆಪ್ಟ್ ಏನ್ ಮಾಡಿದಾರೆ ಅಂದ್ರೆ, ಒಬ್ಬ ಪ್ಲೇಯರ್ಗೆ 25 ಕೋಟಿ ಕೊಟ್ಟು ಆ ಪ್ಲೇಯರ್ಗೂ ಪ್ರೆಷರ್ ಅಲ್ವಾ. ಇವಾಗ 25 ಕೋಟಿ ಯಾರು ಕೊಟ್ಟಿದ್ದಾರೆ ಅಂದ್ರೆ ಯು ಟು ಪರ್ಫಾರ್ಮ್ ಇನ್ ದಟ್ ಲೆವೆಲ್. ಸೊ ಇವ್ರು ಅದನ್ನ ಅವಾಯ್ಡ್ ಮಾಡಿದ್ದಾರೆ ಈ ಸತಿ ಟು ಅ ಸಬ್ಸ್ಟಾನ್ಶಿಯಲ್ ಲೆವೆಲ್. ಎಲ್ಲ ಪೂರ್ತಿ ಅಂತಲ್ಲ, ಬಿಕಾಸ್ ಆಪ್ಷನ್ ಡೈನಮಿಕ್ಸ್ ಇರೋದೇ ಪ್ರೈಸ್ ರೈಸ್ ಮಾಡೋದು, ಎವ್ರಿವನ್ ವಿಲ್ ಬಿ ರೈಸಿಂಗ್ ಇಟ್. ಬಟ್ ಎವ್ರಿ ಟೈಮ್ ತರ ಒಬ್ಬನ ಮೇಲೆ 25 ಕೋಟಿ ಖರ್ಚು ಮಾಡಿ ಇನ್ನು ಮಿಕ್ಕದವ್ರಿಗೆ ಒದ್ದಾಡೋ ಪರಿಸ್ಥಿತಿ ಮಾಡ್ಕೊಂಡ್ರೆ ಆದಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಒಬ್ಬೊಬ್ಬ ಪ್ಲೇಯರ್ ಲೈಕ್ 10 ಕೋಟಿ, 12 ಕೋಟಿ, 14 ಕೋಟಿ, ವಿಚ್ ಇಸ್ ಅ ನಾರ್ಮ್. ಅಂದ್ರೆ ಆ ಪರ್ಫಾರ್ಮೆನ್ಸ್ಗೆ ನಾರ್ಮ್, ಅಂದ್ರೆ ಅವ್ರಿರೋ ಲೆವೆಲ್ಗೆ. ಸೊ ಆ ಲೆವೆಲ್ ಅಲ್ಲಿ ದೇ ಹ್ಯಾವ್ ಟ್ರೈ ಟು ಬಿಲ್ಡ್ ಅ ಸ್ಕ್ವಾಡ್. ಸೊ ದಟ್ ಆಲ್ಸೋ ಇಸ್ ಅ ವೆರಿ ಗುಡ್ ಸ್ಟ್ರಾಟಜಿ. ಇವಾಗ ಪ್ಲೇಯರ್ಸ್ ಮೇಲೂ ನಿಮ್ಗೆ ಅಷ್ಟೊಂದು ಪ್ರೆಷರ್ ಬೀಳಲ್ಲ. ಆಮೇಲೆ ಇನ್ನೊಂದು, ಒಬ್ಬ ಪ್ಲೇಯರ್ ನ ಬೈ ಮಾಡ್ಬಿಟ್ಟು ಮಿಕ್ಕದವ್ರೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಗುರು, ಹೆಂಗೋ ಒಂದು ದುಡ್ಡಿಲ್ಲ ನಮ್ಮ ಹತ್ರ ಅನ್ನೋ ಪರಿಸ್ಥಿತಿಗೆ ಬಂದಿರ್ಲಿಲ್ಲ. ಕೊನೆವರೆಗೂ ಆಕ್ಚುಲಿ ದೇ ಹ್ಯಾಡ್ ಸಮ್ ಗುಡ್ ಅಮೌಂಟ್ ಟು ಗೋ ಫಾರ್ ಪ್ಲೇಯರ್ಸ್. ಅಂಡ್ ಅದು ಮಹಿಳಾ ಜಯವರ್ಧನೆ ಹೇಳಿದ್ ಇಸ್ ಅ ವೆರಿ ಗುಡ್ ಪಾಯಿಂಟ್. ಸೆಕೆಂಡ್ ಡೇ 400 ಸಮಥಿಂಗ್ ಬರ್ತಾ ಇದಾರಲ್ವಾ, ಅಂಡ್ 1200 ಮೆಂಬರ್ಸ್ ಏನೋ ರಿಜಿಸ್ಟರ್ ಆಗೋದು IPL ಗೆ ಎವ್ರಿ ಮೆಗಾ ಆಕ್ಷನ್ಸ್ ಅಲ್ಲಿ. ಯೂಶಲಿ ಆ 1200 ಅಲ್ಲಿ ದೇ ಬಾಟ್ ಇಟ್ ಡೌನ್ ಟು 577, ಅಂದ್ರೆ ಆಲ್ಮೋಸ್ಟ್ ಹಾಫ್ ಮಾಡಿದ್ದಾರೆ. ಈ ಹಾಫ್ ಅಲ್ಲಿ ಸೆಲೆಕ್ಟ್ ಮಾಡೋದು 204 ಜನನ, 204 ಜನ, 220 ಜನ, ಡಿಪೆಂಡಿಂಗ್ ಆನ್ ದ ಟೀಮ್. ಇದ್ರ ಮೇಲೆ ಲೆಕ್ಕ ಹಾಕೊಳ್ಳಿ. 10 ಟೀಮು 22 ಜನ, 220 ಜನ ಬೇಸಿಕಲಿ, ಅಂದ್ರೆ ಆನ್ ಅನ್ ಆವರೇಜ್. ಸೊ ಈ ತರ ಬಿಲ್ಡ್ ಮಾಡಿದಾಗ ಯುವರ್ 500 ಅಲ್ಲಿ ಯುವರ್ ಪರ್ಚೇಸಿಂಗ್ 220. ಸೊ ಅಲ್ಲೂ ಹಾಫ್ ಆಯ್ತು. ಸೊ ನಿನ್ಗೆ ಯು ಹ್ಯಾವ್ ಟು ಫಿಲ್ಟರ್ ಔಟ್ ಅಲ್ವಾ. ಸೊ ಫಿಲ್ಟರ್ ಔಟ್ ಮಾಡ್ಬೇಕಂದ್ರೆ ಎಂಟೈರ್ ಬರ್ಬೇಕಲ್ಲ, ಲೈಕ್ ಆಲ್ ದ 500 ಶುಡ್ ಕಮ್. ಅವಾಗ ಡಿಸೈಡ್ ಮಾಡಿ ಮಾಡ್ಬೋದು.
ಆ ಒಂದು ಪೇಷನ್ಸ್ ಈ ಸತಿ ಆರ್ ಸಿ ಬಿ ಕಾಣಿಸ್ತು. ಎವ್ರಿ ಟೈಮ್ ಆ ಪೇಷನ್ಸ್ ಇರ್ಲಿಲ್ಲ. ಎವ್ರಿ ಟೈಮ್ ಅವ್ರಿಗೆ ಹಿಂಗಿತ್ತಂದ್ರೆ, ಓ ಗುರು ನಾನು ನ್ಯೂಸ್ ಅಲ್ಲಿ ಬರ್ಬೇಕು ಅಂತನ, ಐ ಡೋಂಟ್ ಹಿಂಗಿತ್ತು ಥಿಂಕಿಂಗ್ ಅಂತ, ಆ ಪ್ಲೇಯರ್ 25 ಕೋಟಿ ಕೊಟ್ಬಿಡೋಣ ಎವ್ರಿ ಟೈಮ್ ನ್ಯೂಸ್ ಅಲ್ಲಿ ಬರೋದು ಆರ್ ಸಿ ಬಿ ಕಾಸ್ಟ್ಲಿ ಎಷ್ಟು ಬೈ ಅಂತ. ಅದನ್ನ ನೋಡಿದ್ರೆ ಪರ್ಫಾರ್ಮೆನ್ಸ್ ಆ ರೀತಿ ಬರ್ತಾ ಇರ್ಲಿಲ್ಲ. ಅದ್ರ ಡ್ಯೂ ಟು ವೇರಿಯಸ್ ರೀಸನ್ಸ್ ಇರ್ಬೋದಪ್ಪ. ಪ್ಲೇಯರ್ ತಪ್ಪು, ದುಡ್ಡು ಡಿಸ್ಕೌಂಟ್ ಮಾಡಿದ್ದಾರೆ ಅಂತಲ್ಲ ನಾನು ಹೇಳ್ತಾರೆ, ಅಂದ್ರೆ ದುಡ್ಡು ಕೊಟ್ಬಿಟ್ವಿ ಅದಕ್ಕೆ ಮಾಡ್ತಾ ಇಲ್ಲ ಅಂತಲ್ಲ. ಅವ್ರವ್ರ ಫಾರ್ಮು, ಅವ್ರ ಕಂಟ್ರಿಯಿಂದ ಬರುವಾಗ ಯಾವ ಫಾರ್ಮ್ ಅಲ್ಲಿ ಬರ್ತಾರೆ, ಇಂಜುರೀಸ್ ಇರ್ಬೋದು, ಇಲ್ಲಿ ಪಿಚ್ ಗಳು ಇರ್ಬೋದು, ಆಮೇಲೆ ಸಮ್ ಡೇಸ್ ಎಲ್ಲ ವರ್ಕೌಟ್ ಆಗ್ತಿದ್ರು, ಟೀಮ್ ಡೈನಾಮಿಕ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ಆಗಲ್ಲ, ಎಲ್ಲ ಚೆನ್ನಾಗಿದ್ರು ಇಫ್ ಯು ಆರ್ ಕಮಿಂಗ್ ಫ್ರಮ್ ಅ ಗುಡ್ ಫಾರ್ಮ್, ಯು ಆರ್ ಗೆಟಿಂಗ್ ದ ಪಿಚ್ ದಟ್ ಯು ವಾಂಟ್, ಅಂದ್ರೆ ಯಾವ ಪಿಚ್ ನಿಮ್ಗೆ ಇಟ್ಟು ಹೊಡಿಯಕ್ ಇಷ್ಟ ಆಗುತ್ತೆ ಆ ಪಿಚ್ ಕೊಟ್ರು ಕೆಲವೊಂದ್ಸತಿ ಎಡ್ಜ್ ಆಗಿ 4 ಹೋಗ್ಬೋದು, ಎಡ್ಜ್ ಆಗಿ ಕೀಪರ್ ಕ್ಯಾಚ್ ಆಗ್ಬೋದು, ಎರಡು ಆಗೋದು. ಸೊ ಆ ಕಾನ್ಸೆಪ್ಟ್ ಲಕ್ ಆಲ್ಸೋ ಇಸ್ ಅ ಮ್ಯಾಟರ್ ಆಕ್ಚುಲಿ. ಅವ್ರಿಗಲ್ಲ ಅಷ್ಟೇ. ಸೊ ಆ ತರ ನೋಡಕ್ ಹೋದ್ರೆ ಪೇಷನ್ಸ್ ಆಗಿ ಬೈ ಮಾಡಿದ್ದಾರೆ. ಅದು is a good strategy, and we have to give them that appreciation where it is due. Okay. So ಇವಾಗ considering first day, second day ಎಲ್ಲ ಆಯ್ತು. So what are the positives and negatives of RCB team right now? Okay, biggest positive ಬಂದ್ಬಿಡೋಣ. ಫಸ್ಟ್ ಬಿಗ್ಗೆಸ್ಟ್ ಪಾಸಿಟಿವ್ ಇಸ್ ಗುಡ್ ಫಾಸ್ಟ್ ಬೌಲರ್ಸ್. ನಾನು ಹೇಳಿದೆ ಚಿನ್ನಸ್ವಾಮಿ ಬೌಲ್ ಮಾಡ್ಬೇಕಂದ್ರೆ ಯು ಶುಡ್ ಹ್ಯಾವ್ ಅ ಗುಡ್ ಹಾರ್ಟ್. ಆಮೇಲೆ ಯು ಶುಡ್ ಹ್ಯಾವ್ ಅ ಸ್ಕಿಲ್ ಲೆವೆಲ್, ವೇರಿಯೇಷನ್ಸ್ ತಗೊಂಡ್ ಬರ್ಬೇಕು. ಯು ಶುಡ್ ಏನದು ಬ್ಲಫ್ ಮಾಡಕ್ ರೆಡಿ ಇರಬೇಕು. ಇವಾಗ ಬ್ಯಾಟ್ಸ್ಮನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ ಅದಕ್ಕೆ ಬ್ಲಫ್ ಮಾಡಿ ಯು ಶುಡ್ ಬಿ ರೆಡಿ ಟು ಡಿಸೀವ್ ಹಿಮ್ ಇನ್ ದ ಬೌಲಿಂಗ್ ವಿತ್ ಯುವರ್ ಮೈಂಡ್ ಸೆಟ್, ವಿತ್ ಯುವರ್ ಪ್ಲಾನಿಂಗ್ ಅಂಡ್ ಎವ್ರಿಥಿಂಗ್. ಸೊ ಅದಕ್ಕೆ ಸ್ಕಿಲ್ ಸೆಟ್ ಬೇಕಾಗುತ್ತೆ. ಆಮೇಲೆ ಹಳೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಇವಾಗ ಆರ್ ಸಿ ಬಿಗೆ ನಾನು ಹೇಳೋದು, ಚಿನ್ನಸ್ವಾಮಿ ಬೌಲ್ ಮಾಡ್ಬೇಕಾದ್ರೆ ಅದು ಬೇರೆದೇ ಚಾಲೆಂಜ್. ಆ ಚಾಲೆಂಜ್ ಅರ್ಥ ಆಗಿರೋನ್ಗಾದ್ರೆ ಅವನು ಮುಂಚೆನೆ ವಿಜುವಲೈಸೇಷನ್ ಇರುತ್ತೆ. ಹೋಗ್ರು ನಾನು ಆರ್ ಸಿ ಬಿಗೆ ಚಿನ್ನಸ್ವಾಮಿ ಬೌಲ್ ಮಾಡಕ್ ಹೋಗ್ತಾ ಇದ್ದೀನಿ, ಈ ತರ ಮಾಡ್ಬೇಕು, ನಾನು ಈ ತರ ಕಾನ್ಸೆಪ್ಟ್ ತಗೊಂಡ್ಬರ್ಬೇಕು, ಏನ್ ವೇರಿಯೇಷನ್ ತರಬೇಕು ಅದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅದರಲ್ಲಿ ದೇ ಹ್ಯಾವ್ ಬಿಲ್ಡ್ ಅ ವೆರಿ ಗುಡ್ ಫಾಸ್ಟ್ ಬೌಲಿಂಗ್ ಲೈನಪ್. ಅದರಲ್ಲಿ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಗನ್ ಬೌಲರು. ಒಂದೇ ಒಂದು ಕನ್ಸರ್ನ್ ಅಂದ್ರೆ ಅವ್ರದ್ದು ಫಿಟ್ನೆಸ್ ಹೆಂಗಿದೆ ಗೊತ್ತಿಲ್ಲ, ಬಿಕಾಸ್ ಅವ್ರು ಇಂಟರ್ನ್ಯಾಷನಲ್ ಆಡ್ತಾ ಇಲ್ಲ ಇವಾಗ. ಸೊ ಬರೀ ರಣಜಿ, ಲೋಕಲ್ ಟೂರ್ನಮೆಂಟ್ಸ್, IPL ಆತರ ಆಡ್ತಾ ಇದಾರೆ. ಸೊ ಅವ್ರದ್ದು ಫಿಟ್ನೆಸ್ ಲೆವೆಲ್ ಹೆಂಗ್ ಗೊತ್ತಿಲ್ಲ. ಅದೊಂದು ಪ್ರಾಬ್ಲಮ್ ಬಿಟ್ರೆ ಇಫ್ ಈಸ್ ಫಿಟ್ ಫಾರ್ ಆಲ್ ದ 14 ಮ್ಯಾಚಸ್, ವೆರಿ ಗುಡ್ ಬೌಲರು. ಯಾಕೆಂದ್ರೆ ಅಪ್ ಅಂಡ್ ಟು ವೆರಿ ಗುಡ್ ಸ್ವಿಂಗ್ ಬೌಲರು, ಎರಡು ಕಡೆಗೂ ಸ್ವಿಂಗ್ ಮಾಡ್ತಾರೆ, ಇನ್ ಸ್ವಿಂಗ್ ಔಟ್ ಸ್ವಿಂಗ್. ಸೊ ಲೆಫ್ಟ್ ಹ್ಯಾಂಡರ್ಸ್ ಆಗಿರ್ಲಿ, ರೈಟ್ ಹ್ಯಾಂಡರ್ಸ್ ಆಗಿರ್ಲಿ, ಅವರು ಟ್ರಬಲ್ ಮಾಡ್ತಾರೆ. ಆಮೇಲೆ ನಕಲ್ ಬಾಲ್ ಇದೆ, ವೆರಿ ಗುಡ್ ನಕಲ್ ಬಾಲ್. ಬ್ಯಾಕ್ ಎಂಡ್ ಆಫ್ ದ ಮ್ಯಾಚ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ನಕಲ್ ಬಾಲ್ಸ್, ಸ್ಲೋವರ್ ಬಾಲ್ಸ್, ಕಟರ್ಸ್ ಎಲ್ಲಾನು. ಆಮೇಲೆ ಬೆಂಗಳೂರಲ್ಲಿ ಆಡಿರೋ ಅನುಭವ ಇದೆ, ವೆರಿ ಇಂಪಾರ್ಟೆಂಟ್. ಬೆಂಗಳೂರಲ್ಲಿ ಆಡಿರೋ ಅನುಭವ ಇದೆ. ಹಿ ಈಸ್ ವೆರಿ ಗುಡ್. ಅವ್ರ ಜೊತೆಗೆ ಜಾಶ್ ಹೇಸಲ್ವುಡ್ ನ ತಗೊಂಡಿದ್ದಾರೆ. ಈಸ್ ಅ ವೆರಿ ಗುಡ್ ಪಿಕ್. ನನ್ನ ಕೇಳಿದ್ರೆ ಅವ್ರಿಗೆ ಅಷ್ಟೊಂದು ಭುವನೇಶ್ವರ್ ಕುಮಾರ್ ಅಷ್ಟು ವೇರಿಯೇಷನ್ಸ್ ಇಲ್ಲದೆ ಇರ್ಬೋದು, ಬಟ್ ಆದ್ರೆ ಅವ್ರಿಗೆ ಏನಂದ್ರೆ ಇಲ್ಲೊಂದು ಮಾರ್ಕ್ ತೋರಿಸ್ಬಿಟ್ಟು ಇಲ್ಲೇ ಹುಡುಗರು ಅಂದ್ರೆ ಫುಲ್ ಡೇ ಅಲ್ಲೇ ಬೋಲ್ ಮಾಡ್ತಾರೆ. ಅಷ್ಟು ಅಕ್ಯುರೇಟ್ ಇದಾರೆ, ತುಂಬಾ ಅಕ್ಯುರೇಟ್ ಬೌಲರ್. ಸೊ ಅಕ್ಯುರೇಸಿನೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ವೇರಿಯೇಷನ್ಸ್ ಟ್ರೈ ಮಾಡ್ತೀವಿ ಅಂದ್ಬಿಟ್ಟು ಫುಲ್ ಟಾಸ್ ಎಸೆಯೋದು, ನೋ ಬಾಲ್ ಎಸೆಯೋದು, ವೈಡ್ ಎಸೆಯೋದು ಮಾಡಿದ್ರೆ ಡಸಂಟ್ ಮೇಕ್ ಸೆನ್ಸ್. ಸೊ ಅದ್ರ ಜೊತೆಗೆ ಸ್ವಲ್ಪ ಕನ್ಸಿಸ್ಟೆನ್ಸಿನೂ ಇರಬೇಕಾಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಹಿ ಕಮ್ಸ್ ಇನ್ ಟು RCB. ಅದು ವ್ಯಾಲ್ಯೂ ಬರುತ್ತೆ. ಆಮೇಲೆ ಅದು ಏನಾಗುತ್ತೆ ಅಂದ್ರೆ, ಇನ್ನೊಂದು ನಾನ್ ನೋಡೋದು ಹೆಂಗೆ ಅಂದ್ರೆ, ಇವಾಗ ಭುವನೇಶ್ವರ್ ಕುಮಾರ್ ಮತ್ತೆ ಹೇಸಲ್ವುಡ್ ಬೌಲಿಂಗ್ ಮಾಡಿದ್ರೆ ಆ ಸ್ಟಾರ್ಟ್ ಆಫ್ ದ ಇನ್ನಿಂಗ್ಸ್ ಅಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು. ಫಸ್ಟ್ 6 overs ಏನ್ ಪವರ್ ಪ್ಲೇ ಅಂತೀವಿ, ನಾವು ಆ ಪವರ್ ಪ್ಲೇ ನ ಕಂಟ್ರೋಲ್ ಮಾಡ್ಬೋದು. ಇಬ್ರು ಇವಾಗ ಇವರು ಏರಲ್ಲೇ ಸ್ವಿಂಗ್ ಮಾಡ್ತಾರೆ, ಭುವನೇಶ್ವರ್ ಕುಮಾರ್ ಬಾಲ್ ಏರಲ್ಲಿ ಸ್ವಿಂಗ್ ಆಗುತ್ತೆ, ಇವ್ರದ್ದು ಏರ್ ಸ್ವಿಂಗ್ ಕಡಿಮೆ ಬಟ್ ಸೀಮ್ ಆಗುತ್ತೆ. ಪಿಚ್ ಆದ್ಮೇಲೆ ಇಟ್ ವಿಲ್ ಮೂವ್, ಹ್ಯಾವ್ ಅ ಡಿವಿಯೇಷನ್. ಸೊ ಅದರಿಂದ ಇಬ್ರು ಡಿಫ್ರೆಂಟ್ ಕೈಂಡ್ ಆಫ್ ಬೌಲರ್ಸ್, ಬಟ್ ಇಬ್ರು ಸ್ವಿಂಗ್ ತಗೊಂಡ್ಬರ್ತಾರೆ, ಸ್ವಿಂಗ್ ಅಂಡ್ ಸೀಮ್ ತಗೊಂಡ್ಬರ್ತಾರೆ. ಅದರಿಂದ ಸ್ಟಾರ್ಟ್ ಆಫ್ ದ ಇನ್ನಿಂಗ್ಸ್ ಅಲ್ಲಿ ವಿಕೆಟ್ ಟೇಕಿಂಗ್ ಪಾಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ವೈಟ್ ಬಾಲ್ ಯೂಸ್ ಮಾಡೋದು ನಾವು IPL ಅಲ್ಲಿ. ಆಮೇಲೆ ಪಿಚರ್ಸ್ ಎಲ್ಲ ಸ್ವಲ್ಪ ಬ್ಯಾಟ್ಸ್ಮನ್ ಫ್ರೆಂಡ್ಲಿನೇ ಮಾಡ್ತಾರೆ, ಬಿಕಾಸ್ ದಟ್ ಈಸ್ ಎಂಟರ್ಟೈನ್ಮೆಂಟ್ ಅಂತ ಎಂಡ್ ಆಫ್ ದ ಡೇ. ಹಂಗಿರುವಾಗ ಬಾಲ್ ಸ್ವಿಂಗ್ ಆಗೋದೇ ಫಸ್ಟ್ 3-4 overs ಮಾತ್ರ. ಹಂಗಿರುವಾಗ ಆ ಫಸ್ಟ್ 3-4 overs ಏನ್ ಸ್ವಿಂಗ್ ಆಗುತ್ತೆ ಅದನ್ನ ಯುಟಿಲೈಸ್ ಮಾಡೋದಕ್ಕೆ ವಿ ಹ್ಯಾವ್ 2 good bowlers. ಅಂಡ್ ಥರ್ಡ್ ಬೌಲರ್ ಯಶ್ ದಯಾಳ್. ಹೋದ ವರ್ಷನೂ ತುಂಬಾ ಚೆನ್ನಾಗಿ ಮಾಡಿದ್ರು. ಆಕ್ಚುಲಿ ಅವ್ರದ್ದು ವೆರಿ ಗುಡ್ ಕಮ್ ಬ್ಯಾಕ್. ಅದಕ್ಕೆ ಮುಂಚೆ ಅವರು GT ಇದ್ದಾಗ 5 ಬಾಲ್ 5 6 ಹೊಡ್ಸ್ಕೊಂಡಿದ್ರು. ಆವಾಗ ಅವರು GT ಅವರು ಅವ್ರನ್ನ ಕೂರ್ಸಿದ್ರು, ಅಂದ್ರೆ ಆಡಿಸ್ಲಿಲ್ಲ ಆದ್ಮೇಲೆ. ಅಂಡ್ ಹಿ ವಾಸ್ ವೆರಿ ಡಿಪ್ರೆಸ್ಡ್, ವಾಸ್ ವೆರಿ ಲೋ. ಅಂತವನ್ನ RCB ನವ್ರು ಪಿಕ್ ಮಾಡಿ, ಇಲ್ಲ ಗುರು ನೀನ್ ಬಾಲ್ ಮಾಡ್ತೀಯ, ತಲೆ ಕೆಡ್ಸ್ಕೊಂಡ್ಬೇಡ ಅಂತ ಹೇಳ್ಬಿಟ್ಟು ದೇ ಹ್ಯಾವ್ ಗಿವನ್ ಹಿಮ್ ಅ ವೆರಿ ಗುಡ್ ಆಪರ್ಚುನಿಟಿ. ಅಂಡ್ ಲಾಸ್ಟ್ ಇಯರ್ ಹಿ ಡೆಲಿವರ್ಡ್ ಆಲ್ಸೋ.
ಆಮೇಲೆ ಇವ್ರದ್ದು ಇನ್ನೊಂದು ಏನು ವೆರಿ ಗುಡ್ ಪಾಯಿಂಟ್ ಅಂದ್ರೆ ಈಸ್ ಎ ಲೆಫ್ಟ್ ಹ್ಯಾಂಡ್ ಬೌಲರ್. ಸೊ ಆಂಗಲ್ ವೈಸ್ ಡಿಫ್ರೆಂಟ್ ತರ್ತಾರೆ. ಇವಾಗ ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಮಾಡೋದಕ್ಕೂ ರೈಟ್ ಹ್ಯಾಂಡ್ ಬೌಲಿಂಗ್ ಮಾಡೋದಕ್ಕೂ ದಟ್ ಆಂಗಲ್ ಆಫ್ ಬಾಲ್ ಡೆಲಿವರಿ ಇರುತ್ತಲ್ಲ ಅದೇನೇ ಡಿಫರ್ ಆಗುತ್ತೆ. ಸೊ ಅಲ್ಲಿ ನ್ಯಾಚುರಲ್ ಸ್ವಿಂಗ್ ಅಂತ ಒಂದಿರುತ್ತೆ. ಇವಾಗ ನಾನು ಹಿಂಗ್ ಬೋಲ್ ಮಾಡಿದ್ರೆ ಹಿಂಗ್ ಹೋಗುತ್ತೆ ಬಾಲ್. ಸೊ ದಟ್ ನ್ಯಾಚುರಲ್ ಸ್ವಿಂಗಿಂಗ್ ಏನಿದೆ ಅದೇನೇ ಡಿಫರ್ ಆಗುತ್ತೆ ರೈಟ್ ಹ್ಯಾಂಡ್ಗೂ ಲೆಫ್ಟ್ ಹ್ಯಾಂಡ್ಗೂ. ಸೊ ಹಿ ಬ್ರಿಂಗ್ಸ್ ಅನ್ ಎ ವೆರೈಟಿ ಬೌಲಿಂಗ್ ಅಲ್ಲಿ. ಅಂಡ್ ಅವರು ಮಿಡ್ಲ್ ಓವರ್ಸು ಮಾಡ್ತಾರೆ, ಸ್ಟಾರ್ಟಿಂಗ್ ಓವರ್ಸ್ ಹಿ ಕ್ಯಾನ್ ಡೂ ದ ಸ್ವಿಂಗ್ ಆಲ್ಸೋ. ಲಾಸ್ಟ್ ಇಯರ್ ಐ ಥಿಂಕ್ ಓಪನಿಂಗ್ ಮಾಡಿದ್ರು ಅನ್ಸುತ್ತೆ, ಓಪನಿಂಗ್ 1 or 2 overs ಮಾಡಿದ್ರು. ಸೊ ಅವರು ಸ್ವಿಂಗು ಮಾಡ್ತಾರೆ, ಮಿಡ್ಲ್ ಓವರ್ಸು ಮಾಡ್ತಾರೆ, ಅಂಡ್ ಹಿ ಹ್ಯಾಸ್ ಎ ಗುಡ್ ಹಾರ್ಟ್. ಆ ತರ ಹೊಡೆಸ್ಕೊಂಡು ಡಿಪ್ರೆಷನ್ ಹೋಗಿ ಟು ಕಮ್ ಬ್ಯಾಕ್ ಅಂಡ್ ಪರ್ಫಾರ್ಮ್ ಅಗೇನ್. ಅಂಡ್ ಒಂದು ಟೀಮ್ ನಿಮ್ಮನ್ನ ರಿಟೈನ್ ಮಾಡ್ಬೇಕಲ್ಲ. ಲಾಸ್ಟ್ ಇಯರ್ ಗುಜರಾತ್ ನಾವು ರಿಟೈನ್ ಮಾಡ್ಲಿಲ್ಲ, ದೇ ಲೆಫ್ಟ್ ಟೀಮ್ ಔಟ್. ಲಾಸ್ಟ್ ಇಯರ್ RCB ತಗೊಂಡು RCB ಅವ್ರು ಪರ್ಫಾರ್ಮ್ ಮಾಡಿ ಅಂಡ್ ಹಿ ಹ್ಯಾಸ್ ಗಾಟ್ ರಿಟೈನ್. ದಟ್ ಸೇಸ್ ಅ ಲಾಟ್ ಆಫ್ ಥಿಂಗ್ ಅಬೌಟ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ. ಕ್ಯಾರೆಕ್ಟರ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ತೋರಿಸ್ತಾರೆ. ಸೊ ಈ ಟೈಮು ಅವ್ರಿಗೆ ಆಕ್ಚುಲಿ ಮೇಕ್ ಅಂಡ್ ಬ್ರೇಕ್ ಇಯರ್ ಅಂತ ನನಗೆ ಪರ್ಸನಲಿ ಅನ್ಸುತ್ತೆ. ಹಿ ಪರ್ಫಾರ್ಮ್ಸ್ ವೆರಿ ವೆಲ್ ಇಯರ್ ಅಲ್ಲ, ಇಂಡಿಯನ್ ಟೀಮ್ಗೆ ಮೂವ್ ಆಗ್ತಾರೆ ವೆರಿ ಕ್ವಿಕ್ಲಿ. ಆಲ್ರೆಡಿ ಇದ್ರಲ್ಲಿ ಇದಾರೆ. ಸೊ ಗೋ ಫಾರ್ವರ್ಡ್. ಯಾಕಂದ್ರೆ ಈಗೇನ್ ಹೇಳಿದ್ನಲ್ವಾ, ಚಿನ್ನಸ್ವಾಮಿ ಬೋಲ್ ಮಾಡೋದ್ ಕಷ್ಟ, ಇಲ್ಲಿ ಬೋಲ್ ಮಾಡಿ ಗೆದ್ರೆ ಎಲ್ಲಿ ಬೇಕಾದ್ರೂ ಬೋಲ್ ಮಾಡಬಹುದು ಆತರ. ಸೊ ಇವ್ ಮೂರ್ ಜನ ಜೊತೆಗೆ ಇನ್ನೊಬ್ಬ ರಸಿಕ್ದಾರ್ ಅಂತ ತಗೊಂಡಿದ್ದಾರೆ. ಐ ಥಿಂಕ್ ಈಸ್ ಫ್ರಮ್ ಜಮ್ಮು if I'm not wrong. He's a very good bowler. ತುಂಬಾ ಒಳ್ಳೆ ಬೌಲರ್. ರೀಸೆಂಟ್ ಆಗಿ ಹ್ಯಾಸ್ ಆಡೆಡ್ ಅಪ್ ದಟ್ ವೇರಿಯೇಷನ್ಸ್. ಮುಂಚೆ ಅವ್ರು ಆಕ್ಚುಲಿ ಫಸ್ಟ್ ಡೆಬ್ಯೂ ಮಾಡಿದಾಗ ಮುಂಬೈ ಇಂಡಿಯನ್ಸ್ ಮಾಡಿದ್ರು. ಅವಾಗ ಬರೀ ಕ್ವಿಕ್ ಬೌಲರ್ ಆಗಿದೆ, 150 ಕಿಲೋಮೀಟರ್ಸ್ ಬೌಲಿಂಗ್ ಮಾಡೋ ಅಂತ ಬೌಲರ್ ಆಗಿದ್ರು. ಇವಾಗ ಹಿ ಹ್ಯಾಸ್ ಡೆವಲಪ್ಡ್, ಲಾಸ್ಟ್ ಇಯರ್ ಅಂತೂ ಹಿ ಹ್ಯಾಸ್ ಡೆವಲಪ್ಡ್ ಅ ಗುಡ್ ಯಾರ್ಕರ್, ಗುಡ್ ಲೋ ಬ್ಯಾಕ್ ಆಫ್ ದ ಹ್ಯಾಂಡ್. ಇದು ಮಾಡ್ತಾರೆ, ಏನಂತಾರೆ, ಲೆಗ್ ಕಟರ್ಸ್, ಸ್ಲೋವರ್ ಬಾಲ್ಸ್ ಬೌಲ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಹಿ ವಾಸ್ ಪಾರ್ಟ್ ಆಫ್ ಡೆಲ್ಲಿ last year and he performed very well for Delhi. Our dynamics ಯಾಕೆ ರಿಟೈನ್ ಮಾಡಿಲ್ಲ I don't know, that's a different story. ಬಟ್ ಆದ್ರೆ ಇಸ್ ಅ ಗುಡ್ ಪಿಕ್. ಅದೇ ಗ್ರೂಪ್ ಮಾಡ್ಬೇಕು, ಇಟ್ಸ್ ನಾಟ್ ಅ ಫಿನಿಶ್ಡ್ ಪ್ರಾಡಕ್ಟ್ ಅಂತಲ್ಲ, ಬಟ್ ವೇರಿಯೇಷನ್ಸ್ ಇದೆ. ನಾನು ಹೇಳಿದ್ನಲ್ಲ, ವೇರಿಯೇಷನ್ಸ್ ಅಂಡ್ ಸ್ಕಿಲ್ ಸೆಟ್ ಇದೆ. ಅವ್ರನ್ನ ಗ್ರೂಪ್ ಮಾಡಿ ಮತ್ತೆ ಯಾರನ್ನ ಯಾವಾಗ ಯುಟಿಲೈಸ್ ಮಾಡ್ಕೋಬೇಕು ಆಮೇಲೆ ಹೆಂಗೆ. ಸೊ ಪವರ್ ಅಂದ್ರೆ ಸ್ಟ್ರೆಸ್, ಪವರ್ ಪ್ಲೇಯರ್, ಡೆತ್ ಓವರ್ಸ್, ಅವಾಗ ಯಾರನ್ನ ಪಿಕ್ ಮಾಡ್ಬೇಕು ಅನ್ನೋದ್ರಲ್ಲೂ ಆಗುತ್ತೆ. ಅವಾಗ ಅವ್ರು ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ. ಸೊ ಕನ್ಸಿಡರ್ ಆಗುತ್ತೆ ಅಂತ ಅನ್ಕೊಂಡು. ಹೌದು. ಆಮೇಲೆ ಈ ಸತಿ ಬಿಲ್ಡ್ ಮಾಡಿರೋದು ನೋಡಿದ್ರೆ ಲಾಂಗ್ ಟೈಮ್ ಮಾಡ್ತಾ ಇರೋ ಕಾಣಿಸ್ತಾ ಇದೆ, ಎಕ್ಸೆಪ್ಟ್ ಫಾರ್ ಭುವನೇಶ್ವರ್ ಕುಮಾರ್ ಅಂಡ್ ವಿರಾಟ್ ಕೊಹ್ಲಿ. ಐ ಡೋಂಟ್ ನೋ ವಿರಾಟ್ ಕೊಹ್ಲಿ ನೆಕ್ಸ್ಟ್ 3 years ಆದ್ಮೇಲೆ ಆಡ್ತಾರ ಗೊತ್ತಿಲ್ಲ. ಭುವನೇಶ್ವರ್ ಕುಮಾರ್ ಆಲ್ಸೋ ಇಸ್ ದ ಸೇಮ್ ಸಿನಾರಿಯೋ. ಅದು ಬಿಟ್ರೆ ಆದಷ್ಟು ಸ್ವಲ್ಪ ಯಂಗ್ ಪ್ಲೇಯರ್ಸ್ ನ ತಗೊಂಡಿದ್ದಾರೆ ಟು ಗಿವ್ ದಟ್ ಆಪರ್ಚುನಿಟಿ. ಸೊ ನಾನು ಒಂದೇ ಹೋಪ್ ಇರೋದು ಏನಂದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ಈ ಸೀಸನ್ ಹೆಂಗ್ ಹೋಗುತ್ತೆ ಅನ್ನೋದು ಬಿಟ್ಟು ಸ್ವಲ್ಪ ಗ್ರೂಮಿಂಗ್ ಮಾಡ್ಬೇಕು. ಈ ವರ್ಷ, ನೆಕ್ಸ್ಟ್ ವರ್ಷ, ಯಾಕಂದ್ರೆ 3 ವರ್ಷ ಚಾನ್ಸ್ ಇದೆ ನೆಕ್ಸ್ಟ್ ಮೆಗಾ ಆಕ್ಷನ್ ಮುಂಚೆ. ಸೊ ನಾನು ಹೇಳೋದು, 3 ವರ್ಷ ಗ್ರೂಪ್ ಮಾಡಿ ಬಿಲ್ಡ್ ಮಾಡಿದ್ರೆ ಒಳ್ಳೆ ಪ್ಲೇಯರ್ಸ್ ಆಗ್ತಾರೆ ಇವರೆಲ್ಲ. ಟ್ರಸ್ಟ್ ಅಂದ್ರೆ ಮ್ಯಾನೇಜ್ಮೆಂಟ್ ಟ್ರಸ್ಟ್ ಕೊಡ್ಬೇಕು. ಇವಾಗ ನಮ್ ಕಂಪ್ನಿ ಕೆಲಸ ತರ ನೀನ್ ತೆಗಿತೀನಿ ಕೆಲಸದಿಂದ ತೆಗಿತೀನಿ ಅಂದ್ರೆ ಪರ್ಫಾರ್ಮೆನ್ಸ್ ಹೋಗ್ತಾ ಇರುತ್ತೆ. ನೀನ್ ಕೆಲಸ ಇರ್ತಿಯಾಗೋರು ಅಂದ್ರೆ ಅವ್ನ ಕೆಲಸ ಆತರ. ಟೀಮ್ ಅಲ್ಲಿ ಒಂದಿಷ್ಟು ಚಾನ್ಸ್ ಕೊಡಬೇಕು. ಸ್ವಲ್ಪ ಲಾಂಗ್ ರೋಪ್ ಅಂತಾರೆ ಕ್ರಿಕೆಟ್ ಅಲ್ಲಿ, ಟು ಗಿವ್ ದೆಮ್ ಅ ಲಾಂಗ್ ರೋಪ್ ಅಂತಾರೆ. ಸೊ ಲಾಂಗ್ ರೋಪ್ ಕೊಟ್ಟು ಒಂದಿಷ್ಟು ಮ್ಯಾಚ್ ಕನ್ಸಿಸ್ಟೆಂಟ್ ಆಗಿ ಆಡಿಸಿ ಅವ್ರನ್ನ ಗ್ರೂಮ್ ಮಾಡ್ಬೇಕು, ಅವಾಗ ಚಾನ್ಸಸ್ ಇದೆ. ಸೊ ಆಮೇಲೆ ಮತ್ತೆ ಇವಾಗ ವೆನ್ ಯು ಸೆಡ್ ರೈಟ್ ಸ್ವಿಂಗ್ ಅಂದ್ರೆ ರೈಟ್ ಹ್ಯಾಂಡ್ ಬೌಲರ್ಸ್, ಲೆಫ್ಟ್ ಹ್ಯಾಂಡ್ ಬೌಲರ್ಸ್, ಸೊ ನಮ್ ಬ್ಯಾಟಿಂಗ್ ಆರ್ಡರ್ ಹೆಂಗಿದೆ? ಸೊ ಹೌ ಮೆನಿ ಪ್ಲೇಯರ್ಸ್ ಆರ್ ಲೆಫ್ಟ್ ಹ್ಯಾಂಡೆಡ್, ಹೌ ಮೆನಿ ಪ್ಲೇಯರ್ಸ್ ಆರ್ ರೈಟ್ ಹ್ಯಾಂಡೆಡ್? ಸೊ ಆ ಕಾಂಬಿನೇಷನ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ವಾ? ವೆರಿ ಇಂಪಾರ್ಟೆಂಟ್ ರೋಲ್. ಮತ್ತೆ ಅದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, RCB ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಐ ಡೋಂಟ್ ನೋ ಹೆಂಗ್ ಮ್ಯಾನೇಜ್ ಮಾಡ್ತಾರಂತ ನನಗೆ ಗೊತ್ತಿಲ್ಲ. ಸೊ ಅದು ಇಂಪ್ಯಾಕ್ಟ್ ಪ್ಲೇಯರ್ ಇರೋದ್ರಿಂದ ದೇ ಮೈಟ್ ಬ್ರಿಂಗ್ ಇನ್. ಇವಾಗ ಬ್ಯಾಟಿಂಗ್ ಹೋದಾಗ ಲೆಫ್ಟ್ ಹ್ಯಾಂಡ್ ಇವಾಗ ದೇವದತ್ ಪಡಿಕಲ್ ತಗೊಂಡಿದ್ದಾರೆ ಕರ್ನಾಟಕದವರೇ. ಅಂಡ್ RCB ಇದ್ದಾಗ ತುಂಬಾ ಚೆನ್ನಾಗಿ ಆಡಿದ್ರು ದೇವದತ್ ಪಡಿಕಲ್. RCB ಆಕ್ಚುಲಿ ಹಿ ಬಿಕೇಮ್ ವೆಲ್ ನೋನ್ ಎಂಟಿಟಿ. ಸೊ ಅದು ಅವ್ರನ್ನ ಆಡಿಸಬಹುದಾ ಅಂತ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ಇವಾಗ ವಿರಾಟ್ ರೈಟ್ ಹ್ಯಾಂಡ್, ಫಿಲ್ ಸಾಲ್ಟ್ ರೈಟ್ ಹ್ಯಾಂಡ್, ರಜತ್ ಪತಿದಾರ್ ರೈಟ್ ಹ್ಯಾಂಡ್, ಜಿತೇಶ್ ಶರ್ಮಾ ರೈಟ್ ಹ್ಯಾಂಡ್, ಲಿಯಮ್ ಲಿವಿಂಗ್ಸ್ಟನ್ ರೈಟ್ ಹ್ಯಾಂಡ್. ಸೊ ಟಾಪ್ 5 ರೈಟ್ ಹ್ಯಾಂಡ್ ಆಗೋಯ್ತು. ಅದಾದ್ಮೇಲೆ ಕೃಣಾಲ್ ಪಾಂಡ್ಯ ಬರ್ತಾರೆ. ಅದಾದ್ಮೇಲೆ ಬೇರೆ ಪ್ಲೇಯರ್ಸ್ ಬರ್ತಾರೆ. ಇವಾಗ ಅದಾದ್ಮೇಲೆ ಏನ್ ಆಪ್ಷನ್ ಅಂದ್ರೆ, ಟಿಮ್ ಡೇವಿಡ್ ಇದಾರೆ ಲೋವರ್ ಆರ್ಡರ್ ಆಡೋಕೆ. ಬಟ್ ಟಿಮ್ ಡೇವಿಡ್ ತಗೊಂಡ್ರೆ ಅಗೇನ್ ಇಟ್ ಈಸ್ ದ ಸೇಮ್ ಪ್ರಾಬ್ಲಮ್, ಮತ್ತೆ ರೈಟ್ ಹ್ಯಾಂಡ್ ಆಗುತ್ತೆ ಕಾನ್ಸೆಪ್ಟ್. ಜಾಕೋಬ್ ಬೆಥೆಲ್ ಇದಾರೆ, ಅವ್ರು ಲೆಫ್ಟ್ ಹ್ಯಾಂಡರು. ಸೊ ಅವ್ರು ಆಡ್ಸಿದ್ರೆ ಇನ್ನೊಬ್ಬ ಲೆಫ್ಟ್ ಹ್ಯಾಂಡರ್ ಸಿಗ್ತಾರೆ. ಇಲ್ಲ ಅಂದ್ರೆ ರೊಮೇರಿಯೋ ಶೆಪರ್ಡ್ ಈಸ್ ಅಗೇನ್ ರೈಟ್ ಹ್ಯಾಂಡರ್. ಸೊ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂದ್ರೆ ಅವ್ರು ಇವಾಗ ಟೀಮ್ ಇದನ್ನ ನೋಡಿದ್ರೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಪಡಿಕಲ್ನ ಆಡಿಸ್ತಾರೆ
ಬಿಕಾಸ್ ಇಂಪ್ಯಾಕ್ಟ್ ಪ್ಲೇಯರ್ ಅಟ್ ಲೀಸ್ಟ್ ಅವ್ರು ಆಡಿಸ್ತಾರೆ. ಬ್ಯಾಟಿಂಗ್ ಆಡುವಾಗ ಒಬ್ಬ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಬೇಕು ಗುರು ಅಂದ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಅಂತ ಕರೆಸ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇಲ್ದೇ ಆಗುತ್ತೆ. ಸೊ ದಟ್ಸ್ ಒನ್ ಮೇಜರ್ ಕನ್ಸರ್ನ್. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ಸ್ ಎಲ್ಲಿ ವರ್ಕ್ ಆಗುತ್ತೆ ಜನರಲ್ ಸಿನಾರಿಯೋಲಿ? ಜನರಲ್ ಸಿನಾರಿಯೋ ಅಂತಲ್ಲ, ಎಲ್ಲ ಸಿನಾರಿಯೋಲು ಅಂದ್ರೆ ಅದು ಸ್ವಲ್ಪ ಓವರ್ ರೇಟೆಡ್. ಇವಾಗ ನೀನ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಇದ್ರೇನೆ ಗೆಲ್ತೀವಿ ಅದು ಯಾರು ಬರ್ಕೊಡಕ್ ಆಗಲ್ಲ. ಆಮೇಲೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಇದ್ರೆ ನಮ್ಗೆ ಏನ್ ಪ್ರಾಬ್ಲಮ್ಸ್ ಇಲ್ಲ ಗುರು, ನಾವ್ ಹೆಂಗಾದ್ರೂ ಆಡ್ಬೋದು ಅನ್ನೋದು ಇಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಇವಾಗ ಯಾವ್ದೋ ಒಂದು ಮ್ಯಾಚ್ ಅಲ್ಲಿ ಲೆಗ್ ಸ್ಪಿನ್ನರ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದಾರೆ ಅಂತ ಇಟ್ಕೋ, ಅವಾಗ ಇವ್ ನೀಡ ಲೆಫ್ಟ್ ಹ್ಯಾಂಡರ್. ಇವಾಗ ಬಾಲ್ ಒಳಗಡೆ ಬರುತ್ತೆ ಇವ್ರಿಗೆ, ಲೆಗ್ ಸ್ಪಿನ್ನರ್ ಬಾಲ್ ಒಳಗಡೆ ಬರುತ್ತೆ ಬಿಕಾಸ್ ಇಟ್ ಸ್ಪಿನ್ಸ್ ಲೈಕ್ ದಿಸ್. ಸೊ ಅವ್ರಿಗೆ ಹೊಡೆಯೋದು ಸುಲಭ. ಸ್ಪಿನ್ ಎಲ್ಲ ಆಗ್ತಾ ಇದೆ, ಆ ಕಡೆ ಹೊಡೆಯೋದು ಸುಲಭ. ಸ್ಪಿನ್ ಆಪೋಸಿಟ್ ಡೈರೆಕ್ಷನ್ ಹೊಡೆಯೋದು ಯಾವಾಗ್ಲೂ ಸ್ವಲ್ಪ ಟ್ರಿಕ್ಕಿ, ಹೊಡೆಯಕ್ ಆಗಲ್ಲ ಅಂತಾರೆ. ವಿರಾಟ್ ಕೊಹ್ಲಿ ಔಟ್ ಸೈಡ್ ಬಂದು ಇನ್ಸೈಡ್ ಔಟ್ ಬಂದು ಹೊಡಿತಾರೆ, ಸೂರ್ಯಕುಮಾರ್ ಇನ್ಸೈಡ್ ಔಟ್ ಬಂದು ಹೊಡಿತಾರೆ, ರಿವರ್ಸ್ ಹೊಡಿತಾರೆ. ಇವಾಗ ಎಲ್ಲ ಕಾನ್ಸೆಪ್ಟ್ ಇದೆ. ಬಟ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ನಿಮ್ಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇದ್ರೆ ಬೌಲರ್ ಅಡ್ಜಸ್ಟ್ಮೆಂಟ್ ಕಷ್ಟ. ಆಮೇಲೆ ಇನ್ನೊಂದ್ ಏನಂದ್ರೆ ಒಂದು ಬಾಲ್ ರೈಟ್ ಹ್ಯಾಂಡ್ ಬೋಲ್ ಮಾಡ್ಬೇಕು ರೈಟ್ ಹ್ಯಾಂಡರ್ಗೆ, ನೆಕ್ಸ್ಟ್ ಬಾಲ್ ಇವಾಗ ಅವ್ರು ಸಿಂಗಲ್ ತಗೊಂಡ್ರೆ ನೆಕ್ಸ್ಟ್ ಬಾಲ್ ಲೆಫ್ಟ್ ಹ್ಯಾಂಡರ್ ಬೋಲ್ ಮಾಡ್ಬೇಕು. ಸೊ ಬೌಲರ್ನು ಅಷ್ಟೇ ಪ್ರಾಸೆಸ್ ಮಾಡ್ಬೇಕು. ಫೀಲ್ಡ್ ಸೆಟ್ಟಿಂಗ್ ಇಂದ ಹಿಡಿದು ಅವ್ರ ಮೈಂಡ್ ಸೆಟ್ ನು ಪ್ರಾಸೆಸ್ ಮಾಡ್ಕೊತಾ ಇರಬೇಕು. ಸೇಂಗರ್ ನಾನು ಇವಾಗ ಲೆಫ್ಟ್ ಹ್ಯಾಂಡರ್ ಬೋಲ್ ಮಾಡ್ತಿದ್ದೀನಿ, ಈ ಕಡೆ ಮಾಡ್ಬೇಕು, ರೈಟ್ ಹ್ಯಾಂಡರ್ ಬೋಲ್ ಮಾಡ್ತಿದ್ದೀನಿ, ಆ ಕಡೆ ಮಾಡ್ಬೇಕು. ಫೀಲ್ಡ್ ಸೆಟ್ಟಿಂಗ್ ಇದೆ. ಸೊ ಅವ್ರದ್ದು ಮೈಂಡ್ ತುಂಬಾ ಆಕ್ಯುಪೈ ಆಗೋದ್ರಿಂದ ಅವರು ಮಿಸ್ಟೇಕ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಯೂಶಲಿ ಮೇಜರ್ ಮಿಸ್ಟೇಕ್ಸ್ ಬೌಲರ್ಸ್ ಮಾಡೋದು ಏನಂದ್ರೆ ವೈಡ್ ಗಳು ಹಾಕೋದು. ಅಡ್ವಾಂಟೇಜ್ ಫಾರ್ ದ ಬ್ಯಾಟಿಂಗ್ ಟೀಮ್. ಇವಾಗ ಲೆಫ್ಟ್ ಹ್ಯಾಂಡ್ ಅವರು ಕರೆಕ್ಟ್ ಆಗಿ ಮಾಡ್ತಿರ್ತಾರೆ, ರೈಟ್ ಹ್ಯಾಂಡ್ ಅವರು ಅಲ್ಲೇ ಮಾಡಕ್ ಶುರು ಮಾಡ್ತಾರೆ. ಗೊತ್ತಾಗದೆ ಅಂತಂದ್ರೆ ಅಡ್ಜಸ್ಟ್ ಆಗಲ್ಲ ಬಾಡಿ ಇದು ಬೌಲಿಂಗ್ ಮಾಡುವಾಗ, ಮೈಂಡ್ ಅಡ್ಜಸ್ಟ್ ಆಗದೆ ಇದ್ದಾಗ ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ವೈಡ್ ಆಗುತ್ತೆ. ಸೊ ದಟ್ ಯು ಗೆಟ್ ಗುಡ್ ರನ್ಸ್, ಸ್ವಲ್ಪ ಪ್ರೆಷರ್ ಫ್ರೀ ಅಪ್ ಆಗುತ್ತೆ. ಆಮೇಲೆ ಫೀಲ್ಡ್ ಸೆಟ್ಟಿಂಗು ಕಷ್ಟ. ಅವನು ಕ್ಯಾಪ್ಟನ್ ಯಾರು ಇರ್ತಾರೆ ಅವರು ಫೀಲ್ಡ್ ಸೆಟ್ಟಿಂಗ್ ಯೋಚನೆ ಮಾಡ್ಬೇಕು, ಈ ಕಡೆ ನಾನು ನಿಲ್ಸ್ಬೇಕಾ, ಇವಾಗ ಲೆಫ್ಟ್ ಹ್ಯಾಂಡರ್ ಬಂದ ರೈಟ್ ಹ್ಯಾಂಡರ್ ಬಂದ ಎವ್ರಿ ಟೈಮ್. ಸೊ ಎಲ್ಲ ಮೂವ್ಮೆಂಟ್ ಆಗ್ತಿರುತ್ತೆ. ಇವಾಗ ನಾವ್ ಏನಂತೀವಿ ಕ್ರಿಕೆಟ್ ಅಲ್ಲಿ, ಡೋಂಟ್ ಲೆಟ್ ದ ಬೌಲರ್ ಸೆಟಲ್ ಅಂತೀವಿ. ಸೊ ಆ ಬೌಲರ್ ನ ಸೆಟಲ್ ಆಗಕ್ ಬಿಡಬಾರ್ದಂದ್ರೆ ಯು ಶುಡ್ ಕೀಪ್ ರೊಟೇಟಿಂಗ್ ದ ಸ್ಟ್ರೈಕ್. ಅಂಡ್ ಸ್ಟ್ರೈಕ್ ರೊಟೇಟ್ ಮಾಡ್ತಿದ್ದಂಗೆ ಒಬ್ಬ ಲೆಫ್ಟ್ ಹ್ಯಾಂಡರ್ ಒಬ್ಬ ರೈಟ್ ಹ್ಯಾಂಡರ್ ಬಂದ್ರೆ ಅವ್ನು ಎವ್ರಿ ಟೈಮ್ ಯೋಚನೆ ಮಾಡ್ಬೇಕಾಗುತ್ತೆ. ಆಮೇಲೆ ಇಬ್ಬರದು ಸ್ಕಿಲ್ ಸೆಟ್ ಬೇರೆ ಇರುತ್ತಲ್ವಾ. ಇವಾಗ ಲೆಫ್ಟ್ ಹ್ಯಾಂಡರ್ ಗೆ ಶಾರ್ಟ್ ಪಿಚ್ ಇಷ್ಟ ಇರುತ್ತೆ, ರೈಟ್ ಹ್ಯಾಂಡರ್ ಗೆ ಫುಲ್ ಲೆಂತ್ ಇಷ್ಟ ಇರುತ್ತೆ. ದಟ್ ಆಲ್ಸೋ ದ ಬೌಲರ್ ಹ್ಯಾಸ್ ಟು ಥಿಂಕ್ ಅಲ್ಲ, ಓ ಐ ಕಾಂಟ್ ಬೌಲ್ ಶಾರ್ಟ್ ಪಿಚ್ ಟು ದಿಸ್ ಗೈ, ಇವನು ನಾನು ಶಾರ್ಟ್ ಪಿಚ್ ಬೌಲ್ ಮಾಡಕ್ಕಾಗಲ್ಲ, ಇವನಿಗೆ ನಾನು ಫುಲ್ ಪಿಚ್ ಬೌಲ್ ಮಾಡಕ್ಕಾಗಲ್ಲ. ಇದೆಲ್ಲ ಯೋಚನೆ ಮಾಡೋ ಒಂದು ಕಾನ್ಸೆಪ್ಟ್. ಆಮೇಲೆ ಅವನು ಸೆಟಲ್ ಆಗಲ್ಲ. ಎವ್ರಿ ಟೈಮ್ ಹಿ ಇಸ್ ಚೇಂಜಿಂಗ್ ಹಿಸ್ ಲೆಂತ್ ಅಂಡ್ ಲೈನ್ ಅಂಡ್ ಎವ್ರಿಥಿಂಗ್. ಅದರಿಂದ ಒಂದು ಅಡ್ವಾಂಟೇಜ್ ಅಷ್ಟೇ. ಅಂದ್ರೆ ಹಾರ್ಡ್ ಫಾಸ್ಟ್ ರೂಲ್ ಅಂದ್ರೆ ಇಲ್ಲ, ಬಟ್ ಇದ್ರೆ ಒಳ್ಳೇದು. ಅದು ಇವಾಗ ಟಾಪ್ 5 ನಾವು ನೋಡ್ದಂಗ್ ಕಾಣಿಸ್ತಾ ಇಲ್ಲ. ಅದೇ ನಾನು ಹೇಳ್ದಂಗ್ ಒಂದು ದೇ ಕ್ಯಾನ್ ಬ್ರಿಂಗ್ ಇನ್ ದೇವದತ್ ಪಡಿಕ್ಕಲ್ ಆಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟಿಂಗ್ ಆಡುವಾಗ ಕರ್ಕೊಂಡ್ ಬರ್ಬೋದು. ಇನ್ನೊಂದು ಅದೇ ಕೃಣಾಲ್ ಪಾಂಡ್ಯ ಆಲ್ರೆಡಿ ಇದಾರೆ, ಈಸ್ ಎ ಲೆಫ್ಟ್ ಹ್ಯಾಂಡರ್. ಆಮೇಲೆ ಅವ್ರು ಸ್ವಲ್ಪ ಫ್ಲೋಟರ್ ಅಂದ್ರೆ ಅವ್ರು ಎಲ್ ಬೇಕಾದ್ರೆ ಆಡ್ಬೋದು. 1 ಡೌನ್ ಇಂದ ಹಿಡಿದು 7 ವರ್ಗೂ ಆಡ್ತಾರೆ, ಯಾವ್ದೇ ಆರ್ಡರ್ ಬ್ಯಾಟಿಂಗ್ ಕಳ್ಸಿದ್ರೆ. ಸೊ ಅವ್ರನ್ನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ, ಮೇಲೆ ಕೆಳಗಡೆ ಮಾಡಿ ಸ್ವಲ್ಪ ಉಪಯೋಗಿಸ್ಕೋಬಹುದಾ ಅಂತ ನೋಡ್ಬೋದು. ದಟ್ ಈಸ್ ಒನ್ ಥಿಂಗ್. So I think again it depends on the pitch. It depends on the pitch, it depends on the scenario. ಆಮೇಲೆ ಯಾರು ಬೌಲಿಂಗ್ ಮಾಡ್ತಿದ್ದಾರೆ, ಲೆಗ್ ಸ್ಪಿನ್ನರ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ, ದೇ ಮೈಟ್ ಸೆಂಡ್ ಕೃಣಾಲ್ ಹೋಗಿ ಒಂದ್ ಸ್ವಲ್ಪ ಟಾಂಕ್ ಮಾಡೋ ಬಾಲ್ ನ ಅಂತ. ಸೊ ಇಫ್ ಹಿ ಹಿಟ್ಸ್ 2-3 ಸಿಕ್ಸಸ್ ಅಲ್ಲ, ಸಡನ್ಲಿ ಆ ಬೌಲರ್ ಗೆ ಚೇಂಜಸ್ ಲೆಂತ್ ಅಂಡ್ ಲೈನ್, ಅವಾಗ ರೈಟ್ ಹ್ಯಾಂಡರ್ಸ್ಗೂ ಈಸಿ ಆಗುತ್ತೆ. ಆಮೇಲೆ ಬೌಲರ್ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ ಆ ತರ ಕಾನ್ಸೆಪ್ಟ್ಸ್ ಅಲ್ಲಿ ದೇ ಕ್ಯಾನ್ ಡೂ. ಒಂದು ದೇವದತ್ ಪಡಿಕ್ಕಲ್ ಟಾಪ್ ಆಫ್ ದ ಆರ್ಡರ್ ಕರ್ಕೊಂಡ್ ಬಂದ್ರೆ, ಇಲ್ಲ ಕೃಣಾಲ್ ಪಾಂಡ್ಯ 1 or 2 ಆರ್ಡರ್ಸ್ ಅಪ್ ಟು ಸೇ, ಅವ್ರು ಇವಾಗ ಪ್ರಾಬಬ್ಲಿ 6 ಡೌನ್ ನಾನು ಲೆಕ್ಕ ಹಾಕಿರೋದು, ಪ್ರಾಬಬ್ಲಿ 4 ಡೌನ್ 3 ಡೌನ್ ಆ ರೇಂಜ್ ಅಲ್ಲಿ ಕರ್ಕೊಂಡ್ ಬರ್ಬೋದು. ಅಥವಾ ಅದೇ ಅಗೇನ್ ಇವಾಗ ಟಿಮ್ ಡೇವಿಡ್ ಬದಲು ಜಾಕೋಬ್ ಬೆಥೆಲ್ ನ ಸೆಲೆಕ್ಟ್ ಮಾಡಿದ್ರೆ ಈಸ್ ಆಲ್ಸೋ ಲೆಫ್ಟ್ ಹ್ಯಾಂಡರ್. ಅವಾಗ 3 ಜನ ಆಗ್ತಾರೆ, ದೇವದತ್ ಪಡಿಕ್ಕಲ್, ಕೃಣಾಲ್ ಅಂಡ್ ಬೆಥೆಲ್. ಇಲ್ಲ ನಾವು ದೇವದತ್ ಪಡಿಕ್ಕಲ್ ಆಡಿಸ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ 2 people ಬರ್ತಾರೆ. ಮತ್ತೆ ಅಗೇನ್ ಅವರಿಬ್ಬರಲ್ಲೂ ಯು ಹ್ಯಾವ್ ಟು ಸ್ವಿಚ್ ಅಂಡ್ ಡೂ ಸ್ವಲ್ಪ ಬ್ಯಾಟಿಂಗ್ ವೇರಿಯೇಷನ್ ಮಾಡ್ಬೋದು. ಆಮೇಲೆ ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಇವಾಗ ಯಾರೋ 2 ಡೌನ್ ಬರೋದು ಫಿಕ್ಸ್ ಆಗಿರ್ತಾರೆ, ಅವ್ರನ್ನ ಸಡನ್ ಆಗಿ ಇನ್ನು ಓಪನಿಂಗ್ ಕಳ್ಸೋದಾ ಅಥವಾ 3 ಡೌನ್ ಕಳ್ಸೋದಾ ಮಾಡಿದ್ರೆ ಅದರಲ್ಲೂ ಅವ್ರ ಬ್ಯಾಟಿಂಗ್ ಫಾರ್ಮ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿ ಹ್ಯಾವ್ ಟು ಟೇಕ್ ಆಲ್ ಆಫ್ ದೋಸ್ ಇನ್ ಟು ಕನ್ಸಿಡರೇಷನ್ ಅಂಡ್ ದೆನ್ ಡು. ಸೊ ಅದಕ್ಕೆ ನಾನು ಅದೊಂದು ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ. ಟಾಪ್ 5 ಅಲ್ಲಿ ಕಾಣಿಸ್ತಾ ಇಲ್ಲ ಯಾರು ಲೆಫ್ಟ್ ಹ್ಯಾಂಡರ್ಸ್. ಕಾಂಬಿನೇಷನ್ ನೋಡ್ಬೇಕು ಹೆಂಗ್ ತಗೊಂಡ್ಬರ್ತಾರೆ, ಕಾಂಬಿನೇಷನ್ಸ್ if they have that in their mind. So strategy, they might not be looking for ಅಲ್ಲ ಅಂದ್ರೆ ಇದೆಲ್ಲ ಹೆಂಗಾಗುತ್ತೆ ಅಂದ್ರೆ ಮತ್ತೆ ಏನ್ ಟೀಮ್ ಪರ್ಫಾರ್ಮೆನ್ಸ್ ಇಂದ. ಇವಾಗ ಎಲ್ಲ ಚೆನ್ನಾಗಿ ನಡೀತಂದ್ರೆ ಏನೋ ಚೇಂಜಸ್ ಇಂಜೂರ್ ಆದ್ರೂ ಮಾಡಿದ್ರು ಅದು ಹೌದು. ಇವಾಗ ಬ್ಯಾಕಪ್ಸ್ ಹಿಂಗಿದೆ. ಸೊ ಬ್ಯಾಕಪ್ಸ್ ಅದೇ ಇವಾಗ ಕೆಲವೊಂದಕ್ಕೆ ಯು ಕಾಂಟ್ ಫೈಂಡ್ ಅ ಬ್ಯಾಕಪ್. ವಿರಾಟ್ ಕೊಹ್ಲಿ, ವೇರ್ ಡು ಯು ಫೈಂಡ್ ಅ ಬ್ಯಾಕಪ್? ಫೈಂಡ್ ಅ ಬ್ಯಾಕಪ್ ಅನ್ನೋ ಕಾನ್ಸೆಪ್ಟೇ ಇಲ್ಲ.
ಸೊ ಹಂಗೆ ಇವಾಗ ಮಿಡ್ಲ್ ಆರ್ಡರ್ ಅಲ್ಲಿ ಒಬ್ಬ ಇಂಡಿಯನ್ ಬ್ಯಾಟ್ಸ್ಮನ್ ಬೇಕಾಗುತ್ತೆ. ಅದಕ್ಕೆ ರಜತ್ ಪತಿದಾರ್ ಇದಾರೆ. ರಜತ್ ಪತಿದಾರ್ ಇಲ್ಲ ಅಂದ್ರೆ ಯು ಹ್ಯಾವ್ ಜಿತೇಶ್ ಶರ್ಮಾ. ಜಿತೇಶ್ ಶರ್ಮಾಗೆ ಇವಾಗ ಇವ್ರಿಬ್ರಲ್ಲಿ ಯಾರೋ ಒಬ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾ ಇಲ್ಲ ಅಂತನಾ ಅಥವಾ ಇಂಜೂರ್ಡ್ ಅಂದ್ರೆ ಇವಾಗ ಅವ್ರು ರೀಪ್ಲೇಸ್ ಮಾಡಕ್ ದೇವದತ್ ಪಡಿಕಲ್ ಇದಾರೆ. ಅಂಡ್ ಅಲ್ಲಿ ಸ್ವಾಪ್ ಮಾಡ್ಕೋಬಹುದು ಇಂಪ್ಯಾಕ್ಟ್ ಗೆ. ಇವಾಗ ದೇವದತ್ ಪಡಿಕಲ್ ನ ರೆಗ್ಯುಲರ್ ಅಲ್ಲಿ ಆಡಿಸಿ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಅವ್ರನ್ನ ರೆಗ್ಯುಲರ್ ಅಲ್ಲಿ ಆಡಿಸಿ ಪಟಿದಾರ್ನ ಕೂರಿಸಬಹುದು. ಬಟ್ ಐ ಡೋಂಟ್ ಥಿಂಕ್ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಬಿಕಾಸ್ ಪಟಿದಾರ್ನ ಅವರು ರಿಟೈನ್ ಮಾಡಿದ್ದಾರೆ. ಅಂಡ್ ಪಟಿದಾರ್ ಇಸ್ ಇನ್ ಅ ವೆರಿ ಗುಡ್ ಫಾರ್ಮ್. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವಾಗ ನಡೀತಾ ಇರೋ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಅಲ್ಲೂ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅಂಡ್ ಈಸ್ ಅ ವೆರಿ ಗುಡ್ ಸ್ಪಿನ್ ಅಟ್ಯಾಕಿಂಗ್ ಬ್ಯಾಟ್ಸ್ಮನ್. ಸೊ ಮಿಡ್ಲ್ ಫೇಸ್ ಅಲ್ಲಿ ಇವಾಗ ಫಸ್ಟ್ ಟಾಪ್ 6 ಓವರ್ಸ್ ಆದ್ಮೇಲಿಂದ 7 to 15 ಓವರ್ಸ್ ಯಾರು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ರಜತ್ ಪತಿದಾರ್. ಸೊ ಐ ಡೋಂಟ್ ಥಿಂಕ್ ರಜತ್ ಪತಿದಾರ್ನ ಚೇಂಜ್ ಮಾಡ್ತಾರೆ ಅಂತ. ಬ್ಯಾಕಪ್ ನೇಮ್ ಇದೆ ಬಟ್ ಚೇಂಜ್ ಮಾಡ್ತಾರೆ ಅನ್ನೋದು. ಸೊ ನಮ್ಮಲ್ಲಿ ಸ್ಪಿನ್ನರ್ಸ್ ಹೆಂಗಿದಾರೆ ಆಕ್ಚುಲಿ ಸೆಡ್ ಅಬೌಟ್ ಪೇಸ್ ಬೌಲರ್ಸ್, ಬಟ್ ಸ್ಪಿನ್ನರ್ಸ್ ಲ್ಯಾಗ್ ಇದೆ ಅಂತ ಅನ್ನಿಸ್ತಲ್ವಾ? ಸ್ವಲ್ಪ ತಿನ್ ಇದೆ ಸ್ಪಿನ್ ಲೈನ್ ಅಪ್. ಅಗೇನ್ ದೇರ್ ಆರ್ ಮೆನಿ ಓವರ್ಸ್ ಬಿಟ್ವೀನ್ 6 to 15. ಸೊ 6 ಆದ್ಮೇಲಿಂದ ಯೂಶಲಿ ಅಂದ್ರೆ ಇವಾಗ ಸ್ಪಿನ್ನರ್ಸ್ ಓಪನಿಂಗ್ ಬೌಲಿಂಗ್ ಮಾಡ್ತಾ ಇದಾರೆ ಕೆಲವೊಂದು ಟೀಮ್ಗಳಲ್ಲಿ. ಬಟ್ ಓಕೆ ಅದ್ ಬಿಟ್ಟು ನಾರ್ಮಲ್ ಆಗಿ ಯೋಚನೆ ಮಾಡ್ಬೇಕಂದ್ರೆ ಫಸ್ಟ್ 6 ಓವರ್ಸ್ ಅಲ್ಲಿ ಫಸ್ಟ್ 3 ಫಾಸ್ಟ್ ಬೌಲರ್ಸ್ ಏನಾದ್ರು ಮಾಡಿ ಆಮೇಲೆ 6 to 15 ಮಾಡ್ಬೇಕಂದ್ರೆ ಸ್ಪಿನ್ ಸ್ವಲ್ಪ ತಿನ್ನಾಗಿದೆ. ಅದು ಅಗೇನ್ ಕಮಿಂಗ್ ಟು ದ ಕಾನ್ಸೆಪ್ಟ್ ಇವಾಗ ಆರ್ಸಿ ಇವಾಗ ಏನದು ಚಿನ್ನಸ್ವಾಮಿಲಿ ಯಾರೇ ಮಾಡಿದ್ರು ಓಡಿಸ್ಕೋತಾರೆ ನಥಿಂಗ್ ಮಚ್ ಟು ಸೇ. ಬಟ್ ಆದ್ರೆ ಏನಾಗುತ್ತೆ ಅಂದ್ರೆ ಅಟ್ಯಾಕಿಂಗ್ ಸ್ಪಿನ್ ಬೌಲರ್ಸ್ ಇಲ್ಲ ಇವಾಗ. ಅದು ಐ ಥಿಂಕ್ ಇಸ್ ಅ ಗುಡ್ ಟರ್ಮ್ ಟು ಯೂಸ್. ಸ್ಪಿನ್ ಬೌಲರ್ಸ್ ಇದಾರೆ ಬಟ್ ಅಟ್ಯಾಕಿಂಗ್ ಸ್ಪಿನ್ ಬೌಲರ್ಸ್ ಹಂಗಂದ್ರೆ ಏನಂದ್ರೆ ವಿಕೆಟ್ ಟೇಕಿಂಗ್ ಕೇಪಬಿಲಿಟೀಸ್ ಇರೋ ಸ್ಪಿನ್ ಬೌಲರ್ಸ್ ಕಮ್ಮಿ ಕಾಣಿಸ್ತಾ ಇದಾರೆ. ಇವಾಗ ಸ್ಪಿನ್ ಬೌಲರ್ಸ್ ಹೆಸರುಗಳು ನೋಡ್ಬಿಡೋಣ ಒಂದೊಂದನೆ. ಸೊ ಕೃಣಾಲ್ ಪಾಂಡ್ಯ ಇಸ್ ಅ ಸ್ಪಿನ್ನರ್. ಬಟ್ ಅಗೇನ್ ಅವರು ಇವಾಗ ನಾನು ಹೇಳ್ದಂಗೆ ಅವರು ಓಪನಿಂಗ್ ಓವರ್ಸ್ ಬೌಲ್ ಮಾಡ್ತಾರೆ. ಅಂದ್ರೆ ಮುಂಬೈಗೆ ಆಡ್ತಿದ್ದಾಗ್ಲೂ ಓಪನಿಂಗ್ ಮಾಡಿದ್ರು ಅಂಡ್ ಲಕ್ನೋಗ್ ಆಡ್ತಿದ್ದಾಗ್ಲೂ ಓಪನಿಂಗ್ ಬೌಲಿಂಗ್ ಮಾಡ್ತಾ ಇದ್ರು. ಅಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಓವರೇ ಸ್ಪಿನ್ ಮಾಡೋರು ಅವರು. ಅದ್ ಯಾಕೆ ಮಾಡ್ತಾ ಇದ್ರು ಅಂದ್ರೆ ಹಿ ಇಸ್ ನಾಟ್ ಆಕ್ಚುಯಲ್ ಸ್ಪಿನ್. ಅಂದ್ರೆ ಅವ್ರ ಬಾಲ್ ಜಾಸ್ತಿ ಸ್ಪಿನ್ ಆಗಲ್ಲ. ಈಸ್ ಮೋರ್ ಇನ್ ಟು ವೇರಿಯೇಷನ್ಸ್. ಇಸ್ ಹ್ಯಾಂಡ್ ಆಂಗಲ್ ಅಲ್ಲಿ, ರಿಸ್ಟ್ ಆಂಗಲ್ ಅಲ್ಲಿ, ಡೆಲಿವರ್ ಮಾಡೋ ಆಂಗಲ್ ಅಲ್ಲಿ ಮತ್ತೆ ಸ್ಪೀಡ್ ವೇರಿಯೇಷನ್ಸ್ ಅಲ್ಲಿ ಅದರಲ್ಲಿ ಆಟ ಆಡುವಂತ ಒಬ್ಬ ಸ್ಪಿನ್ ಬೌಲರ್. ಸೊ ಅವ್ರದ್ದು ಜಾಸ್ತಿ ಅಂದ್ರೆ ಅದೇ ಅಗೇನ್ ಕಮಿಂಗ್ ಟು ದಟ್ ಪಾಯಿಂಟ್, ವಿಕೆಟ್ ಟೇಕಿಂಗ್ ಕೇಪಬಿಲಿಟೀಸ್ ಐ ಡೋಂಟ್ ರೇಟ್ ಇಟ್ ಹೈ. ಬಟ್ ಆದ್ರೆ ಥಿಂಕಿಂಗ್ ಇದೆಯಾ, ಆಮೇಲೆ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ಬೋದಾ ಅಂದ್ರೆ ಎಸ್ ಹಿ ಕ್ಯಾನ್ ಡೂ. ಅದನ್ನ ಅವ್ರು ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾಕೆಂದ್ರೆ ಮುಂಬೈಗೂ ಮಾಡಿದ್ದಾರೆ, LSG ಮಾಡಿದ್ದಾರೆ. ಸೊ ಆ ವೈಸ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ. ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ ವಿಕೆಟ್ ಟೇಕಿಂಗ್ ಕೇಪಬಿಲಿಟೀಸ್ ಇದೆಯಾ, ಅದು ಇದೆ. ಬಟ್ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಅಂದ್ರೆ ನಾನು ಹೆಂಗ್ ಯೋಚನೆ ಮಾಡ್ತೀನಿ ಅಂದ್ರೆ ಇವಾಗ ಎಲ್ಲಾರು ಸ್ಪಿನ್ ಫ್ರೆಂಡ್ಲಿ ಪಿಚರ್ಸ್ ಹೋದ್ರೆ ಇವಾಗ ಚೆನ್ನೈ ಆಗಿರ್ಬೋದು, ಜೈಪುರ್ ಆಗಿರ್ಬೋದು, ಎಲ್ಲ ಸ್ವಲ್ಪ ಸ್ಲೋ ಸ್ಟಿಕಿ ಸ್ಪಿನ್ನಿಂಗ್ ವಿಕೆಟ್ಸ್ ಅವೆಲ್ಲ. ಸೊ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದಾ ನಮ್ಗೆ, ಅಟ್ಯಾಕಿಂಗ್ ಸ್ಪಿನ್ನರ್ಸ್ ಇಲ್ಲ ಅನ್ನೋ ಕಾನ್ಸೆಪ್ಟ್ ಇಂದ ಪ್ರಾಬ್ಲಮ್ ಆಗ್ಬೋದಾ ಅಂತ. ಆಮೇಲೆ ಸ್ವಪ್ನಿಲ್ ಸಿಂಗ್ ತಗೊಂಡಿದ್ದಾರೆ. ಸ್ವಪ್ನಿಲ್ ಸಿಂಗ್ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಮಾಡಿದ್ರು ಆಕ್ಚುಲಿ RCBಗೆ. ಅವ್ರು ಅದಕ್ಕೆ ರಿಟೈನ್ ಮಾಡಿದ್ರು. ಹಿ ಇಸ್ ದ ಓನ್ಲಿ RTM ನಮ್ಮವ್ರದ್ದು ಮಾಡಿದ್ದು. 3 RTM ಇತ್ತು, ಆದ್ರೂ ಒಂದೇ RTM ಯೂಸ್ ಮಾಡಿರೋದು ಅದು ಸ್ವಪ್ನಿಲ್ ಸಿಂಗ್ಗೆ. ಬಿಕಾಸ್ ಅಷ್ಟು ಟ್ರಸ್ಟ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅವರು. ಅಂಡ್ ಲೆಫ್ಟ್ ಆರ್ಮ್ ಬೌಲಿಂಗ್ ಇನ್ ಚಿನ್ನಸ್ವಾಮಿ ಇಟ್ಸ್ ನಾಟ್ ಅ ಜೋಕ್. ಅದನ್ನ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಅವ್ರು ರಿಟೈನ್ ಮಾಡಿದ್ದಾರೆ. ಅಲ್ಲಿ ಅದೇ ಕಾನ್ಸೆಪ್ಟ್, ಅದೇ ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಏನಂದ್ರೆ ಅವರು ವಿಕೆಟ್ ಟೇಕಿಂಗ್ ಏನಂತಾರೆ, ವಿಕೆಟ್ ಟೇಕಿಂಗ್ ಸ್ಪಿನ್ ಬೌಲರ ಗೊತ್ತಿಲ್ಲ, ಬಟ್ ಎಕನಾಮಿಕಲ್ ಆಗಿ ಮಾಡ್ತಾರೆ. ಅಂದ್ರೆ 1 or 2 ವಿಕೆಟ್ಸ್ ಹಿಯರ್ ಅಂಡ್ ದೇರ್, ಯಾ ಇಟ್ ಇಸ್ ದೇರ್. ಬಟ್ ನಾನು ಹೇಳೋದು ತುಂಬಾ ಇವಾಗ 4 overs 4 ವಿಕೆಟ್ಸ್ 10 runs ಆ ಕಾನ್ಸೆಪ್ಟ್ ಕಾಣಿಸ್ತಾ ಇಲ್ಲ ನಾನು ಅವ್ರ ಹತ್ರ. ಅವರು ಇಸ್ ಅ ವೆರಿ ಗುಡ್ ಎಕನಾಮಿಕಲ್ ಬೌಲರ್. 4 over 20 ರನ್ ಕೊಡುಗರು, 4 over 25 ರನ್ ಕೊಡುಗರು ಅಂದ್ರೆ ಅದು ಮ್ಯಾನೇಜ್ ಮಾಡ್ತಾರೆ. ದಟ್ಸ್ ಅ ವೆರಿ ಗುಡ್ ಬೌಲರ್. ಅದ್ರಲ್ಲಿ ಟ್ಯಾಕ್ಟಿಕಲಿ ಆಲ್ಸೋ ಇಸ್ ವೆರಿ ಗುಡ್. ಅದು ಬಿಟ್ರೆ ನೆಕ್ಸ್ಟ್ ಇವಾಗ ನಮ್ಗಿರೋದು ಸುಯಾಂತ್ ಶರ್ಮಾ. ಸುಯಾಂತ್ ಶರ್ಮಾ ಲಾಸ್ಟ್ ಟೈಮ್ KKR ಆಡಿದ್ರು. ಇಸ್ ಅ ಗುಡ್ ಬೌಲರ್. ಅವ್ರು ಸ್ಪಿನ್ ಮಾಡ್ತಾರೆ ಆಕ್ಚುಲಿ. ಇವಾಗ ಕೃಣಾಲ್ ಪಾಂಡ್ಯ ಮತ್ತೆ ಸ್ವಪ್ನಿಲ್ ಸಿಂಗ್ ನಾಟ್ ಅ ಬಿಗ್ ಟರ್ನರ್ ಆಫ್ ದ ಬಾಲ್. ಬಟ್ ಸುಯಾಂತ್ ಶರ್ಮಾ ನಾನ್ ನೋಡಿರೋಂಗೆ ಇಸ್ ಅ ಗುಡ್ ಟರ್ನರ್ ಆಫ್ ದ ಬಾಲ್. ಬಟ್ ಅಲ್ಲಿ ಪ್ರಾಬ್ಲಮ್ ಬರೋದೇನಂದ್ರೆ ಎಕ್ಸ್ಪೀರಿಯನ್ಸ್. ಒಂದು RCB ಎಕ್ಸ್ಪೀರಿಯನ್ಸ್ ಅಂದ್ರೆ ಚಿನ್ನಸ್ವಾಮಿ ಎಕ್ಸ್ಪೀರಿಯನ್ಸ್ ಇಲ್ಲ. ಎರಡನೇದು ಅವ್ರಿಗೆ ಓವರ್ ಆಲ್ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾನು ಹೇಳ್ತಾ ಇರೋದು. ಅವರು ರಣಜಿ ಇದರಲ್ಲಿ ಸ್ಟೇಟ್ಗೋಸ್ಕರ ಡೊಮೆಸ್ಟಿಕ್ ಅಲ್ಲಿ ಆಡಿರ್ಬೋದು. ನಾನು ಹೇಳ್ತಾರೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಇರುವಂತ ಟೂರ್ನಮೆಂಟ್ ಅಲ್ಲಿ ಅವ್ರಿಗೆ ಎಕ್ಸ್ಪೋಜರ್ ಕಮ್ಮಿ ಇದೆ. ಐ ಥಿಂಕ್ ಅವ್ರು ಲಾಸ್ಟ್ ಇಯರೇ ಪಾದಾರ್ಪಣೆ ಮಾಡಿದ್ದು ಅಥವಾ
1 year ಬ್ಯಾಕ್ ಇರ್ಬೋದು, Yeah. 2 years ರೇಂಜ್ ಅಲ್ಲಿ ಇರ್ಬೋದು ಅವ್ರು ಪಾದಾರ್ಪಣೆ ಮಾಡಿರೋದು. ಸೊ ಅದರಿಂದ ಅವ್ರು ಅಷ್ಟೊಂದು ಎಕ್ಸ್ಪೋಜರ್ ಅವ್ರಿಗೆ ಸಿಕ್ಕಿದ್ಯಾ ಅಂದ್ರೆ, ಇವಾಗ ಲೀಡ್ ಸ್ಪಿನ್ನರ್ ಅವರೇ ನಾನ್ ನೋಡಕ್ ಹೋದ್ರೆ, ಕೃಣಾಲ್ ಸ್ವಪ್ನಿಲ್ ಇಬ್ರಲ್ಲಿ ಒಬ್ರೇ ಆಡೋದು ನನಗೆ ಗೊತ್ತಿದ್ದಂಗೆ. ಕೃಣಾಲ್ ಅಥವಾ ಸ್ವಪ್ನಿಲ್ ಸಿಂಗ್ ಇಬ್ರಲ್ಲಿ ಒಬ್ರು ಆಡ್ತಾರೆ, ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ದೇ ಮೈಟ್ ಬ್ರಿಂಗ್ ಒನ್ ಹಿಯರ್ ಅಂಡ್ ದೇರ್, ಅದು ಇಸ್ ಅ ಡಿಫರೆಂಟ್ ಕಾನ್ಸೆಪ್ಟ್. ಬಟ್ ಓಪನಿಂಗ್ 11 ಅಲ್ಲಿ ಕೃಣಾಲ್ ಅಥವಾ ಸ್ವಪ್ನಿಲ್ ಸಿಂಗ್ ಇಬ್ರಲ್ಲಿ ಒಬ್ರೇ ಆಡೋದು. ಅಂಡ್ ಸೂರ್ಯಾಂಶು ಶರ್ಮಾ ಆಡ್ತಾರೆ. ಸೊ ಸೂರ್ಯಾಂಶು ಶರ್ಮಾ ಇವಾಗ ಲೀಡ್ ಬೌಲರ್ ಆದಾಗ, ಬಿಕಾಸ್ ಈಸ್ ಅ ಲೆಗ್ ಸ್ಪಿನ್ನರ್, ವಿಕೆಟ್ ಟೇಕಿಂಗ್ ಸ್ಪಿನ್ನರ್, ಅವರು ಅಟ್ಯಾಕ್ ಮಾಡಿ ನಾನು ಏನದು ವಿಕೆಟ್ ತೆಗಿತಾರ ಅಂದ್ರೆ ಅಷ್ಟು ಕೇಪಬಿಲಿಟೀಸ್, ಅಂದ್ರೆ ಆಬ್ವಿಯಸ್ಲಿ ಸ್ಕೌಟಿಂಗ್ ಮಾಡಿದ್ದಾರೆ, ಬೈ ಮಾಡಿದ್ದಾರೆ ಅಂತ ಕೇಪಬಿಲಿಟೀಸ್ ಇರುತ್ತೆ. ಬಟ್ ಅದನ್ನ ಆ ಪ್ರೆಷರ್ ಸಿಚುಯೇಷನ್ಸ್ ಅಲ್ಲಿ ನಾ ಏನಂತೆ ಆ ಪ್ರೆಷರ್ ಪಾಯಿಂಟ್ಸ್ ಅಲ್ಲಿ ವಿಲ್ ಹಿ ಬಿ ಏಬಲ್ ಟು ಡೆಲಿವರ್ ಅನ್ನೋದೊಂದು ಕಾನ್ಸೆಪ್ಟ್ ಬರುತ್ತೆ, ಕ್ವಶನ್ ಮಾರ್ಕ್. ಸೊ ಅದರಿಂದ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದೆ. ಡೋಂಟ್ ನೋ, ಬಿಕಾಸ್ ಇನ್ನೊಂದೇನಾಗುತ್ತೆ ಅಂದ್ರೆ ನಿಮ್ದು ಫಾಸ್ಟ್ ಬೌಲಿಂಗ್ ಚೆನ್ನಾಗಿರೋದ್ರಿಂದ, ಫಾಸ್ಟ್ ಬೌಲರ್ಸ್ ಅಲ್ಲಿ ಅರ್ಲಿ ಪ್ರೆಷರ್ ಹಾಕಿರೋದ್ರಿಂದ ಬ್ಯಾಟ್ಸ್ಮನ್ಸ್ ಅನ್ವಾಂಟೆಡ್ ರಿಸ್ಕ್ ತಗೊಂಡು ಹೊಡೆಯಕ್ ಹೋಗಿ ಇವ್ರಿಗೆಲ್ಲ ಔಟ್ ಆಗ್ಬೋದು. ಅದು ಇವಾಗ ಅಗೇನ್ ದಟ್ಸ್ ಗುಡ್ ಬ್ಯಾಕಪ್ ಇರೋದ್ರಿಂದ. ಯಾ, ಸೊ ಬಿಕಾಸ್ ಈ ಸತಿ ಬೌಲಿಂಗ್ ಚೆನ್ನಾಗಿ ಆಗಿರೋದ್ರಿಂದ ಅದು ಇಟ್ ಕ್ಯಾನ್ ಕನ್ವರ್ಟ್ ಟು ವಿಕೆಟ್ಸ್ ಅಂತ ಹೋಪಿಂಗ್, ಪ್ರೇಯಿಂಗ್, ಹೋಪಿಂಗ್, ಎವ್ರಿಥಿಂಗ್. ಓಕೆ, ಸೊ ಮತ್ತೆ ಇನ್ನೇನಾದ್ರು ಮಿಸ್ ಮಾಡಿದೀರಾ? ಮೇನ್ ಕನ್ಸರ್ನ್ ಇವಾಗ ಇನ್ನೊಂದು ಪಾಯಿಂಟ್, ಸಾರಿ 2 ಪಾಯಿಂಟ್ಸ್. ಒಂದು ಕ್ಯಾಪ್ಟನ್ಸಿ. ಸೊ ಇವಾಗ ವಿರಾಟ್ ಕೊಹ್ಲಿ ಇಲ್ಲ ಅಂದ್ರೆ ಯಾರು ಪಾಸಿಬಲ್ ಇದಾರೆ? ಯಾರಾದ್ರೂ ಯಂಗ್ ಕ್ಯಾಂಡಿಡೇಟ್ ನ ವಿರಾಟ್ ಕೊಹ್ಲಿ ಆಕ್ಚುಲಿ ಹಾಕ್ಬೋದು. ಬಟ್ ಇಟ್ಸ್ ಏನದು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂತೀವಲ್ಲ, ಆ ತರ ಕಾನ್ಸೆಪ್ಟ್ ಅಲ್ಲಿ ನೋಡ್ಬೋದು. ನಾನ್ ಅನ್ಕೊಂಡೆ ಫಾಫ್ನು ರಿಟೈನ್ ಮಾಡ್ತಾರೆ ಅಂತ, ಬಿಕಾಸ್ ಫಾಫ್ ಡಿಡ್ ಅ ವೆರಿ ಗುಡ್ ಜಾಬ್ ಲಾಸ್ಟ್ ಇಯರ್ ಅಂತೂ. ಲಾಸ್ಟ್ 6 matches ಅಲ್ಲಿ ಆಲ್ 6 matches ವಿನ್ ಆಗಿ ಅನ್ಸುತ್ತೆ. ನಾವು ಅಲ್ಲಿವರೆಗೂ ನಾವು ಔಟ್ ಆಫ್ ದ ಟೂರ್ನಮೆಂಟ್ ಹೋಗೋ ಪರಿಸ್ಥಿತಿಲಿ ಇದ್ವಿ. 6 ಗೆಲ್ಬೇಕಾಗಿತ್ತು ಅಂಡ್ 6-6 ಗೆದ್ವಿ ನಾವು. ಸೊ ಹಿ ಬ್ರಾಟ್ ಇನ್ ದಟ್ ಫೈಟ್ ಲಾಸ್ಟ್ ಇಯರ್. ನಾನು ಆ ಫೈಟ್ ನೋಡಿದ್ವಿ ನಾವು RCB ಕಡೆಯಿಂದ. ಸೊ ಆ ಫೈಟ್ ತಂದಿದ್ರಲ್ವಾ, ಅಂಡ್ ವಿರಾಟ್ ಕೊಹ್ಲಿ ತುಂಬಾ ರೆಸ್ಪೆಕ್ಟ್ ಇದೆ ಫಾಫ್ಗೆ. ಸೊ ನಾನ್ ಅನ್ಕೊಂಡೆ ಬೈ ಮಾಡ್ತಾರಂತ, ಅಟ್ ಲೀಸ್ಟ್ ರಿಟೈನ್ ಮಾಡ್ತಾರೆ, ಬೈ ಮಾಡ್ತಾರೆ ಅಂತ. ದೇ ಡಿಡ್ಂಟ್ ಗೋ ಫಾರ್ ಹಿಮ್. ಸೊ ಈ ತರ ಇರುವಾಗ I don't know, ಇಲ್ಲಿ ನನ್ಗೆ 2 ಹೆಸರು ಕಾಣಿಸುತ್ತೆ. ಒಂದು 99.99% ಇಟ್ ಇಸ್ ವಿರಾಟ್ ಕೊಹ್ಲಿ. ಬಟ್ ವಿರಾಟ್ ಕೊಹ್ಲಿ ಮೈಟ್ ಥಿಂಕ್, ನಾನು ಆಲ್ರೆಡಿ ಮಾಡಿದೀನಿ, ಇಂಡಿಯಾಗೂ ಮಾಡಿದೆ, RCBಗೂ ಮಾಡಿದೆ, ಎಲ್ಲ ಆಯ್ತು, ನಾನು ಕ್ಯಾಪ್ಟನ್ಸಿ ಬಿಟ್ಟಿದ್ದೀನಿ. ಅಂಡ್ ಈಸ್ ಆಲ್ಸೋ ಆ ಏಜ್ ಅಲ್ಲಿ ಇದಾರೆ, ಹಿ ವಾಂಟ್ಸ್ ಟು ಎಂಜಾಯ್ ದ ಗೇಮ್. ಗುರು, ನಾನು ಇವಾಗ ಫ್ರೀ ಆಗಿ, ಇವಾಗ ಟೆಸ್ಟ್ ಮ್ಯಾಚ್ ಅಲ್ಲೆಲ್ಲ ರೋಹಿತ್ ಶರ್ಮಾ ಕೆಳಗಡೆ ಆಡುವಾಗ ಹಿಸ್ ಮೋರ್ ಫ್ರೀ. ನಾನು ಫ್ರೀ ಆಗಿ ಕ್ರಿಕೆಟ್ ಆಡ್ತೀನಿ ಗುರು, ನನ್ಗೆ ಏನು ತಲೆನೋವು ಬೇಡ, ನನ್ಗೆ ಮತ್ತೆ ಕ್ಯಾಪ್ಟನ್ಸಿ ಕೊಡೋದು, ಅದಿನ್ನೊಂದಾಗೋದು ಮತ್ತೊಂದಾಗೋದು ಐ ಡೋಂಟ್ ನೀಡ್ ಅಂತ ಅವ್ರ ತಲೆಯಲ್ಲಿ ಬಂದಿದ್ರೆ, ಐ ಡೋಂಟ್ ನೋ, ಅವ್ರ ಆತರ ಯೋಚನೆ ಮಾಡ್ತಾ ಇದ್ರೆ ಅವಾಗ ಅವ್ರು ಇನ್ನೊಂದು ಆಪ್ಷನ್ ಹೇಳ್ಬೋದು ಮ್ಯಾನೇಜ್ಮೆಂಟ್ಗೆ, ಸೇಯಿಂಗ್ ದಟ್ ನಾನು ಹೆಂಗೂ ಇರ್ತೀನಿ, ನೆಕ್ಸ್ಟ್ 3 years ಅಂತೂ ಪಕ್ಕಾ ಇರ್ತೀನಿ. ಸೊ ನನ್ ಕೆಳಗಡೆ ನಾನು ಯಾರು ಬೇಕಾದ್ರೆ ಗ್ರೂಮ್ ಮಾಡ್ಬೋದು, ಅವ್ರಿಗೆ ಇವಾಗಲೇ ಕ್ಯಾಪ್ಟನ್ಸಿ ಕೊಡಿ, 1 year ಹೆಚ್ಚು ಕಮ್ಮಿ ಆದ್ರೂ ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಮ್ಯಾನೇಜ್ಮೆಂಟ್ ಅವ್ರು ಕನ್ವಿನ್ಸ್ ಮಾಡಿ ಹೋಲ್ಡ್ ಮಾಡೋ ಪರಿಸ್ಥಿತಿ ಇದ್ರೆ ಅವ್ರು ರಜತ್ ಪಟಿದಾರ್ ಕೊಡ್ಬೋದು. ಬಿಕಾಸ್ ಈಸ್ ಅಂದ್ರೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ, ಯಾರು ಕ್ಯಾಪ್ಟನ್ಸಿ ಕೊಡ್ತೀವಲ್ಲ, ಈ ಶುಡ್ ಬಿ ರೆಗ್ಯುಲರ್ 11. ಆ ರೆಗ್ಯುಲರ್ 11 ಇಲ್ಲ, ಅವರೇ ಇಲ್ಲ ಅಂದ್ರೆ ಮತ್ತೆ ಕ್ಯಾಪ್ಟನ್ಸಿ ಏನ್ ಚೇಂಜ್ ಮಾಡ್ತಾ ಕೂತ್ಕೊಳ್ಬೇಕಾಗತ್ತೆ, ಇನ್ನೊಬ್ಬನ ಯಾರೋ ಕ್ಯಾಪ್ಟನ್ ಮಾಡ್ಬೇಕು ಮತ್ತೊಬ್ಬ ಅಂತ. ಸೊ ರಜತ್ ಪಟಿದಾರ್ ಲುಕ್ಸ್ ಲೈಕ್ ಅಟ್ ಲೀಸ್ಟ್ 14 matches ಪಕ್ಕಾ ಆಡೋ ಪ್ಲೇಯರ್. ಸೊ ಹಂಗಿದ್ದಾಗ ಇನ್ನೊಂದು ಕ್ಯಾಪ್ಟನ್ಸಿ ನೋಡ್ಬೋದಂದ್ರೆ ರಜತ್ ಪಟಿದಾರ್ ಹೇಳ್ಬೋದು, ಗುರು ಕಮ್ ಹಿಯರ್, ನೀನ್ ನೆಮ್ಮದಿಯಾಗಿ ಆಡು, ತಲೆ ಕೆಡ್ಸ್ಕೋಬೇಡ, ಈ ಸೀಸನ್ ಏನಾದ್ರೂ ತಲೆ ಕೆಡ್ಸ್ಕೋಬೇಡ, ನೀನ್ ಕ್ಯಾಪ್ಟನ್ಸಿ ಹ್ಯಾಂಡಲ್ ಮಾಡು, ಏನ್ ಹೆಲ್ಪ್ ಬೇಕಾದ್ರೂ ವಿರಾಟ್ ಇದಾರೆ, ವಿರಾಟ್ ಹೆಲ್ಪ್ ತಗೋ, ಯು ಬಿ ದ ಕ್ಯಾಪ್ಟನ್. ಅಂಡ್ ವಿರಾಟ್ ಆಲ್ಸೋ ಕ್ಯಾನ್ ಗೋ ಅಂಡ್ ಸೇ, ತಲೆ ಕೆಡ್ಸ್ಕೋಬೇಡ ಗುರು, ನಾನು ಇದೀನಿ, ಯು ಜಸ್ಟ್ ಪ್ಲೇ ಯುವರ್ ಗೇಮ್, ಯು ಡೂ ಯುವರ್ ಟಾಸ್ಕ್ ಆಸ್ ಅ ಕ್ಯಾಪ್ಟನ್. ನಿನ್ಗೆ ಏನ್ ಹೆಲ್ಪ್ ಬೇಕು, ನಿನ್ಗೆ ಏನ್ ಇನ್ಸೈಟ್ಸ್ ಬೇಕು, ನಿನ್ಗೆ ಏನು ನನ್ನ ಅಬ್ಸರ್ವೇಷನ್ಸ್ ಬೇಕು, ಅದೆಲ್ಲ ಕೊಟ್ಟು ನಿನ್ನ ಗ್ರೂಮ್ ಮಾಡ್ತೀನಿ ಅಂತ ಮಾಡ್ಬೋದು. ಬಟ್ ಐ ಡೋಂಟ್ ಥಿಂಕ್ ಅದ್ ಆಗತ್ತೆ ಅಂತ. ಬಟ್ ಆದ್ರೆ see again it's a very good thing, you don't know, our captaincy ಇಂದ he might grow into something else. ಇವಾಗ ನನಗೆ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮುಂಬೈ ಇಂಡಿಯನ್ಸ್ 2013 ಅನ್ಸುತ್ತೆ, they had Ricky Ponting, they had Sachin Tendulkar, they had Harbhajan Singh, they had Malinga, ಎಲ್ಲರೂ ಇದ್ರು. ಫಸ್ಟ್ 5 ಮ್ಯಾಚಸ್ ಸೋತಿದ್ದಾರೆ ರಿಕಿ ಪಾಂಟಿಂಗ್ ಕ್ಯಾಪ್ಟನ್ಸಿಲಿ. and he was such a big player, ಆಸ್ಟ್ರೇಲಿಯನ್ ಕ್ಯಾಪ್ಟನ್, ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್, ಎಲ್ಲಾನು. then they decided ಇಲ್ಲ, ಇದು ವರ್ಕೌಟ್ ಆಗ್ತಿಲ್ಲ ಅಂತ, he only stepped out of the captaincy and ರೋಹಿತ್ ಶರ್ಮಾನ ಕರ್ಕೊಂಡು ಬಂದು ಕ್ಯಾಪ್ಟನ್ಸಿ ಮಾಡಿದ್ರು. ಸೊ 2013 ರೋಹಿತ್ ಶರ್ಮಾ ಇಸ್ ಅರೌಂಡ್ ಇವಾಗ ಎಷ್ಟು 37 ಅನ್ಸುತ್ತೆ. ಸೊ ಅರೌಂಡ್ 10 years ಬ್ಯಾಕ್ 26 ಅಂತ ಇಟ್ಕೋ ರೋಹಿತ್ ಶರ್ಮಾ ಏಜ್.
25, 26, 27 ಆ ರೇಂಜ್ ಅಲ್ಲಿ. ಸೊ ದೆನ್ ದೇ ಮೇಡ್ ಹಿಮ್ ಅ ಕ್ಯಾಪ್ಟನ್ ಅಂಡ್ ಹಿ ಬಿಕಮ್ ಅ ಲೆಜೆಂಡ್, ವಿನ್ನಿಂಗ್ 5 cups ಫಾರ್ ಮುಂಬೈ ಇಂಡಿಯನ್ಸ್. ಅದೇ ವರ್ಷ ಗೆಲ್ತಾರೆ. ಫಸ್ಟ್ 5 ಮ್ಯಾಚ್ ಸೋತಿದ ಮೇಲೆ ಕ್ಯಾಪ್ಟನ್ಸಿ ತಗೊಂಡು ಹಿ ವಿನ್ಸ್ ದ ಕಪ್. ತಕ್ಷಣ ಹಿ ಬಿಕಮ್ ಅ ಡಿಫರೆಂಟ್ ಪ್ಲೇಯರ್ ಅಂಡ್ ಹಿ ಬಿಕಮ್ ಅ ಲೆಜೆಂಡ್ ಕ್ಯಾಪ್ಟನ್ ಫಾರ್ ಮುಂಬೈ ಇಂಡಿಯನ್ಸ್. ಸೊ ಆ ತರ ಏನಾದ್ರು ಯೋಚನೆ ಮಾಡಿ ನೀವು, ಇಲ್ಲ ಗುರು ಆಯ್ತು ಬೇಡ, ನಾನು ರಜತ್ ಪಟಿದಾರ್ನ ಟ್ರೈನ್ ಮಾಡ್ತೀನಿ, ಹಿ ಹ್ಯಾಸ್ ಮೋರ್ ಇಯರ್ಸ್ ಟು ಕಮ್, ಅಟ್ ಲೀಸ್ಟ್ ನೆಕ್ಸ್ಟ್ ಒಂದು 10 ವರ್ಷ 12 ವರ್ಷ ಅಂತೂ ಆಡ್ತಾರೆ ಅಂದ್ರೆ ಮಿನಿಮಮ್ ಅಂತ ಲೆಕ್ಕ ಇಟ್ಕೊಂಡ್ರೆ 10 ವರ್ಷ ಆಡ್ತಾರೆ ಅಂದ್ರೆ 10 ವರ್ಷಕ್ಕೆ ನನಗೆ ಕ್ಯಾಪ್ಟನ್ ಸಾರ್ಟ್ ಆಗೋದ್ರು, ಲೆಟ್ಸ್ ಗ್ರೂಮ್ ಹಿಮ್ ಅನ್ನೋದೊಂದು ಕಾನ್ಸೆಪ್ಟ್ ತಗೊಂಬಂದ್ರೆ ದಟ್ ಆಲ್ಸೋ ಇಸ್ ಅ ಗುಡ್ ಟೇಕ್. ಅದ್ರಲ್ಲೇನು ತಪ್ಪೇನಿಲ್ಲ. ಬಟ್ ಮಾಡಲ್ಲ ಅನ್ನೋದು ನನ್ನ ಫೀಲಿಂಗ್ ಅಷ್ಟೇ. ಡಿಪೆಂಡ್ They might again go back to ಸ್ಟ್ರಾಟಜಿ. ಹೌದು, ಸ್ಟ್ರಾಟಜೀಸ್ ಆರ್ ಅಂತ. ಓಕೆ, ಅದು ಇನ್ನೊಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಇನ್ನೊಂದು ಏನಂದ್ರೆ, ಮಿಡಲ್ ಆರ್ಡರು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಬಟ್ ಸ್ವಲ್ಪ ಬ್ರಿಟಲ್ ಅನ್ಸುತ್ತೆ. ಅಂದ್ರೆ ಬ್ರಿಟಲ್ ಅಂದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ಅದು ಅಂತ ಏನಂತಾರ, ಚಿಂಕಿಂದ ಆರ್ಮರ್ ಅಂತಾರಲ್ವಾ, ಚಂಕಿಂದ ಆರ್ಮರ್ ಅಲ್ಲಿ ಏನೋ ಒಂದ್ ಸ್ವಲ್ಪ ಬಿರುಕಿದೆ ಅಂತಾರಲ್ಲ, ಅದು ಸ್ವಲ್ಪ ಕಾಣಿಸ್ತಾ ಇದೆ ನನ್ಗೆ ಮಿಡಲ್ ಆರ್ಡರ್ ಅಲ್ಲಿ. ಎಲ್ಲಾರು ಒಬ್ಬದೇ ಇರ್ಬೋದು. ಯಾವ ಟರ್ಮ್ಸ್ ಇನ್ ಯಾವ ಟರ್ಮ್ಸ್ ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ, ಇಟ್ಸ್ ಅಗೇನ್ ಅವ್ರು ಬಂದು ದೇ ಕ್ಯಾನ್ ಪರ್ಫಾರ್ಮ್ ಅಂಡ್ ದೇ ಕ್ಯಾನ್, ನಾನು ಹೇಳಿದೆಲ್ಲ ಸುಳ್ಳಾಗ್ಬೋದು, ಅದು ಪ್ರಶ್ನೆ ಬೇರೆ. ಬಟ್ ನಮ್ಮ ಅನಿಸಿಕೆ. ಸೊ ನನಗೆ ಅನ್ಸ್ತಾ ಇರೋದು ಏನಂದ್ರೆ, ಲಿಯಮ್ ಲಿವಿಂಗ್ಸ್ಟನ್, ಟಿಮ್ ಡೇವಿಡ್, ಜಾಕೋಬ್ ಬೆಥೆಲ್ ಮತ್ತೆ ರೊಮಾರಿಯೋ ಶೆಪರ್ಡ್, ಈ 4 ಜನದಲ್ಲಿ ಪ್ರಾಬಬ್ಲಿ ಇಬ್ರು ಆಡ್ತಾರೆ. ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಅದು ಇದು ಏನಾದ್ರು ಒಂದು ಫಾರಿನ್ ಪ್ಲೇಯರ್ ಕಮ್ಮಿ ಆಡ್ಸಿ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಯೂಸ್ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರೆ ಅವಾಗ ಇಬ್ರು ಆಡ್ಬೋದು. ಸಾರಿ, 3 ಜನ ಆಡ್ಬೋದು 4 ಜನದಲ್ಲಿ. ಬಟ್ ಇವ್ರು 3 ಜನದಲ್ಲಿ ಲಿಯಮ್ ಲಿವಿಂಗ್ಸ್ಟನ್ ಸ್ವಲ್ಪ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಕ್ರಾಸ್ ದ ವರ್ಲ್ಡ್ ಆಡಿದ್ದಾರೆ ಅಂಡ್ ಹಿ ಕ್ಯಾನ್ ಪ್ಲೇ. ಬಟ್ ಆದ್ರೆ ಸ್ಪಿನ್ ಆಡೋದ್ರಲ್ಲಿ ಸ್ವಲ್ಪ ವೀಕ್ ಇದಾರೆ. ಫಾಸ್ಟ್ ಬೌಲಿಂಗ್ ಗಿಂತ ಸ್ಪಿನ್ ವೀಕ್, ಬಿಕಾಸ್ ಅವರು ಬೇಸಿಕಲಿ ಇಂಗ್ಲೆಂಡ್ ಪ್ಲೇಯರ್. ಸೊ ಇಂಗ್ಲೆಂಡ್ ಪ್ಲೇಯರ್ಸ್ ಆರ್ ಲೈಕ್ ಮೋರ್ ಆ ಪಿಚರ್ಸ್, ಆ ಫಾಸ್ಟ್ ಆ ಸ್ವಿಂಗ್ ಪಿಚರ್ಸ್ ಅಲ್ಲಿ ಆಡಿ ಅಭ್ಯಾಸ ಇರೋದ್ರಿಂದ ಮಿಡ್ಲ್ ಆರ್ಡರ್ ಅಲ್ಲಿ ಸ್ವಲ್ಪ ಸ್ಲೋ ಪಿಚರ್ಸ್. ಅಗೇನ್ ಇದೆಲ್ಲ ಕಾನ್ಸೆಪ್ಟ್ ಬರ್ತಾ ಇರೋದು ನಾವು ಚೆನ್ನೈಗೆ ಹೋದಾಗ ಅಥವಾ ಜೈಪುರ್ ಟ್ರಾವೆಲ್ ಮಾಡಿದಾಗ ಬರುವಂತ ಪ್ರಾಬ್ಲಮ್ಸ್. ಸೊ ಆಮೇಲೆ ಕೋಲ್ಕತ್ತಾ ಆಲ್ಸೋ, ಸಮ್ಟೈಮ್ಸ್ ಕೋಲ್ಕತ್ತಾ ಸ್ಪಿನ್ ಫ್ರೆಂಡ್ಲಿ ಇರುತ್ತೆ, ಸಮ್ಟೈಮ್ಸ್ ಫಾಸ್ಟ್ ಫ್ರೆಂಡ್ಲಿ ಇರುತ್ತೆ. ಅದು ಯಾವ ತರ ಪಿಚ್ ಡೆವಲಪ್ ಮಾಡ್ತಾರೆ ಅನ್ನೋದ್ರ ಮೇಲೆ. ಆತರ ಮಾಡಿದಾಗ ಅವ್ರು ಒಂದ್ ಸ್ವಲ್ಪ ಒದ್ದಾಡ್ಬೋದಾ ಮಿಡ್ಲ್ ಆರ್ಡರ್ ಅಲ್ಲಿ ಅನ್ನೋದೊಂದು ಬರುತ್ತೆ. ಅವ್ರು ಆದ್ಮೇಲೆ ಯಾರು ಬರ್ತಾರೆ ನೆಕ್ಸ್ಟ್? ಕೃಣಾಲ್ ಪಾಂಡ್ಯ ಬರ್ತಾರೆ. ಕೃಣಾಲ್ ಪಾಂಡ್ಯ ಇಸ್ ಎ ಗುಡ್ ಪ್ಲೇಯರ್, ಆದ್ರೆ ಟಾಂಕಿಂಗ್ ಪ್ಲೇಯರ್ ಅಂದ್ರೆ 20 ಬಾಲ್ ಅಲ್ಲಿ 50-60 ಹೊಡೆಯೋ ಪ್ಲೇಯರ್ ಅಂದ್ರೆ ಇಲ್ಲ. ಸ್ವಲ್ಪ ಹೀ ಕ್ಯಾನ್ ಅಂದ್ರೆ ಅವರು ನಿಂತ್ಕೊಂಡು ಆಡ್ತಾರೆ ಅಂದ್ರೆ ಬೇರೆಯವ್ರಿಗೆ ಸ್ಟ್ಯಾಂಡ್ ಕೊಡ್ತಾರೆ ವಿಕೆಟ್ ಬೀಳ್ದೆ ಇದ್ದಂಗೆ, ಅಂಡ್ ಹಿ ಮೈಟ್ ಹಿಟ್ ಆಲ್ಸೋ ಸ್ವಲ್ಪ. ಬಟ್ ಆದ್ರೆ ಆ ಬಿಗ್ ಹಿಟ್ಟಿಂಗ್ ಅಷ್ಟೊಂದು ಇಲ್ಲ. ಇವಾಗ ಒಂದ್ ಟೈಮಲ್ಲಿ ಇತ್ತು, ಹಿ ವಾಸ್ ಪ್ಲೇಯಿಂಗ್ ವೆಲ್ ಫಾರ್ ಮುಂಬೈ ಇಂಡಿಯನ್ಸ್. ಇವಾಗ ಸ್ವಲ್ಪ ಅವ್ರ ಬ್ಯಾಟಿಂಗು ಮೋರ್ ಆಫ್ ಸ್ಟ್ರೈಕ್ ರೊಟೇಷನ್, ಮಧ್ಯದಲ್ಲಿ 1 4 ಈ ಕಡೆ 1 6 ಆ ತರ ಆಡ್ತಾರೆ ಸ್ವಲ್ಪ. ಸೊ 130-140 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ಇವಾಗ 130-140 ಸ್ಟ್ರೈಕ್ ರೇಟ್ ಈಸ್ ಚೇಂಜ್ ಆಗ್ತಿದೆ ಗೇಮು. ಇವಾಗ ಎಲ್ಲ 280 ಹೊಡಿಬೇಕಂದ್ರೆ ನೀವು ಎಲ್ಲಾರು 150-160-170 ಸ್ಟ್ರೈಕ್ ರೇಟ್ ಅಲ್ಲೇ ಆಡ್ಬೇಕು. ಆ ಸ್ಟ್ರೈಕ್ ರೇಟ್ ಅಲ್ಲಿ ಆಡೋದಕ್ಕೆ ಕೃಣಾಲ್ ಪಾಂಡ್ಯ ಕನ್ಸಿಸ್ಟೆಂಟ್ ಆಗಿ, ನಾನು ಹೇಳೋದು 1 ಮ್ಯಾಚ್ 2 ಮ್ಯಾಚ್ ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಇಲ್ಲ, 14 ಮ್ಯಾಚಸ್ ಅಲ್ಲೂ ಯಾವಾಗ ರಿಕ್ವೈರ್ಮೆಂಟ್ ಇದೆ ಅವಾಗ ಅವ್ರು ಅಪ್ ದ ಆಂಟಿ ಮಾಡಿ ಅವರು ಹೊಡೆಯೋದಕ್ಕೆ ತಾಕತ್ತಿದ್ಯಾ ಅನ್ನೋದು ಒಂದು ಸಣ್ಣ ಕ್ವಶನ್ ಮಾರ್ಕ್. ಕೇಪಬಿಲಿಟೀಸ್ ಇದೆ, ಬಟ್ ಕ್ಯಾನ್ ಹಿ ಡೂ ಇಟ್ ಕನ್ಸಿಸ್ಟೆಂಟ್ಲಿ, ವೆದರ್ ಹಿ ಕ್ಯಾನ್ ಡೂ ಇಟ್ ಕನ್ಸಿಸ್ಟೆಂಟ್ಲಿ ಅನ್ನೋದು ಕ್ವಶನ್ ಮಾರ್ಕ್ ಬರುತ್ತೆ. ನೆಕ್ಸ್ಟ್ ಬರೋದು ಟಿಮ್ ಡೇವಿಡ್, ಜಾಕೋಬ್ ಬೆಥೆಲ್, ರೊಮೇರಿಯೋ ಶೆಪರ್ಡ್. ಇದರಲ್ಲಿ ಟಿಮ್ ಡೇವಿಡ್, ರೊಮೇರಿಯೋ ಶೆಪರ್ಡ್ ಇಬ್ರು ಲಾಸ್ಟ್ ಇಯರ್ ಮುಂಬೈಗೆ ಆಡಿದ್ದಾರೆ, ನೋಡಿದೀವಿ. ವೆರಿ ಗುಡ್ ಫಿನಿಶರ್ಸ್, ಎಲ್ಲ ಬರೀ ಬಾರಿಸ್ತಾರೆ. ಬಟ್ ಏನ್ ಸ್ಪಿನ್ ಆಡುವಾಗ ಇಬ್ರು ಒದ್ದಾಡ್ತಾರ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕಂದ್ರೆ ಸ್ಪಿನ್ ಆಡುವಾಗ ಅವ್ರಿಗೆ ಸ್ವಲ್ಪ ಗೂಗ್ಲಿ, ಲೆಗ್ ಸ್ಪಿನ್ ಎಲ್ಲ ಪಿಕ್ ಮಾಡೋದು ಕಷ್ಟ ಆಗತ್ತೆ. ಅದೆಲ್ಲ ಪಿಕ್ ಮಾಡಿ ಆಡುವಾಗ ಸ್ವಲ್ಪ ಒದ್ದಾಡ್ತಾರೆ. ಸೊ ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅದೊಂದು ಕ್ವಶನ್ ಮಾರ್ಕ್ ಇದೆ. ಆಮೇಲೆ ಟಿಮ್ ಡೇವಿಡ್, ನನ್ಗೆ ಐ ಸ್ಟಿಲ್ ರಿಮೆಂಬರ್ ಲಾಸ್ಟ್ ಇಯರ್ ಮುಂಬೈ ಇಂಡಿಯನ್ಸ್ ಆಡುವಾಗ ಕ್ರೂಷಿಯಲ್ ಜಂಕ್ಷನ್ಸ್ ಅಲ್ಲಿ 1-2-3 ಕ್ಯಾಚ್ ಬಿಟ್ರು. ಈಸ್ ಎ ವೆರಿ ಗುಡ್ ಫೀಲ್ಡರ್ ಆಸ್ಟ್ರೇಲಿಯಾ ಸೈಡ್ಗೆ. ಬಟ್ ಇಲ್ಲಿಗೆ ಬಂದಾಗ ಒಂದು 14 ಮ್ಯಾಚಸ್ ಅಲ್ಲಿ ನಾನೊಂದು 3-4 ಕ್ಯಾಚೇ ನೋಡಿದೀನಿ ಅವ್ರು ಮಿಸ್ ಮಾಡಿರೋದನ್ನ, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ. ಸೊ ಅದು ನನ್ಗೆ ಯಾಕೋ ಸ್ವಲ್ಪ ಇವರು ಕ್ರೂಷಿಯಲ್ ಜಂಕ್ಷನ್ ಅಲ್ಲಿ ಈ ವರ್ಷನೂ ನಮ್ಗೆ ಒಂದು ಕ್ಯಾಚ್ ಮಿಸ್ ಮಾಡ್ತಾರೆ
ಅಂತ ಅನ್ನೋ ಫೀಲಿಂಗ್ ಇದೆ ನನಗೆ. ಟಿಮ್ ಡೇವಿಡ್ because he has done it in the history. But he has done it in the history, so ಅದು ಆಗ್ಬೋದು. And he might pull off a very good catch also, ನಾನು ಇಲ್ಲ ಅಂತಿಲ್ಲ. he might come back. ಬಟ್ ಒಂದು ಡ್ರಾಪ್ ಕ್ಯಾಚ್ ಅದು ಆಕ್ಚುಲಿ ಪಾಪ ಮುಂಬೈ ಇಂಡಿಯನ್ಸ್ಗೆ ಕಾಸ್ಟೆಡ್ ದೆಮ್ ಮ್ಯಾಚ್. ಅದು ಗೆದ್ಲೇಬೇಕಿತ್ತು ಟು ಕ್ವಾಲಿಫೈ ಟು ದ ನೆಕ್ಸ್ಟ್ ರೌಂಡ್ ಗುಜರಾತ್ ಟೈಟನ್ಸ್ ಮೇಲೆ. ಶುಭ್ಮನ್ ಗಿಲ್ 32 ಏನೋ ಇದ್ರು, ಅವಾಗ ಈ ಡ್ರಾಪ್ ದ ಕ್ಯಾಚ್ ಅಂಡ್ ಶುಭ್ಮನ್ ಗಿಲ್ ವೆಂಟ್ ಆನ್ ಟು ಹಿಟ್ 130 ಸಮಥಿಂಗ್ ಇನ್ ದಟ್ ಮ್ಯಾಚ್. ಎಲ್ಲ ಬೇರೆ ಬಾರ್ಸ್ ಹಾಕಿದ್ರು ಮುಂಬೈನವ್ರಿಗೆ. ಸೊ ಆ ಕ್ರೂಷಿಯಲ್ ಜಂಕ್ಷನ್ ಅಲ್ಲಿ ಒಂದು ಕ್ಯಾಚ್ ಬಿಟ್ಟಿದ್ದಾರೆ. ಅದೇ ಸ್ವಲ್ಪ ನಾನು ತುಂಬಾ ಡೆವಿಲ್ಸ್ ಅಡ್ವೊಕೇಟ್ ತರ ನೋಡ್ತಾ ಇದ್ದೆ. ಬಟ್ ಅಗೇನ್ ಇಟ್ಸ್ ಜಸ್ಟ್ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅದೊಂದು ಪ್ರಾಬ್ಲಮ್ ಇದೆ. ಸೊ ಸ್ಪಿನ್ ಪ್ಲೇಯಿಂಗ್ ಪ್ರಾಬ್ಲಮ್ ಆಗ್ತಿದೆ ಮಿಡ್ಲ್ ಆರ್ಡರ್ ಅಲ್ಲಿ ಅಂತ ಕಾಣಿಸ್ತಾ ಇದೆ. ಆಮೇಲೆ ಜಾಕೋಬ್ ಪೆಥೆಲ್ ಇಸ್ ವೆರಿ ಗುಡ್ ಪ್ಲೇಯರ್. ನನ್ಗೆ ಆಕ್ಚುಲಿ ಗೊತ್ತಿರಲಿಲ್ಲ, ಮೊನ್ನೆ ಯೂಟ್ಯೂಬ್ ಅಲ್ಲಿ ನೋಡಿದೆ. ಬಾರಿಸ್ತಾರೆ ಅಂದ್ರೆ ಬೇರೆ ಬಾರಿಸ್ತಾರೆ. ಬಟ್ ಅಗೇನ್ ಈಸ್ ಅ ಇಂಗ್ಲೆಂಡ್ ಪ್ಲೇಯರ್. ಇಲ್ಲಿವರೆಗೂ ಅವ್ರು IPL ಆಡಿಲ್ಲ. ಇಂಡಿಯಾಗೆ ಯಾವತ್ತು ಟ್ರಾವೆಲ್ ಮಾಡಿಲ್ಲ ಅನ್ಸುತ್ತೆ ಅವ್ರು. ಅಂದ್ರೆ ಯಾವ್ದಾದ್ರು ಟೀಮ್ ಜೊತೆಗೆ, ಇಂಗ್ಲೆಂಡ್ ಜೊತೆಗ, ಇನ್ನೊಂದು ಇಂಗ್ಲೆಂಡ್ ಎನಾ ಇಂಗ್ಲೆಂಡ್ ಬಿನಾ ಸ್ಕ್ವಾಡ್ಸ್ ಇರತ್ತಲ್ಲ, ರಿಸರ್ವ್ ಸ್ಕ್ವಾಡ್ಸ್ ತರ, ಅದ್ರಲ್ಲಿ ಎಲ್ಲರೂ ಟ್ರಾವೆಲ್ ಮಾಡಿ ಆಡಿದಾರ ನನಗೆ ನಾಲೆಡ್ಜ್ ಇಲ್ಲ. ಬಟ್ ಅವ್ರು ನನಗೆ ಗೊತ್ತಿರೋ ಪ್ರಕಾರ ವಿಸಿಟ್ ಮಾಡಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ಅಂಡ್ ಅವ್ರ ಮೇಲೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಂಡ್ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಎಲ್ಲಾರು ಸಖತ್ ಪ್ಲೇಯರ್ ಗುರು, ಬೇರೆ ಹೊಡಿತಾರೆ, ಅಲ್ಟಿಮೇಟ್ ಪ್ಲೇಯರ್ ಅಂತ ಕೊಡ್ತಾ ಇದ್ದಾರೆ. ಅದು ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಲೈಕ್ already people are expecting you to do well. Exactly. And you are coming to a new place, new pitch, new territory, ಆಮೇಲೆ ಅಟ್ಮಾಸ್ಫಿಯರ್. Yes. ಇವಾಗ ಈ IPL ಅಟ್ಮಾಸ್ಫಿಯರ್ ನೀನು ಎಲ್ಲೂ ರೀಕ್ರಿಯೇಟ್ ಮಾಡಕ್ಕಾಗಲ್ಲ. ಮಾಕ್ ಅಲ್ಲಿ ಯು ಕ್ಯಾನ್ ಮೇಕ್ ಏನಾದ್ರು ಟ್ರೈನಿಂಗ್ ಮ್ಯಾಚಸ್ ತರ ಆಡಿಸ್ತಾರೆ ಟೀಮ್ಸ್, ಅವ್ರವರೆಲ್ಲ 2 ಟೀಮ್ ಮಾಡ್ಕೊಂಡು. ಬಟ್ ಅದ್ರಲ್ಲೂ ಯು ಕಾಂಟ್ ಕ್ರಿಯೇಟ್ ದಟ್ ಅಟ್ಮಾಸ್ಫಿಯರ್ ಪ್ರೆಷರ್. ಆ ಕೂಗಾಟ, ಕಿಚ್ಚಾಟ, ಅದೆಲ್ಲ RCB ಬೆಂಗಳೂರು ಮ್ಯಾಚ್ ಅಂತೂ ಎವ್ರಿ ಟೈಮ್ ಫುಲ್ ಕ್ರೌಡೆಡ್. ಆ ಕೂಗಾಟ ಕಿರ್ಚಾಟನೆಲ್ಲ ಹ್ಯಾಂಡಲ್ ಮಾಡಿ, ಅಂಡ್ ಈಸ್ ವೆರಿ ಯಂಗ್ ಆಲ್ಸೋ. ಐ ಥಿಂಕ್ 21 ಅನ್ಸುತ್ತೆ ಅವರು. 21-22 ಆ ಏಜ್ ಅಲ್ಲಿ ಅವ್ರು ಬಂದು ಅದನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡು ಅಂಡ್ RCB ಗೆ ಫಿನಿಶಿಂಗ್ ಕೊಡ್ಬೇಕು. ಬಿಕಾಸ್ ಈಸ್ ಕಮಿಂಗ್ ಎಟ್ ಆಲ್ಮೋಸ್ಟ್ ಲೈಕ್ 6 ಡೌನ್, 5 ಡೌನ್, 6 ಡೌನ್, 7 ಡೌನ್ ಆ ರೇಂಜ್ ಬರ್ತಾ ಇರ್ತಾರೆ. ಅಂದ್ರೆ ಲೋ ಆಲ್ಮೋಸ್ಟ್ ಲೈಕ್ 3 ಓವರ್ ಇದೆ ಗುರು, 60 ರನ್ ಬೇಕು, 3 ಓವರ್ ಇದೆ 70 ರನ್ ಬೇಕು ಅಂದಾಗ ಅವರು ಹೊಡೆಯೋ ಕೇಪಬಿಲಿಟೀಸ್ ಇದೆ. ಅಗೇನ್ ಕಮಿಂಗ್ ಟು ದ ಪ್ರೆಷರ್, ಆ ಮೂಮೆಂಟ್ ಅಲ್ಲಿ ಕನ್ವರ್ಟ್ ಮಾಡಕ್ ಆಗತ್ತಾ? ಆಮೇಲೆ ಪಾಪ ಅವ್ರಿಗೆ ಗೊತ್ತಿಲ್ಲ, ಪಿಚ್ ಗಳೆಲ್ಲ ಗೊತ್ತಿಲ್ಲ ಅವ್ರಿಗೆ. ಫ್ರೀ ಫ್ಲೋಯಿಂಗ್ ಇರುತ್ತೆ ಇಂಗ್ಲೆಂಡ್ ಅಲ್ಲಿ, ಫ್ರೀ ಫ್ಲೋಯಿಂಗ್ ಪಿಚಸ್, ಅಷ್ಟು ಸ್ಟಿಕ್ ಆಗಲ್ಲ ಬಾಲ್ ಪಿಚ್ ಗೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಪಿಚ್ ಗೆ ಸ್ಟಿಕ್ ಆಗಿ ಒಂಥರ ಇದು ಟೆನ್ನಿಸ್ ಬಾಲ್ ಬೌನ್ಸ್ ತರ ಬರುತ್ತೆ. ಆಮೇಲೆ ತುಂಬಾ ಲೋ ಬಂದ್ಬಿಡುತ್ತೆ ಸಡನ್ ಆಗಿ. ಅದೆಲ್ಲ ಹ್ಯಾಂಡಲ್ ಮಾಡೋಷ್ಟು ಪ್ರೆಷರ್ ಅವ್ರಿಗೆ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಇದೆಯಾ ಗೊತ್ತಿಲ್ಲ. ಅಂಡ್ ಅಗೇನ್ ಸ್ಪಿನ್ ಅವ್ರಿಗೆ ಎಕ್ಸ್ಪೋಜರ್ ಇಂಗ್ಲೆಂಡ್ ಸೈಡ್ ಇಂದ ಆಗಿರ್ಬೋದು, ಬಟ್ ಇಂಗ್ಲೆಂಡ್ ಸ್ಪಿನ್ನರ್ಸ್ ಬೇರೆ, ಇಂಡಿಯನ್ ಸ್ಪಿನ್ನರ್ಸ್ ಇಂಡಿಯಾದಲ್ಲಿ ಬೌಲಿಂಗ್ ಮಾಡೋದೇ ಬೇರೆ. ಸೊ ಆ ಕಾನ್ಸೆಪ್ಟ್ ಅವ್ರು ಅಡ್ಜಸ್ಟ್ ಆಗ್ತಾರ ಗೊತ್ತಿಲ್ಲ. ಸೊ ಇವಾಗ ಲಿಯಮ್ ಲಿವಿಂಗ್ಸ್ಟನ್ ಸ್ವಲ್ಪ ಸ್ಪಿನ್ ಅಲ್ಲಿ ಪ್ರಾಬ್ಲಮ್ ಇದೆ. ಕೃಣಾಲ್ ಪಾಂಡ್ಯ ಫಿನಿಶಿಂಗ್, ಕ್ಯಾನ್ ಹಿ ಡೂ ದಟ್? Can he take the pressure and hit it consistently? ಅನ್ನೋದೊಂದು ಕ್ವಶನ್ ಮಾರ್ಕ್ ಇದೆ. ಟಿಮ್ ಡೇವಿಡ್, ರೊಮೆರೋ ಶೆಪರ್ಡ್ ಅಗೇನ್ ಸ್ಪಿನ್ ಪ್ರಾಬ್ಲಮ್ ಇದೆ. ಆಮೇಲೆ ರೊಮೆರೋ ಶೆಪರ್ಡ್ ವೆಸ್ಟ್ ಇಂಡೀಸ್ ಪ್ಲೇಯರ್, ದೈತ್ಯ, ಬೇರೆ ಬಾರಿಸ್ತಾರೆ. ಆದ್ರೆ ಅವ್ರ ಬೌಲಿಂಗು ಅಷ್ಟೇ ಕಚ್ಚಡವಾಗಿದೆ. ಲಾಸ್ಟ್ ಟೈಮ್ ಮುಂಬೈ ಇಂಡಿಯನ್ಸ್ ಕಡೆ ಆಡುವಾಗ ಅವರು 10 ಬಾಲಲ್ಲಿ 30 ಏನೋ ಹೊಡೆದ್ರು. ಆಮೇಲೆ ಬೌಲಿಂಗ್ ಬಂದು ಅದೇ 30 ರನ್ ಹೊಡಿಸ್ಕೊಂಡ್ರು. ಸೊ ಹಿಂಗಿದ್ದಾಗ ಐ ಡೋಂಟ್ ನೋ ಹೌ ಯು ವಿಲ್ ಮ್ಯಾನೇಜ್ ಆತರ ಕ್ಯಾಂಡಿಡೇಟ್ ನ. ಯಾಕಂದ್ರೆ ಅವ್ರು ತುಂಬಾ ಪರ್ಫೆಕ್ಟ್ ಬೌಲರ್ ಅಂತಲ್ಲ, ಸುಮ್ನೆ ಬ್ಯಾಟಿಂಗ್ ಆಲ್ರೌಂಡರ್ ತರ ಬ್ಯಾಟಿಂಗ್ ಆಡ್ತಾರೆ, ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ, ಹಂಗೆ ಸ್ವಲ್ಪ ಬೌಲಿಂಗ್ ಮಾಡ್ತಾರೆ ಅನ್ನೋ ತರ ಮ್ಯಾನೇಜ್ ಮಾಡ್ತಾರೆ. ಸೊ ಅದು ಗೊತ್ತಿಲ್ಲ. ಆಮೇಲೆ ಟಿಮ್ ಡೇವಿಡ್, ರೊಮೆರೋ ಶೆಪರ್ಡ್ ಇಬ್ರು ಸ್ಪಿನ್ ಪ್ರಾಬ್ಲಮ್ ಇದೆ. ಸೊ ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ. ಜಾಕೋಬ್ ಬೆಥೆಲ್ದು ಎಕ್ಸ್ಪೀರಿಯನ್ಸ್ ಇಲ್ಲ, ಇನ್ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಆಗಿರೋದ್ರಿಂದ ಈ ಮಿಡ್ಲ್ ಆರ್ಡರ್ ಸ್ವಲ್ಪ ಎಕ್ಸ್ಪ್ಲೋಸಿವ್ ಆಗಿ ಕಾಣಿಸ್ತಾ ಇದೆ. ಇವ್ರು ಹೊಡೆದ್ರೆ 220, 230, 240 ಎಲ್ಲ ಏನ್ ಲೆಕ್ಕ ಇಲ್ಲ ಇವ್ರುಗಳೆಲ್ಲ ಹೊಡಿಯಕ್ ನಿಂತ್ಕೊಂಡ್ರೆ. ಬಟ್ ಆದ್ರೆ ಇವ್ರುಗಳು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಕ್ ಆಗತ್ತಾ? ಬೆಂಗಳೂರು ಪಿಚ್ ಅಲ್ಲಿ ಆಗ್ಬಹುದೇನೋ, ಬ್ಯಾಂಗ್ಳೂರ್ ಪಿಚ್ ಅಲ್ಲಿ ಸ್ಟಿಲ್ ಆಗ್ಬಹುದೇನೋ, ಬಟ್ ಬೇರೆ ಕಡೆ ಎಲ್ಲ ಆಗತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅದನ್ನ ನೋಡ್ಬೇಕು. ಅದೊಂದು ಪಾಯಿಂಟ್ ಸ್ವಲ್ಪ ಬ್ರಿಟಲ್ ಅನ್ಸುತ್ತೆ. ಸ್ವಲ್ಪ ಇಲ್ಲಿ ಏನೋ ಕನ್ಸಿಸ್ಟೆನ್ಸಿ ಮಿಸ್ಸಿಂಗ್ ಇದೆ ಗುರು ಈ 4-5 ಕ್ಯಾಂಡಿಡೇಟ್ ಅಲ್ಲಿ ಅಂತ ಅನ್ಸುತ್ತೆ. ಬಟ್ ಅಗೇನ್ ಅವತ್ತು ಅವ್ರು ಹೆಂಗ್ ಟರ್ನ್ ಅಪ್ ಆಗ್ತಾರೆ. ಆಮೇಲೆ ಲಕ್ಕು ಹೇಳಿದಲ್ವಾ, ಟಿಮ್ ಡೇವಿಡ್ ಅವರು ಕ್ಯಾಚ್ ಬಿಟ್ರು, ಆತರ ಯಾರೋ RCB ಪ್ಲೇಯರ್ ಕ್ಯಾಚ್ ಬಿಟ್ರು ಯಾರೋ ಇನ್ನೊಬ್ರು ಬೇರೆ ಟೀಮ್ ನವರು. ಅಂಡ್ ಯು ಗಾಟ್ ಅ ಚಾನ್ಸ್ ಅಂಡ್ ಯು ಸ್ಟಾರ್ಟ್ ಹಿಟ್ಟಿಂಗ್, ಯು ಆರ್ ಫಿನಿಶಿಂಗ್ ದ ಮ್ಯಾಚಸ್. ಸೊ ಆಲ್ ಆಫ್ ದೋಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಇದೆಲ್ಲ ಜಸ್ಟ್ ನಮ್ ಲೈಕ್ ಒಂದು ಅಬ್ಸರ್ವೇಷನ್, ಇನ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಹೌದು.
ಸೊ ಇಫ್ ಏನು ಪಾಯಿಂಟ್ಸ್ ಇಲ್ಲ ಅಂದ್ರೆ ವಾಟ್ ವುಡ್ ಬಿ ದ ಟಾಪ್ 11 ಪ್ಲೇಯರ್ಸ್? ಟಾಪ್ ಲೆವೆಲ್ ಅಲ್ಲಿ ಅಂದ್ರೆ ಇವಾಗ ಅದೇ ಇಂಪ್ಯಾಕ್ಟ್ ಪ್ಲೇಯರ್ ಇಂದ ಸ್ವಲ್ಪ ಒಂದು ಈ ಕಡೆ ಆ ಕಡೆ ಆಗುತ್ತೆ. ಒಂದು ಆರ್ಡರ್ ಹೇಳ್ಬೋದು, ಇವಾಗ ಒಂದು ಬ್ಯಾಟಿಂಗ್ ಆರ್ಡರ್ ಹೇಳ್ಬೋದು, ಇಲ್ಲ ಬೌಲಿಂಗ್ ಆರ್ಡರ್ ಹೇಳ್ಬೋದು, ಈ ಕಾನ್ಸೆಪ್ಟ್ ಮೇಲೆ ಹೇಳ್ಬೋದು. ಮಿಕ್ಕಿದ್ದೆಲ್ಲ ಏನ್ ಇಂಪ್ಯಾಕ್ಟ್ ಅಲ್ಲಿ ಚೇಂಜಸ್ ಪಾಸಿಬಲ್ ಟಾಪ್ ಲೆವೆಲ್, ಪಾಸಿಬಲ್ ಟಾಪ್ ಲೆವೆಲ್. ಆಮೇಲೆ ವೆರಿ ಗುಡ್ ಓಪನಿಂಗ್ ಪ್ಲೇಯರ್ ಸಿಕ್ಕಿದ್ದಾರೆ. ಅದೊಂದು ವಿರಾಟ್ ಕೊಹ್ಲಿ ಸ್ವಲ್ಪ ಪ್ರೆಷರ್ ಕಡಿಮೆ ಆಗುತ್ತೆ. ಅಂದ್ರೆ ಲಾಸ್ಟ್ ಇಯರ್ ಫಾಫ್ ಚೆನ್ನಾಗಿ ಆಡಿದ್ರು, ಇಲ್ಲ ಅಂತಲ್ಲ, ಬಟ್ ದಿಸ್ ಗೈ ಇಸ್ ಮೋರ್ ಎಕ್ಸ್ಪ್ಲೋಸಿವ್ ಅಂಡ್ ಯು ಕ್ಯಾನ್ ಬಿಲ್ಡ್ ಒನ್ ಇನ್ನಿಂಗ್ಸ್ ಅಂಡ್ ಮ್ಯಾಚ್ ನೇ ಮುಗಿಸ್ಬಿಡ್ಬೋದು. 23 ಬಾಲ್ ಅಲ್ಲಿ 80 ಹೊಡಿಬಹುದು, ಆ ತರ ಕೇಪಬಿಲಿಟಿ ಇರೋ ಪ್ಲೇಯರ್. ಸೊ ಅದರಿಂದ ವಿರಾಟ್ ಕೊಹ್ಲಿ ಓಪನಿಂಗ್, ಅವ್ರ ಜೊತೆ ಫಿಲ್ ಸಾಲ್ಟ್ ವಿಕೆಟ್ ಕೀಪರ್ ಆಗಿರೋದ್ರಿಂದ ಜಿತೇಶ್ ಶರ್ಮಾ ವಿಕೆಟ್ ಕೀಪಿಂಗ್ ಅಲ್ಲಿ ಏನಾದ್ರು ಅವ್ರಿಗೆ ಇಂಜುರಿ ಆಯ್ತು, ಇಲ್ಲ ಅವ್ರು ರೀಪ್ಲೇಸ್ ಮಾಡ್ಬೇಕು ಅಂದ್ರೆ ಫಿಲ್ ಸಾಲ್ಟ್ ಆಲ್ರೆಡಿ ಇದಾರೆ. ಸೊ ಇಲ್ಲೇನು ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾರೆ. ಸೊ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್. ಅದಾದ್ಮೇಲೆ ರಜತ್ ಪಟಿದಾರ್. ಯೂಶಲಿ ರಜತ್ ಪಟಿದಾರ್ನ ಎಲ್ಲಾರು 2 ಡೌನ್ ಕಳ್ಸೋಣ ಅಂತಾರೆ, ಅಂದ್ರೆ 4th ಕಳ್ಸೋಣ ಅಂತಾರೆ. ಬಟ್ ನಾನ್ ಒಂದೇ ಕಾನ್ಸೆಪ್ಟ್ ಫಾಲೋ ಮಾಡೋದು, ಯುವರ್ ಬೆಸ್ಟ್ ಪ್ಲೇಯರ್ ಶುಡ್ ಫೇಸ್ ಮೋರ್ ಬಾಲ್ಸ್, ಆಸ್ ಸಿಂಪಲ್ ಆಸ್ ದಟ್. ಸೊ ವಿರಾಟ್ ಕೊಹ್ಲಿನ ನೀವು ಡೌನ್ ಕಳ್ಸಬಹುದು, ಕಳ್ಸಬಾರ್ದು ಅಂತೇನಿಲ್ಲ, ಬಟ್ ಯುವರ್ ಟಾಪ್ ಪ್ಲೇಯರ್ ಅವ್ರು ಜಾಸ್ತಿ ಆಡಿದ್ರೆ ನಿಮ್ಗೆ ಜಾಸ್ತಿ ರನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾನು ಅದೇ ಕಾನ್ಸೆಪ್ಟ್ ಅಲ್ಲಿ ರಜತ್ ಪಟಿದಾರ್ 1 ಡೌನ್ ಬರ್ಬೇಕಂತ ನನ್ ಕಾನ್ಸೆಪ್ಟ್. ಅವ್ರು ಐ ಡೋಂಟ್ ನೋ ಹೌ ದೇ ಥಿಂಕ್. ಸೊ ರಜತ್ ಪಟಿದಾರ್ ಆಗುತ್ತೆ. ರಜತ್ ಪಟಿದಾರ್ ಆದ್ಮೇಲೆ ಲಿಯಮ್ ಲಿವಿಂಗ್ಸ್ಟನ್, ಆಮೇಲೆ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಆಗ್ತಾರೆ. ಮಿಡ್ಲ್ ಆರ್ಡರ್ ಅಲ್ಲಿ ಇಂಡಿಯನ್ ಬ್ಯಾಟ್ಸ್ಮನ್ ಬರ್ತಾನೆ. ಅದಾದ್ಮೇಲೆ ಕೃಣಾಲ್ ಪಾಂಡ್ಯ. ಆಮೇಲೆ 7th ಅಲ್ಲಿ ಅದೇ ಯು ಹ್ಯಾವ್ 3 ಆಪ್ಷನ್ಸ್, ಟಿಮ್ ಡೇವಿಡ್, ಜಾಕೋಬ್ ಬೆಥೆಲ್, ಆಮೇಲೆ ರೊಮೇರೋ ಶೆಫರ್ಡ್. ಡಿಪೆಂಡಿಂಗ್ ಆನ್ ಹೂ ಇಸ್ ಪರ್ಫಾರ್ಮಿಂಗ್ ವೆಲ್, ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ, ಯಾರ ಮ್ಯಾಚ್ ಬೇಕಾಗ್ತಾರೆ. ಆಮೇಲೆ ಅದೇ ಅಗೇನ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಎಲ್ಲಿ ಮ್ಯಾಚ್ ಆಗುತ್ತೆ ನೋಡ್ಕೊಂಡು ಅದಕ್ಕೊಂದು ಕಾನ್ಸೆಪ್ಟ್ ಮಾಡ್ಕೊಂಡು ಅದನ್ನ ಹಾಕೋಬಹುದು. ಅಂದ್ರೆ ಯಾರು ಆ ಪ್ಲೇಯರ್ ಯಾರು ಬರ್ತಾರೆ. 7 ಅವ್ರ 3 ಜನದಲ್ಲಿ ಒಬ್ರು. 8 is ಭುವನೇಶ್ವರ್ ಕುಮಾರ್, 9 ಜಾಸ್ ಹೇಜಲ್ವುಡ್, 10th ಯಶ್ ದಯಾಳ್, 11th ಅಗೇನ್ ಈಸ್ ಯುವರ್ ಸುಯಾಂಶು ಶರ್ಮಾ ಮತ್ತೆ ಸ್ವಪ್ನಿಲ್ ಸಿಂಗ್. ಅವ್ರಿಬ್ರಲ್ಲಿ ಒಬ್ರು ಸ್ವಾಪ್ ಆಗ್ತಾರೆ. ಇದು ನನ್ನ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟಿಂಗ್ ಬರೋದಾದ್ರೆ ದೇವದತ್ ಪಡಿಕಲ್ ಬರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಅಥವಾ ನಮ್ಮ ಇವ್ರನ್ನು ತಗೋಬಹುದು, ಮನೋಜ್ ಪಾಂಡೆ ಅವರು ಸಖತ್ತಾಗಿ ಆಡ್ತಾರೆ. ಅಂದ್ರೆ ಲೋವರ್ ಡೌನ್ ದ ಆರ್ಡರ್. ಅಗೇನ್ ಇವಾಗ ಟಿಮ್ ಡೇವಿಡ್, ಜಾಕೋಬ್ ಬೆಥೆಲ್ ಮತ್ತೆ ರೊಮೇರೋ ಶೆಫರ್ಡ್ ಹೇಳಿದ್ವಲ್ಲ, ಅಲ್ಲಿ ಆಡೋ ಪ್ಲೇಯರ್. ಈಸ್ ನಾಟ್ ಅ ಓಪನಿಂಗ್ ಬ್ಯಾಟ್ಸ್ಮನ್ ಅಲ್ಲ, ಬಟ್ ಲೋವರ್ ಡೌನ್ ದ ಆರ್ಡರ್ ಬಂದು ಒಂದು 10 ಬಾಲ್ ಅಲ್ಲಿ 20-25 ಹೊಡೆಯುವಂತ ಪ್ಲೇಯರ್, ಕರ್ನಾಟಕ ಪ್ಲೇಯರ್. ಅವರು ಚೆನ್ನಾಗಿ ಆಡ್ತಾರೆ, ಅವ್ರನ್ನ ತಗೋಬಹುದು. ಬಟ್ ನನ್ನ ಪ್ರಕಾರ ದೇ ವಿಲ್ ಸ್ಟಿಕ್ ಟು ದೇವದತ್ ಪಡಿಕಲ್ ಫಾರ್ ಓನ್ಲಿ ಒನ್ ರೀಸನ್, ಲೆಫ್ಟ್ ಹ್ಯಾಂಡ್ ಬರುತ್ತೆ, ಲೆಫ್ಟ್ ಹ್ಯಾಂಡ್ ಕಾನ್ಸೆಪ್ಟ್ ಬರುತ್ತೆ. ಸೊ ಅವಾಗ ನಿಮ್ಗೆ ಕೃಣಾಲ್ ಪಾಂಡ್ಯ, ದೇವದತ್ ಪಡಿಕಲ್ ಇಬ್ರು ಲೆಫ್ಟ್ ಹ್ಯಾಂಡ್ ಬರ್ತಾರೆ. ಜಾಕೋಬ್ ಬೆಥೆಲ್ ತಗೊಂಡ್ರೆ ಇನ್ನೊಬ್ರು ಲೆಫ್ಟ್ ಹ್ಯಾಂಡ್ ಬರ್ತಾರೆ. 3 ಜನ ಆಯ್ತು. ಅಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾರೆ. ರೈಟ್ ಅಂಡ್ ಲೆಫ್ಟ್ ಕಾಂಬಿನೇಷನ್ ಬೇಕಾ ಬೇಡವಾ ಪರಿಸ್ಥಿತಿ ನೋಡ್ಕೊಂಡು ದೇ ವಿಲ್ ಫ್ಲೋಟ್ ಇಟ್ ಔಟ್. ಬೌಲರ್ ಅಲ್ಲಿ ಇವಾಗ ಇವರು ಯಾರೋ ಇಂಪ್ಯಾಕ್ಟ್ ಪ್ಲೇಯರ್ ಬೇಕಂದ್ರೆ ರಸಿಕ್ ದಾರ್ಗೆ ಹೋಗ್ತಾರೆ. ಇಲ್ಲ ಗುರು ನಮ್ಗೆ ಸ್ಪಿನ್ ಚೆನ್ನಾಗಿ ಹೋಗಿದೀವಿ, ಸ್ಪಿನ್ ಚೆನ್ನಾಗಿ ಆಗ್ತಿದೆ ಅಂದ್ರೆ ಅವಾಗ ಸ್ವಪ್ನಿಲ್ ಸಿಂಗು, ಸುಯಾಂಶು ಶರ್ಮಾ ಮತ್ತೆ ಕೃಣಾಲ್ ಪಾಂಡ್ಯ 3 ಜನನು ಆಡ್ಬೋದು. ಸೊ ಆ ಒಂದು ಸ್ಲಾಟ್ ಈ ಕಡೆ ಆ ಕಡೆ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಯುವರ್ ಬೇಸಿಕ್ 11. ಆಮೇಲೆ ಇದೇ ಆರ್ಡರ್ ಅಂತಲ್ಲ, ಆರ್ಡರ್ ದೇ ಕ್ಯಾನ್ ಡೂ ಯಾವ್ದಾರ್ವೆ. ಬಟ್ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಓಪನಿಂಗು, ಫಿಲ್ ಸಾಲ್ಟ್ ಓಪನಿಂಗು, ರಜತ್ ಪಟಿದಾರ್ 1 ಡೌನ್. ಇವ್ 3 ಬರ್ಲೇಬೇಕು. ಯಾಕಂದ್ರೆ ಇವ್ರ ಬೆಸ್ಟ್ ಬೌಲರ್, ಇವ್ರ ಬೆಸ್ಟ್ ಬ್ಯಾಟ್ಸ್ಮನ್. ಅಂಡ್ ರಜತ್ ಪಟಿದಾರ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂಡ್ 6 ಆದ್ಮೇಲಿಂದ 15 ವರೆಗೂ ನಿಮ್ಗೆ ಯಾರು ಸ್ಪಿನ್ ಅಟ್ಯಾಕ್ ಮಾಡೋರು ಬೇಕು. ಇವಾಗ ಲಿಯಮ್ ಲಿವಿಂಗ್ಸ್ಟನ್ ಎಲ್ಲ ಕಳ್ಸಿದ್ರೆ ನನ್ಗೆ ಏನಂದ್ರೆ ಅದೇ ಸ್ಪಿನ್ ಗೆ ಏನ್ ಅಟ್ಯಾಕ್ ಮಾಡಕ್ ಆಗತ್ತಾ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಬಟ್ ಲಾಸ್ಟ್ ಇಯರ್ ರಜತ್ ಪಟಿದಾರ್ ತುಂಬಾ ಚೆನ್ನಾಗಿ ಸ್ಪಿನ್ ಅಟ್ಯಾಕ್ ಮಾಡಿ ಆಡಿದ್ರು. ಆಕ್ಚುಲಿ ಲಾಸ್ಟ್ ಇಯರ್ ಸ್ಟ್ಯಾಂಡ್ ಔಟೇ ಅದು. ಸ್ಪಿನ್ನರ್ಸ್ ಬಂದ್ರೆ ಮುನ್ನುಗ್ಗಿ ರಪ್ಪ ಬಾರಿಸ್ತಾ ಇದ್ರು. ಸೊ ನನಗೆ ಅಲ್ಲಿಗೆ ಅವ್ರು ಬರಬೇಕು ಅಂತ ನನಗೆ. ಅವ್ರು ಅಲ್ಲಿ ಬಂದ್ರೆ ಅವ್ರ ಇನ್ನಿಂಗ್ಸ್ ಬಿಲ್ಡ್ ಮಾಡ್ಬೋದು, ದೊಡ್ಡ ಇನ್ನಿಂಗ್ಸ್ ಮಾಡ್ಬೋದು. ಯಾಕಂದ್ರೆ 6ನೇ ಓವರ್ ಇಂದ 20ನೇ ಓವರ್ ವರ್ಗು ಅಂದ್ರೆ ಆಲ್ಮೋಸ್ಟ್ 14 ಓವರ್ ಅವ್ರಿಗೆ ಇದಿದೆ, ಏನದು ಟೈಮ್ ಇದೆ. ಆಲ್ಮೋಸ್ಟ್ 84 ಬಾಲ್ಸ್. ಸೊ 84 ಬಾಲ್ಸ್ ಅವ್ರಿಗೆ ಇದಿರೋದ್ರಿಂದ, ಬ್ಯಾಂಡ್ ವಿಡ್ತ್ ಇರೋದ್ರಿಂದ ಹಿ ಆಲ್ಸೋ ಕ್ಯಾನ್ ಸೆಟಲ್ ದೆನ್ ಟಾಂಕ್ ದ ಬಾಲ್. ಲೇಟರ್ ಆನ್ ಹೆಂಗು ನಿಮ್ಮ ಹತ್ರ ಒಳ್ಳೊಳ್ಳೆ ಹಿಟ್ಟರ್ಸ್ ಇದ್ದಾರೆ. ಲಿಯಮ್ ಲಿವಿಂಗ್ಸ್ಟನ್, ಇವರು ಯಾರು ಟಿಮ್ ಡೇವಿಡ್, ರೊಮೇರೋ ಶೆಫರ್ಡ್, ಜಾಕೋಬ್ ಬೆಥೆಲ್, ಯಾರು ಆಡಿಸ್ತೀರ ಅವ್ರು ಹೆವಿ ಹಿಟ್ಟರ್ಸ್ ಇದಾರೆ. ಅವ್ರನ್ನ ಕಳ್ಸೋದು ಗುರು ಲಾಸ್ಟ್ 5 ಓವರ್ ಹೊಡೆದಾಡ, ನೀನ್ ತಲೆ ಕೆಡ್ಸ್ಕೊಬೇಡ. ಸೊ ಇದು ನನ್ಗೆ 11 ಬೇಸಿಕ್ ಆಗಿ. ಒಂದಿಷ್ಟು ಆ ಕಡೆ ಈ ಕಡೆ ಚೇಂಜಸ್. ಸೊ ಫೈನಲಿ ಓವರ್ ಆಲ್ ಲುಕ್ ನೋಡಿದೀವಿ, ಯಾರ ಏನಾಗಿದೆ ಈ ಸರಿ ಆಪ್ಷನ್ ಅಲ್ಲಿ ಅಂತ ನೋಡಿದೀವಿ. ಸೊ ಪಾಸಿಬಲಿ ವಿ ಹ್ಯಾವ್ ಅ ಗುಡ್ ಟೀಮ್ ದಿಸ್ ಟೈಮ್. ಅಂದ್ರೆ ಇವಾಗ ಅಗೇನ್ ಒಂದು ಕಾಷನ್ ಇದೆ, ವೆರಿ ಗುಡ್ ಟೀಮ್. ಅಗೇನ್ ಡಿಪೆಂಡ್ಸ್ ಆನ್ ದ ಕ್ಯಾಪ್ಟನ್, ಆಮೇಲೆ ಮ್ಯಾನೇಜ್ಮೆಂಟ್. ಯಾಕಂದ್ರೆ RCB ಕೆಲವೊಂದ್ಸತಿ ಒಳ್ಳೊಳ್ಳೆ ಪ್ಲೇಯರ್ಸ್ ನ ತಗೊಂಡು ಒಂದು ಮ್ಯಾಚ್ ಆದ್ಮೇಲೆ ಕೂರಿಸ್ಬಿಟ್ಟಿದ್ದಾರೆ.
ಅದೇ ಸೇಮ್ ಪ್ಲೇಯರ್ಸ್. ಇವಾಗ ಅದೊಂದು ತಲೆನೋವು ಎಲ್ಲರಿಗೂ ಇದೆ, ಯಾಕೆ RCB ಬಂದ್ರೆ ಜನ ಆಡಲ್ಲ, ಬೇರೆ ಟೀಮ್ ಹೋದ್ರೆ ಜನ ಆಡ್ತಾರೆ ಅಂದ್ರೆ ಪ್ಯಾಕಿಂಗ್ ಕೊಟ್ಟಿರ್ತಾರೆ. ಗುರು ನೀನ್ 10 ಮ್ಯಾಚ್ ಆಡು, ತಲೆ ಕೆಡ್ಸ್ಕೊಬೇಡ, ನೀನ್ ಆಡು. ಇಲ್ಲಿ ಏನಾಗುತ್ತೆ, ಸ್ವಲ್ಪ ಬೇಗ ಚಾಪ್ ಅಂಡ್ ಚೇಂಜ್ ಮಾಡ್ತಾರೆ. ಅವ್ರು ಮ್ಯಾಚ್ ಆಡಿಲ್ವಾ, ತೆಗ್ದಾಕ್ಬಿಟ್ಟು ಇನ್ನೊಬ್ಬ ಆಡ್ಸು, ಅವ್ನು ಆಡಿಲ್ವಾ ಇನ್ನೊಬ್ಬ ತೆಗ್ದಾಡ್ಸು, ಆತ ಮಾಡ್ದೆ. ಇವಾಗ ಹೆಂಗೆ ಆಪ್ಷನ್ಗೆ ತುಂಬಾ ಪೇಶನ್ಸ್ ಆಗಿ ಸ್ಟೆಬಿಲೈಸ್ಡ್ ಆಗಿ ಅವರು ಬಿಲ್ಡ್ ಮಾಡಿದ್ದಾರೆ. ಅದೇ ಸ್ಟೆಬಿಲಿಟಿ, ಅದೇ ಬ್ಯಾಕಿಂಗು, ಅದೇ ಟ್ರಸ್ಟ್ ಈ ಟೀಮ್ ಕೊಟ್ಟು, ಗುರು ನೀನ್ ಆಡು, ತಲೆಗೆ ಇಡ್ಸ್ಕೋಬೇಡ, 1, 2, 3 ಮ್ಯಾಚ್ ತಲೆಗೆ ಇಡ್ಸ್ಕೋಬೇಡ, ನೀನ್ ಆಡು, ಎಲ್ಲೆಲ್ಲಿ ಫಿಕ್ಸ್ ಮಾಡ್ಬೋದು. ಮೈನರ್ ಚೇಂಜಸ್ ಇರುತ್ತೆ, ಒಬ್ಬ ಪ್ಲೇಯರ್ ಈ ಕಡೆ ಆ ಕಡೆ ಆಡಿಸೋದು ನಾನು ಇಲ್ಲ. ನಾನು ಹೇಳ್ತಿರೋದು ಇವಾಗ ಗೆದ್ದಿರೋ ಮ್ಯಾಚಸ್ ಎಷ್ಟೊಂದ್ ಸತಿ ಏನಾಗಿದೆ ಅಂದ್ರೆ RCB ಇವತ್ತು ಗೆದ್ದಿದ್ದೀವಿ ಮ್ಯಾಚ್, ನಾಳೆ ಮತ್ತೆ ಚೇಂಜಸ್ ಮಾಡಿರ್ತಾರೆ ಟೀಮ್ ಅಲ್ಲಿ. ನಾನು ಹೇಳೋದು ಗೆದ್ದಿರೋ ಟೀಮ್ ಯಾಕೆ ಚೇಂಜಸ್, ವೈ ಫಿಕ್ಸ್ ಸಮಥಿಂಗ್ ದಟ್ ಇಸ್ ನಾಟ್ ಬ್ರೋಕನ್. ಸೊ ಅಲ್ಲಿ ಆ ಸ್ಟೆಬಿಲಿಟಿ ತರಬೇಕು. ಇವಾಗ ಗೆದ್ದಿದೀವ, ಇವಾಗ ಮುಂಬೈನವ್ರು ನೋಡಿ, ಚೆನ್ನೈ ವೆರಿ ಬಿಗ್ ಎಕ್ಸಾಂಪಲ್. ಅವ್ರು ಆಡಿಸ್ತಾರಂದ್ರೆ ಅದೇ 13 ಜನ 12-13 ಜನ, ಒಂದಿಬ್ರು ಈ ಕಡೆ ಆ ಕಡೆ, ಅದೇ 13 ಜನ 14 ಮ್ಯಾಚ್ ಆಡ್ತಾರೆ. ಕೊನೆ ಯಾರೋ ಒಬ್ರು ಫೈನಲ್ ಅಲ್ಲಿ ಹೊಡೆದ್ಬಿಡ್ತಾರೆ. ಅವ್ರು ಫಸ್ಟ್ 13 ಮ್ಯಾಚ್ ಏನ್ ಆಡಿರಲ್ಲ, 14ನೇ ಮ್ಯಾಚ್ ಎಲ್ಲ ಬರೀ ಬಾರ್ಸಾಕೊಳ್ತಾರೆ. ಯಾಕೆಂದ್ರೆ ಅಷ್ಟು ಟ್ರಸ್ಟ್ ಕೊಟ್ಟಿದ್ದಾರೆ, 13 ಮ್ಯಾಚ್ ಟ್ರಸ್ಟ್ ಕೊಟ್ಟಿರೋದು 14ನೇ ಮ್ಯಾಚ್ ಕಾಣಿಸುತ್ತೆ. ನಾನು ಹೇಳೋದು ಅಷ್ಟು ಮ್ಯಾಚ್ ಪೇಷನ್ಸ್ ಅಲ್ಲದೆ ಇದ್ರು ಅಟ್ಲೀಸ್ಟ್ ಫಸ್ಟ್ 5 ಮ್ಯಾಚಸ್, ಗುರು ಫಸ್ಟ್ 5 ಮ್ಯಾಚ್ ನೀನು ಕೊಟ್ಟಿದ್ದೀನಿ, ತಲೆ ಕೆಡ್ಸ್ಕೋಬೇಡ, ಮಾಡು ಅಂತ ಬ್ಯಾಕಿಂಗ್ ಕೊಟ್ಟು ಮಾಡಿದ್ರೆ ಐ ಥಿಂಕ್ ಇದು ಕ್ವಾಲಿಫೈ ಆಗುತ್ತೆ. ಇವಾಗ ಕ್ವಾಲಿಫೈ ಆದ್ಮೇಲೆ ಅಲ್ಲಿ ಒಂದೊಂದೇ ಮ್ಯಾಚ್ ನಾಕ್ಔಟ್ ಮ್ಯಾಚಸ್ ವಿ ಕಾಂಟ್ ಟೆಲ್ ಎನಿಥಿಂಗ್. ಅದು ಲಕ್ಕಲ್ಲಿ ಹೋಗುತ್ತೆ. ಕೆಲವೊಂದ್ಸತಿ ಅದೊಂದು ಪರ್ಟಿಕ್ಯುಲರ್ ಡೇ, ಆ ಪರ್ಟಿಕ್ಯುಲರ್ ಪಿಚ್, ಕೆಲವೊಂದ್ಸತಿ ಮಳೆ ಬಂದ್ರೆ ಇದು ಡಕ್ವರ್ತ್ ಲೂಯಿಸ್ DLS ಸಿಸ್ಟಮ್ ಅಲ್ಲೂ ಮತ್ತೆ ಪ್ರಾಬ್ಲಮ್ಸ್ ಆಗುತ್ತೆ, ಅದೆಲ್ಲ ವಿ ಕಾಂಟ್ ಟೆಲ್. ಬಟ್ ನಾನು ಹೇಳ್ತಾ ಇರೋದು ಫಸ್ಟ್ 14 ಮ್ಯಾಚಸ್ ಅಲ್ಲಂತೂ ಚೆನ್ನಾಗಿ ಆಡೋ ಟೀಮ್ ಇದೆ. ಈ ಟೀಮ್ ಇಟ್ಕೊಂಡು ಯು ಕ್ಯಾನ್ go and say, okay, I will qualify for the qualifiers. And qualifiers ಹೋದ್ಮೇಲೆ, if at all this team helps you to qualify, please don't change. ಅದೇ ಸ್ಟೆಬಿಲಿಟಿ ಇಟ್ಕೊಳ್ಳಿ, ಅದೇ ಟೀಮ್ ಅನ್ನ ಆಡಿಸಿ, ಅದೇ ಟೀಮ್ ನ ಬಿಲ್ಡ್ ಮಾಡಿ. ಹಂಗ ಮಾಡಿದ್ರೆ ಚಾನ್ಸಸ್ ಇದೆ ಈ ಟೀಮ್ ಕ್ವಾಲಿಫೈ ಆಗೋಕೆ. ಅಗೇನ್ ಇವಾಗ ಅದೇ ನಮ್ಗೆ ಅನ್ಸಿದ್ದು ನಾವ್ ಹೇಳಿದೀವಿ. ಇವಾಗ ಮ್ಯಾನೇಜ್ಮೆಂಟ್ ನವರು ಇವಾಗ ನಾವು ಸ್ಕೌಟಿಂಗ್ ಮಾಡಿಲ್ಲ, ನಾವು ಅನಲೈಸ್ ಮಾಡಿಲ್ಲ, ಇವಾಗ ಜಾಕೋಬ್ ಬೆಥೆಲ್ ನಾನು ನೋಡಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ಯೂಟ್ಯೂಬ್ ಹಾಕೊಂಡು ನೋಡಿದೆ. ಅವತ್ತು ಬೈ ಮಾಡಾದ್ಮೇಲಿಂದ ತುಂಬಾ ನ್ಯೂಸ್ ಆಗೋಯ್ತು. ಓ ಜಾಕೋಬ್ ಬೆಥೆಲ್ ನ ಬೈ ಮಾಡಿದ್ರೆ ಇನ್ ಯಾರು ಬೇಡ ನಮ್ಗೆ ಅನ್ನೋ ಲೆವೆಲ್ಗೆಲ್ಲ ನ್ಯೂಸ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅವಾಗ ಕ್ಯೂರಿಯಾಸಿಟಿ ನಾನು ತೆಗೆದು ನೋಡಿದೆ, ಓ ಯಾರು ಗುರು ಅಂತ. ಈ ಟಾಂಗ್ಸ್ ದ ಬಾಲ್ ಯಾರ ಬರೀ ಬಾರಿಸ್ತಾರೆ, ಲೆಫ್ಟ್ ಹ್ಯಾಂಡರ್ ಬೇರೆ ಸ್ಟೈಲಿಶ್ ಆಗಿ ಕಾಣಿಸುತ್ತೆ, ಸರಿಯಾಗಿ ಬಾರಿಸ್ತಾರೆ. ಸೊ ಆತರ ಯಾರನ್ನ ಇವರು ಜೆಮ್ ಏನಂದ್ರೆ ಅನ್ರೆಕಗ್ನೈಸ್ಡ್ ಜೆಮ್ ಏನಿದೆ ನಮಗೂ ಗೊತ್ತಿಲ್ಲ. ಇರೋ ಇದ್ರಲ್ಲಿ ಹೇಳ್ತಾ ಇದೀವಿ. ಬಟ್ ವೆರಿ ಗುಡ್ ಟೀಮ್, ಎವ್ರಿ ಟೈಮ್ ಇರೋದಕ್ಕಿಂತ ಚೆನ್ನಾಗಿರೋ ಟೀಮ್ ಬಿಲ್ಡ್ ಮಾಡಿದ್ದಾರೆ. ಅಂಡ್ RCB ಫ್ಯಾನ್ಸ್ ಸಪೋರ್ಟ್ ಮಾಡ್ತಾ ಇವಾಗ ಆಕ್ಚುಲಿ ಪಾಪ 2 days ಆದ್ಮೇಲಿಂದ ಎಲ್ಲರೂ ರಿಕವರ್ ಆಗಿ ಒಳ್ಳೆ ಟೀಮ್ ಬಿಲ್ಡ್ ಮಾಡಿದ್ದಾರೆ ಅಂತ ಎಲ್ಲರೂ ಅಗ್ರಿ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಹೋಪ್ ದಟ್ ದೇ ಆಲ್ಸೋ ಸ್ಟೆಬಿಲಿಟಿ ತೋರಿಸ್ಬೇಕು ಟೀಮು. ಅದನ್ನ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ. I think that is all for RCB ಅಂತ ಪ್ರೇ ಮಾಡಿ ಜೈಕಾರ ಹಾಕ್ಬೇಕಷ್ಟೇ ಅಷ್ಟೇ. ಈ ಸಲ ಕಪ್ ನಮ್ದೇ ಅನ್ನೋದು ಈ ಸತಿ ಅದು ನಿಜ ಆಗ್ಲಿ ಗುರು, ಅಷ್ಟೇ ನಾನು ಹೇಳೋದು. Okay, so we'll look for more sessions. Yeah. Thank you. Thank you.